literature, and academic discussion. The speakers of the event are G.B. Harish, who is a writer. He holds a PhD about Jainology and Prakrit language from Mysore University. Dr. N.S. Gundur, he is an assistant professor in Tumkur University. He received PhD from Karnataka University in 2004 based on study about partition novels. Dr. Shyam Sundar Kidarakundi, he is a retired assistant professor at ASS Commerce College in Gadak. He has published many books and he is a chairman of Darabindra National Memorial Trust. The moderator for this session is Dr. Kakandaki HV, who is a well-known author and moderator. He has also participated in discussions about writers and poets in Karnataka, and he has also moderated discussions about Kannada literary criticism. I request all the audience to please pay attention here, and you're also encouraged to share your thoughts and ideas on your X Twitter handle and remain active throughout the event by hashtag MLRLITFEST2025. ಎಲ್ಲರಿಗೂ ಶುಭೋದಯ. ಈ ದಿನದ ಮೊದಲ ಗೋಷ್ಠಿ ಕನ್ನಡ ಸಾಹಿತ್ಯ ವಿಮರ್ಶೆ, ಒಂದು ಅಕಾಡೆಮಿಕ್ ಚರ್ಚೆ. ಇದು GS ಆಮೂರು ಶತಮಾನದ ನೆನಪು. ಚರ್ಚೆಯಲ್ಲಿ ಭಾಗವಹಿಸುವವರು ಡಾಕ್ಟರ್ GB ಹರೀಶ್, ಡಾಕ್ಟರ್ NS ಗುಂಡೂರ್ ಹಾಗೂ ಡಾಕ್ಟರ್ ಶ್ಯಾಮ್ ಸುಂದರ್ ಖಿದರ್ಕುಂದಿ. ಡಾಕ್ಟರ್ GB ಹರೀಶ್ ಇವರು ಬರಹಗಾರರಾಗಿದ್ದು, ಇವರಿಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಜೈನ ಹಾಗೂ ಪ್ರಾಕೃತ್ ಭಾಷೆಯ ಪರಂಪರೆಯ ಅಧ್ಯಯನಕ್ಕಾಗಿ ಡಾಕ್ಟರೇಟ್ ಪದವಿ ದೊರೆತಿದೆ. ಇವರಿಗೆ ಗೋಷ್ಠಿಗೆ ಸ್ವಾಗತ ಸರ್. ಡಾಕ್ಟರ್ NS ಗುಂಡೂರು ಬನ್ನಿ ಸರ್. ಡಾಕ್ಟರ್ NS ಗುಂಡೂರು ಇವರು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದು, ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ 2004ರಲ್ಲಿ ವಿಭಜನೆಯ ಕಾದಂಬರಿಗಳ ಕುರಿತು ಅಧ್ಯಯನಕ್ಕಾಗಿ ಡಾಕ್ಟರೇಟ್ ಪದವಿ ದೊರೆತಿದೆ. ಗೋಷ್ಠಿಗೆ ಸ್ವಾಗತ ಸರ್. ಡಾಕ್ಟರ್ ಶ್ಯಾಮ್ ಸುಂದರ್ ಖಿದರ್ಕುಂದಿ ಇವರು ಗದಗಿನ ASS ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದು, ಈಗ ನಿವೃತ್ತರಾಗಿದ್ದಾರೆ. ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿದ್ದು, ಡಾಕ್ಟರ್ ದರಾ ಬೇಂದ್ರೆ ನ್ಯಾಷನಲ್ ಮೆಮೋರಿಯಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ. ಗೋಷ್ಠಿಗೆ ಸ್ವಾಗತ ಸರ್. ಈ ಗೋಷ್ಠಿಯನ್ನು ಡಾಕ್ಟರ್ ಕಾಕಂಡಕಿ HV ಅವರು ನಡೆಸಿಕೊಡಲಿದ್ದಾರೆ. ಇವರು ಪ್ರಸಿದ್ಧ ಬರಹಗಾರರಾಗಿದ್ದು, ಮಾಡರೇಟರ್ ಆಗಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಬರಹಗಾರರ ಬಗ್ಗೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದು, ಸಾಹಿತ್ಯ ವಿಮರ್ಶೆಯ ಚರ್ಚೆಯನ್ನು ನಡೆಸಿಕೊಟ್ಟಿದ್ದಾರೆ. ಈಗ ಇವರು ಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ. ಓವರ್ ಟು ಯು ಸರ್. ಗುರುಗಳಾದ ಡಾಕ್ಟರ್ GS ಆಮೂರ್ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಇಂಥದೊಂದು ಗೋಷ್ಠಿಯನ್ನು ಹಮ್ಮಿಕೊಂಡಿರುವಂತಹ ಪ್ರಥಮ ಸಂಸ್ಥೆ ಮಂಗಳೂರು ಲಿಟರರಿ ಫೆಸ್ಟಿವಲ್. ನಮ್ಮ GB ಆಮೂರ್ ಶತಮಾನೋತ್ಸವದ ಸಹಕಾರ್ಯದರ್ಶಿಯಾಗಿಯೂ ನಾನು ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. GS ಆಮೂರ್ ಅವರು ಅವರ ಇಡೀ ಜೀವನವನ್ನು ತೆಗೆದುಕೊಂಡ್ರೆ ನಾವು 3 ಭಾಗವಾಗಿ ವಿಂಗಡಿಸ್ಬೋದು. ಒಂದು, ಆಂಗ್ಲ ಪ್ರಾಧ್ಯಾಪಕರಾಗಿ, ಆಂಗ್ಲ ವಿಮರ್ಶಕರಾಗಿ. ಒಂದು, ಕನ್ನಡದ ವಿಮರ್ಶಕರಾಗಿ. ಮೂರನೇದು ಬಹಳ ಮುಖ್ಯ, ವಿಮರ್ಶೆಯ ಹೊರತಾಗಿ ಸೃಷ್ಟಿಸಿದ ಸೃಜನಶೀಲ ಕೃತಿಗಳನ್ನು ರಚಿಸಬೇಕಾದಂಥ ಒಂದು ಪ್ರಸಂಗವನ್ನು ಅವರು ಯಾಕೆ ತಂದುಕೊಂಡ್ರು ಅನ್ನೋದನ್ನು ನಾವು ಇವತ್ತು 3 ಭಾಗಗಳಾಗಿ ನೋಡ್ಬೋದು. 1925 ಮೇ 8ರಂದು ಹುಟ್ಟಿ ಬೊಮ್ಮನಹಳ್ಳಿ ಅಂದರೆ ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಡಾಕ್ಟರ್ ಗುರುರಾಜ್ ಶ್ಯಾಮಾಚಾರ್ ಆಮೂರ್ ಧಾರವಾಡದಲ್ಲಿ ತಮ್ಮ ಶಿಕ್ಷಣವನ್ನು ಮಾಡಿ MAಕ್ಕೆ ಹೋಗಿ ಮುಂಬೈಗೆ ಹೋಗಿ ನಂತರದಲ್ಲಿ ದ ಕನ್ಸೆಪ್ಟ್ ಆಫ್ ಕಾಮಿಡಿಯಲ್ಲಿ ಸಂಶೋಧನೆಯನ್ನು ಮಾಡಿದರು. 35ಕ್ಕೂ ಹೆಚ್ಚು ಗ್ರಂಥಗಳನ್ನು ಔರಂಗಾಬಾದ್ ವಿಶ್ವವಿದ್ಯಾಲಯದ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ, ಡೀನ್ ಆಗಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಬರೆದಂಥ ಅವರು ಕನ್ನಡಕ್ಕೆ ತಿರುಗಿದ್ದು ಒಂದು ನಿಜಕ್ಕೂ ಅಚ್ಚರಿಯ ಸಂಗತಿನೇ. ಸುಮಾರು 65ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡದಲ್ಲಿ ಕೊಟ್ಟರು. ಅವರ ಒಂದು ವಿಶೇಷತೆ ಅಂದರೆ
ಹಲವಾರು ದಶಕಗಳಿಂದ ಬಲ್ಲಂತಹ ಅನೇಕ ಮಹನೀಯರು ಇಲ್ಲಿದ್ದಾರೆ. ಗುರುಗಳಾದಂಥ KP ರಾಯರಿದ್ದಾರೆ. ಇಲ್ಲಿ ವೇದಿಕೆ ಮೇಲಿರುವಂಥ ಪ್ರತಿಯೊಬ್ಬರು ಆಮೂರವ್ರನ್ನ ಅತಿ ಹತ್ತಿರದಿಂದ ಬಲ್ಲವರು. 2-3 ದಶಕದಿಂದ ನಾನು ನೋಡ್ತಾ ಬಂದ ಹಾಗೆ ಅವ್ರ ಮನೆಗೆ ನಾವು ಹೋದಾಗ ನಮ್ಮನ್ನು ಹೊರಾಂಗಣದಲ್ಲಿಯೇ ಕುಳಿಸಿ ಎದಕ್ಕೆ ಬಂದಿದ್ರಿ ಅಂತ ಕೇಳಿದರೆ ನಮ್ಮನ್ನು ಅವರು ಒಳಗೆ ಬಿಟ್ಕೋತಾ ಇಲ್ಲ, ಎದರಲ್ಲೋ ಮಗ್ನರಾಗಿದ್ದಾರೆ ಅಂತ ತಿಳ್ಕೊತಿದ್ವಿ ನಾವು. ಇಲ್ಲ, ಒಳಗೆ ಬರೀ ಕಾಕಣಿಕೆ ಅಂತಂದರೆ ಇವತ್ತು ಅವ್ರಿಗೆ ವೇಳೆ ಇದೆ, ಮಾತನಾಡಬಹುದು ಅಂತ ತಿಳ್ಕೊತಿದ್ವಿ. ಅಂಥ ಒಂದು ಸೃಜನಶೀಲ ಲೇಖಕ ಒಂದು ಕೃತಿಯನ್ನು ನಿರ್ಮಾಣ ಮಾಡುವಾಗ ಆತ ಪಟ್ಟ ಶ್ರಮ, ಓದಿದ ಗ್ರಂಥಗಳು, ಹುಡುಕಿದ ಆಧಾರಗಳು, ಸ್ಪಷ್ಟಪಡಿಸಿದ ದಾಖಲಾತಿಗಳು ಇವತ್ತಿನ ದಿವಸ ಕನ್ನಡ ವಿಮರ್ಶೆಗೆ ಒಂದು ಹೊಸ ಹಾದಿಯನ್ನೇ ಹಾಕಿಕೊಟ್ಟು. ಧಾರವಾಡದ ಮಟ್ಟಿಗೆ ಹೇಳ್ಬೇಕಂದ್ರೆ ಒಂದು ಕೀರ್ತಿನಾಥ್ ಕುರ್ತಕೋಟಿ, ಇನ್ನೊಂದು ಡಾಕ್ಟರ್ GS ಆಮೂರ್, ನಮ್ಮನ್ನು ನಡಬರ್ಕೆ ಆಗಲಿ ಹೋದಂಥ ಡಾಕ್ಟರ್ ಗಿರೆಡ್ಡಿ ಗೋವಿಂದರಾಜರು ಬಹಳ ಮಹತ್ವದ ಕೆಲಸವನ್ನು ವಿಮರ್ಶೆಯ ಲೋಕದಲ್ಲಿ ಬಿಟ್ಟು ಹೋದರು. ಇಂಥ GS ಆಮೂರ್ ಅವರು ಒಂದು ದ ರಾ ಬೇಂದ್ರೆಯವ್ರನ್ನ ಭುವನದ ಭಾಗ್ಯ, ನಂತರದ ದಿನಗಳಲ್ಲಿ ಒಮ್ಮುಖ ಇತ್ಯಾದಿ ಕೃತಿಗಳನ್ನು ರಚನೆ ಮಾಡುವಾಗ ಕೂಡ ಅವರು ಬೇಂದ್ರೆಯವರ ಪ್ರತಿ ಪುಟವನ್ನು ಓದಿ ಅದರ ಮೇಲೆ ವಿಮರ್ಶೆಯ ಟಿಪ್ಪಣಿಗಳನ್ನು ಹಾಕಿಕೊಂಡು ಪುಸ್ತಕಗಳನ್ನು ಪ್ರಸ್ತುತಪಡಿಸ್ತಿದ್ರು. NS ಗುಂಡೂರವ್ರ ಅವರ ಮನೆಯ ಒಂದು ಭಾಗದಲ್ಲೇ ಇದ್ದವರು, 3-4 ವರ್ಷ ಅದನ್ನು ಪ್ರತ್ಯಕ್ಷ ನೋಡಿದವರು. ಅನಕೃಷ್ಣಯ್ಯರ ಬಗ್ಗೆ ಬರೆಯುವಾಗ ಅನಕೃಷ್ಣಯ್ಯರ ಅಷ್ಟೂ ಕೃತಿಗಳು, ನಿರಂಜನರ ಬಗ್ಗೆ ಬರೆಯುವಾಗ ನಿರಂಜನರ ಅಷ್ಟೂ ಕೃತಿಗಳು, ಕುವೆಂಪು ಅವರ ಬಗ್ಗೆ ಬರೆಯುವಾಗ ಕುವೆಂಪು ಅವರ ಅಷ್ಟೂ ಕೃತಿಗಳು ಅವರ ಟೇಬಲ್ ಮೇಲೆ ಇರಬೇಕು, ಓದಬೇಕು, ನೋಟ್ ಮಾಡ್ಕೋಬೇಕು, ಆಮೇಲೆ ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು. ಇಂಥ ಒಬ್ಬ GS ಆಮೂರ್ ಅಂತ ಒಂದು ದೊಡ್ಡ ಪ್ರತಿಭೆಯನ್ನು ಕುರಿತು ನಮಗಿಲ್ಲಿ 1 ಗಂಟೆ ಅವಕಾಶ ಕೊಟ್ಟದ್ದು ನಿಜಕ್ಕೂ ಒಂದು ಅತ್ಯಂತ ಬಂಗಾರದ ಒಂದು ಹಬ್ಬ ಅಂತಲೇ ನಾನು ಭಾವಿಸಿದ್ದೇನೆ. ಮೊದಲಿಗೆ ವಿಮರ್ಶೆ, ಸಾಹಿತ್ಯಿಕ ವಿಮರ್ಶೆ ಒಂದು ಅಕಾಡೆಮಿಕ್ ಚರ್ಚೆ ಅಂತಿದೆ. ನನ್ನ ಪ್ರಶ್ನೆ, ಮೊದಲಿಗೆ ನಾನು ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರ್ಕುಂದಿ ಅವ್ರನ್ನ ನನ್ನ ಗುರುಗಳು ಹೌದು. ನಾನು ಬ್ಯಾಂಕ್ನಿಂದ ರಿಟೈರ್ ಆದಮೇಲೆ ಅವರ ಕೈಯಲ್ಲೇ PhD ಮಾಡಿದವನು. ನಾನು ಗಮನಿಸಿದ ಹಾಗೆ ವಿಮರ್ಶೆ ಅಂದರೆ ಏನು, ವಿಮರ್ಶೆಯ ಅವಶ್ಯಕತೆ ಇದೆ. ಯಾಕಂದರೆ 2018-19 ಬಹುಶಃ ಇರಬೇಕು, OLN ನಾಗಭೂಷಣರು ಒಂದು ಪ್ರಶ್ನೆ ಎತ್ತಿದರು ಧಾರವಾಡ ಸಾಹಿತ್ಯ ಸಂಭ್ರಮದಲ್ಲಿ, ವಿಮರ್ಶಕರ ಸಂಖ್ಯೆ ಕ್ಷೀಣವಾಗ್ತಾ ಇದೆ ಈಗ ಅಂತ. ಆದರೆ ಅದಕ್ಕಿಂತ ನಾನು ಮುಂದೆ ಹೋಗಿ ಆಮೂರ ಒಂದು ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಬಿದರ್ಕುಂದಿ ಸಾರಿಗೆ ಒಂದು ಕೇಳ್ಬೇಕಂತೀನಿ, ವಿಮರ್ಶೆಯ ಅವಶ್ಯಕತೆ ಇದೆಯೇ? ವಿಮರ್ಶೆ ಇಲ್ಲದೆಯೇ ನಮ್ಮ ಲೇಖಕರು ಬದುಕಿಲ್ವೇ? ಈಗ ನಾವು ಗೌರವ ಅರ್ಪಣೆ ಮಾಡಿ ಬಂದೀವಿ. ನಾ ಡಿಸೋಜ ಅವರು ವಿಮರ್ಶಾ ಲೋಕದಿಂದ ಬಹಳ ದೂರ ಇದ್ದಂಥ ಒಬ್ಬ ದೈತ್ಯ ಪ್ರತಿಭೆ. ಅದು ಭೈರಪ್ಪನವ್ರನ್ನ ತಗೊಳ್ಳಿ, ಭೈರಪ್ಪನವ್ರ ಬಗ್ಗೆ ಎಷ್ಟು ಜನ ವಿಮರ್ಶೆ ಮಾಡಿದ್ದಾರೆ ಭೈರಪ್ಪನವ್ರನ್ನ. ಅದು ಬಿಡಿ, ಈಗ ಬರ್ತಾ ಇರುವಂಥ ಗಜಾನನ ಶರ್ಮಾ ಆಗಲಿ, ವಸುಧೇಂದ್ರರ ಐತಿಹಾಸಿಕ ಕೃತಿಗಳಾಗಲಿ, ಅವುಗಳ ಬಗ್ಗೆ ಟೀಕೆಗಳು ಕೂಡ ಸಾಕಷ್ಟು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ವಿಮರ್ಶೆ ಎಷ್ಟರ ಮಟ್ಟಿಗೆ ನಮಗೆ ಅವಶ್ಯ ಇದೆ, ವಿಮರ್ಶೆಯ ಹಿನ್ನೆಲೆ ಏನು? ಯಾಕಂದರೆ BM ಶ್ರೀಕಂಠಯ್ಯನವರು ಯಾವಾಗ 19, ಅದು ಕೂಡ 100 ವರ್ಷ ಆಯಿತು ಇಂಗ್ಲೀಷ್ ಗೀತೆಗಳು ಬಂದು, ಬಹುಶಃ 1925-26 ಇರಬೇಕು. ಆಗಲೇ ನಮ್ಮ ಪಾಶ್ಚಿಮಾತ್ಯರಿಂದ ನಾವು ವಿಮರ್ಶೆಯನ್ನು ಕೊಂಡು ತಂದಿವೋ ಹೇಗೆ? ಅಥವಾ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ಮೂಡಲ ಮನೆಯೇ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಬೇಂದ್ರೆಯವರ ಸಾಲುಗಳಾಗಲಿ, ಹಾಗಾದರೆ ಇದು ಇಲ್ಲಿದ್ದ ಅನ್ನುವಂಥ ಒಂದು ಪ್ರಸಂಗ. ಈ ಸಂದರ್ಭದಲ್ಲಿ ವಿಮರ್ಶೆಯ ಮೊದಲುಗಳು ಹೇಗಿದ್ದವು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ನನ್ನ ಗುರುಗಳಾದಂಥ ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರ್ಕುಂದಿ ಅವರು ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವಿಮರ್ಶೆ ಬೇಕೆ ಅನ್ನೋ ಪ್ರಶ್ನೆಯೇ ಇಲ್ಲ. ವಿಮರ್ಶೆ ಬೇಕೆ. ಕನ್ನಡ ಸಾಹಿತ್ಯದ ಚಾರಿತ್ರಿಕ ಬೆಳವಣಿಗೆ ನೋಡಿದಾಗ ನಮ್ಮ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲನೇ ಪುಸ್ತಕವೇ ಕವಿರಾಜ ಮಾರ್ಗ. ಲಕ್ಷಣ ಗ್ರಂಥ. ಅದು ಲಕ್ಷಣ ಗ್ರಂಥ ಅಂದ್ರೆ ಒಂದು ಕಾವ್ಯ ನಿರ್ಮಾಣಕ್ಕೆ, ಅದಕ್ಕೆ ರಚನೆಗೆ ಮತ್ತು ಅದು ಓದುಗರ ಮೇಲೆ ಮಾಡುವ ಪ್ರಭಾವಕ್ಕೆ
ಒಳಗಾಗುವಂಥ ಸಂದರ್ಭದಲ್ಲಿ ಕೃತಿಗಿರಬೇಕಾಗಿರ್ತಕ್ಕಂಥ ಲಕ್ಷಣಗಳೇನು, ಕವಿಗಿರಬೇಕಾದಂಥ ಲಕ್ಷಣಗಳೇನು, ಮತ್ತು ಕವಿ ಬದುಕಿದ ಪ್ರದೇಶ ಮತ್ತು ಭಾಷೆ ಇವಕ್ಕೆ ಒಂದಕ್ಕೊಂದು ಹೇಗೆ ಸಂಬಂಧ ಇರ್ತದೆ, ಈ ಸಂಬಂಧದ ಒಂದು ಸಾಂಸ್ಕೃತಿಕ ನೆಲೆ ಇಟ್ಟುಕೊಂಡೇ ಕವಿಗಳು ಯಾವ ಆದರ್ಶಗಳನ್ನು ಇಟ್ಟುಕೊಂಡು ಕಾವ್ಯ ರಚನೆ ಮಾಡಬೇಕು ಅನ್ನೋದೇ ಕವಿರಾಜ ಮಾರ್ಗದ ಆಶಯ. ಆದ್ದರಿಂದ ಕನ್ನಡ ಸಾಹಿತ್ಯದ ಬೆಳವಣಿಗೆಯೊಳಗೆ ವಿಮರ್ಶೆ ಮೊದಲಿನಿಂದಲೂ ಕೂಡ ಇವತ್ತಿಗೂ ಕೂಡ ನಿರಂತರವಾಗಿ ಅದು ಬೆಳೀತಾ ಬೆಳೀತಾ ಬಂದಿದೆ. ಕನ್ನಡ ಸಾಹಿತ್ಯದ ವಿಶೇಷ ಲಕ್ಷಣ ಅಂದರೆ ವಿಕಾಸ ಕ್ರಮ. ಅದು ಅಲ್ಲಿ ಕ್ರಾಂತಿ ಇಲ್ಲ, ಎಲ್ಲವೂ ವಿಕಾಸ ಕ್ರಮ. ಬೇರೆ ಬೇರೆ ನಿಟ್ಟಿನಿಂದ ವಿಕಾಸ ಆಕೋತೆ ಬಂದಂಥ ಸಾಹಿತ್ಯ ಕನ್ನಡ ಸಾಹಿತ್ಯ. ಇಂಥ ಸಾಹಿತ್ಯದಲ್ಲಿ ವಿಮರ್ಶೆ ಶಬ್ದ ಬಂದದ್ದೇ 20ನೇ ಶತಮಾನದ ಹೊತ್ತಿಗೆ. ಆ ಮುಂಚೆ ವಿಮರ್ಶೆ ಇರಲಿಲ್ಲ. ಅದರರ್ಥ ಕನ್ನಡದಲ್ಲೇ ಅದು ಹುಟ್ಟಿತು, ಕನ್ನಡಕ್ಕಾಗೆ ಬಂತು ಅಂತ ಅಲ್ಲ. ವಿಮರ್ಶೆ ಶಬ್ದವನ್ನು ಮೂಲ ಹೋದು ನೋಡಿದರೆ ಅಲ್ಲಿ 2 ಪದಗಳಿವೆ. ಒಂದು ವಿ, ಇನ್ನೊಂದು ಮೃಷ್. ಮೃಷ್ ಅಂತಂದ್ರೆ ತಿಕ್ಕು, ತೀಡು, ಹೊಳಪಿಸು. ಅದರ ನಿಜವಾದ ಬಣ್ಣವನ್ನು ಕಂಡು ಹಿಡಿ ಅನ್ನೋ ಅರ್ಥ ಬರ್ತದೆ. ಇದನ್ನು ಮೊಟ್ಟ ಮೊದಲು ನಾವು ಬಳಕೆಯಾಗಿದ್ದು ನೋಡೋದು ಭಗವದ್ಗೀತೆ ಒಳಗೆ. ಕೃಷ್ಣ ಅರ್ಜುನನಿಗೆ ಎಲ್ಲ ಬೋಧನೆ ಮಾಡಿ ಅವನನ್ನು ಮನಸ್ಸನ್ನು ತಿರುಗಿಸಿ ಅವನನ್ನು ಯುದ್ಧಕ್ಕೆ ಅಣಿ ಮಾಡಿ ಎಲ್ಲ ಆದಮೇಲೆ ಹೇಳ್ತಕ್ಕಂಥ ಮಾತೇನು, ಇಷ್ಟೆಲ್ಲ ಹೇಳಿದ್ದೀನಿ, ನಾನು ಹೇಳಿದ ಮಾತನ್ನು ಸುಮ್ಮನೆ ಒಪ್ಪಿಕೊಂಡು ನೀನು ಹೋಗಬಾರ್ದು. ನೀನು ಕಾರ್ಯಗತ ಆಗಬೇಕಾದ್ರೆ ನನ್ನ ಮಾತಿನ ಅರ್ಥವನ್ನು, ಅದರ ಪರಿಣಾಮವನ್ನು, ಅಲ್ಲಿರುವಂಥ ಶಬ್ದಗಳನ್ನು ಪ್ರತಿಯೊಂದನ್ನು ಕೂಡ ನೀನು ವಿವೇಚನೆ ಮಾಡಿ ಮನದಟ್ಟು ಮಾಡ್ಕೊಂಡು ಕೆಲಸ ಮಾಡಬೇಕು. ಆ ದೃಷ್ಟಿಯಿಂದ ವಿಮೃಶ್ ಅನ್ನೋದು ಏನದಲ್ಲ, ಯಾವುದೇ ವಸ್ತುವನ್ನು ರಚನೆಯಾಗಿರ್ತಕ್ಕಂಥ ಮಾತಿರ್ಬೋದು, ಕೃತಿ ಇರ್ಬೋದು, ಅದರ ಒಳಗುಟ್ಟನ್ನು ಅಥವಾ ಒಳ ಸ್ವರೂಪವನ್ನು, ಅದರ ಉದ್ದೇಶವನ್ನು, ಆ ಉದ್ದೇಶಕ್ಕೆ ಅನುಗುಣವಾಗಿ ಕವಿ ಮಾಡಿದಂಥ ಭಾಷಾ ಪ್ರಯೋಗ, ತಂತ್ರ ಇತ್ಯಾದಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಆ ಕವಿಯ ಕೃತಿಯ ಮಹತ್ವವನ್ನು ಹೇಳೋದು. ಒಂದು ಕಡೆ ಬೇಂದ್ರೆಯವರು ಕೂಡ ನಮ್ಗೆ ಕವಿಯಾಗಿ ಪರಿಚಯ ಆಗಿದ್ರು ಕೂಡ ಬೇಂದ್ರೆಯವ್ರ ವಿಶೇಷತೆ ಅಂತಂದ್ರೆ ಅವರು ಮೂಲತಃ ಒಬ್ಬ ಕಾವ್ಯ ಮೀಮಾಂಸಕ. ತಾನು ಯಾಕೆ ಕವಿತೆ ಬರದೆ, ಹೊಸಗನ್ನಡದಲ್ಲಿ ತಾನು ಬರೆದ ಕವಿತೆಗಳೇನು, ಅವನು ಯಾವ ರೀತಿ ಅದು ಮುಂದುವರಿಸಬೇಕು ಮತ್ತು ಸಾಹಿತ್ಯದೊಳಗೆ ಉಪಯೋಗ ಮಾಡಬೇಕು ಅನ್ನೋದಕ್ಕೆ ಅವರು ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿದಾಗ ಒಂದು ಮಾತು ಹೇಳ್ತಾರೆ ಅವರು, ವಿಮರ್ಶೆ ಬಗ್ಗೆ ಹೇಳ್ತಕ್ಕಂಥ ಮಾತದು. ಸಾಹಿತ್ಯ ಅಂತಂದ್ರೆ ಸಹಿತವಾದದ್ದು, ಶಬ್ದಾರ್ಥ ಸಹಿತವಾದದ್ದು ಸಾಮಾನ್ಯ ಗುಣ. ನಿಜವಾಗಿಯೂ ಸಾಹಿತ್ಯ ಅಂತಂದ್ರೆ 3 ಅಂಶಗಳ ಒಂದು ಸಂಯೋಜನೆ ಅಂತಾರೆ ಅವರು. ಒಂದು ಬಿಂದುವಿನಲ್ಲಿ ಕವಿ ಇದ್ದಾನೆ, ಪ್ರತಿಭಾವಂತ ಕವಿ. ಆ ಕವಿ ರಚನೆ ಮಾಡಿದ ಕೃತಿ ಇನ್ನೊಂದು ಬಿಂದು. ಕವಿಯಿಂದ ಕೃತಿ ನಿರ್ಮಾಣವಾದ ಕೃತಿಯನ್ನು ಓದಲಿಕ್ಕೆ ಹೋಗಬೇಕಲ್ಲ, ಓದುಗ ಅಂತ ಅನ್ಬೋದು ಸಾಮಾನ್ಯವಾಗಿ. ಆ ಓದುಗ ಸಾಮಾನ್ಯ ಅಲ್ಲದೆ ಅಸಾಮಾನ್ಯವಾಗಿ ವಿಶೇಷವಾಗಿದ್ದರೆ ಅವನೇ ಸಹೃದಯ ಅಥವಾ ವಿಮರ್ಶಕ ಅಂತ ಹೇಳ್ಬೋದು. ಅಂದರೆ ಕೃತಿಯನ್ನು ಸಹೃದಯತೆಯಿಂದ ಓದುವ, ನೋಡುವ, ಪರಿಶೀಲಿಸುವ, ವಿಶ್ಲೇಷಿಸುವ, ಮೌಲ್ಯಗಟ್ಟುವ ಒಂದು ಕೆಲಸವೇ ವಿಮರ್ಶೆ ಅಂತ ಸ್ಥೂಲವಾಗಿ ನಾವು ಹೇಳ್ಬೋದು. ಆ ದೃಷ್ಟಿಯಿಂದ ಹೊಸಗನ್ನಡ ಸಾಹಿತ್ಯದಲ್ಲಿ ವಿಮರ್ಶೆ ಇದು ಒಂದು ಸಾಹಿತ್ಯಕ್ಕೆ ಎದುರಾಗಿ ಅನ್ನೋದಿಲ್ಲ ನಾನು, ಅಥವಾ ಸಾಹಿತ್ಯವನ್ನು ಟೀಕೆ ಮಾಡಿ ಅದರ ದೋಷವನ್ನೇ ಎತ್ತಿ ಹೇಳಿ ಅದನ್ನು ಕಡೆಗಣಿಸೋದು ಅಲ್ಲ. ಇದು ಏನದಂದ್ರೆ ಸಹೃದಯನಾಗಿ ಒಂದು ಕವಿಯ ಮನಸ್ಸನ್ನು ಹೊಕ್ಕು ಅವನ ಕೃತಿಯನ್ನು, ಆ ಕೃತಿಯ ಎಲ್ಲ ಲಕ್ಷಣಗಳನ್ನು ಒಳಗೊಂಡಂಥ ರೀತಿಯೊಳಗೆ ಅದರ ಮಹತ್ವವನ್ನು ಹೇಳೋದು. ಇದಕ್ಕೆ ಸಂಸ್ಕೃತದೊಳಗೆ ಭಾವಯಿತ್ರಿ ಪ್ರತಿಭೆ ಅಂತಾರೆ. ಅಂದರೆ ವಿಮರ್ಶಕನಿಗಿರುವಂಥ ಗುಣ ಅಂತಂದರೆ ಭಾವಯಿತ್ರಿ ಪ್ರತಿಭೆ. ಆದರೆ ಕವಿಗೆ ಕಾರಯಿತ್ರಿ ಪ್ರತಿಭೆ ಅಂತೀವಿ. ಸೃಷ್ಟಿ ಮಾಡುವ ಪ್ರತಿಭೆ. ಅದು ಸೃಷ್ಟಿ ಮಾಡಿದ್ದನ್ನು ತನ್ನ ಭಾವಕ್ಕೆ ತಂದುಕೊಂಡು, ತನ್ನ ಮನಸ್ಸಿಗೆ ತಂದುಕೊಂಡು, ಮತ್ತು ಆ ಕಾವ್ಯದ ಕಲೆಯ ಬಗ್ಗೆ ಏನು ಲಕ್ಷಣಗಳಿವೆ ಆ ಲಕ್ಷಣಗಳನ್ನು ಮನನ ಮಾಡಿಕೊಂಡು ಆ ಲಕ್ಷಣವನ್ನು ಅಪ್ಲೈ ಮಾಡಿ ಅಥವಾ ಅದಕ್ಕೆ ಅನ್ವಯಿಸಿ ಆ ಕೃತಿಯನ್ನು ಎತ್ತಿ ಹೇಳೋದು, ಅದರ ಬೆಳಕನ್ನು ಹೆಚ್ಚು ಮಾಡೋದು. ಬೆಳಕೆ ಪ್ರತಿಯೊಂದು ಕೃತಿ ಕೂಡ ಬೆಳಕೆ, ಆ ಬೆಳಕನ್ನು ಇನ್ನಷ್ಟು ಹೆಚ್ಚು ಮಾಡೋದು,
ಆ ಬೆಳಕು ಮಂದಾಗಿದ್ದು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ, ತನ್ನ ತಿಳುವಳಿಕೆ ಎಣ್ಣೆ ಹಚ್ಚಿ ಅದನ್ನು ಬೆಳಗಿಸೋದು. ಈ ದೃಷ್ಟಿಯಿಂದ ನೋಡಿದಾಗ ಹೊಸಗನ್ನಡದಲ್ಲಿ 19ನೇ ಶತಮಾನದ ಕೊನೆಗೆ ವಿಮರ್ಶೆ ಅನ್ನೋದು ಶುರುವಾಯಿತು. ವಿಮರ್ಶೆ ಮೊದಲು ಶುರು ಆಗಿದ್ದು ಗ್ರಂಥ ವಿಮರ್ಶೆಯಿಂದ. ವಿಮರ್ಶೆ ಅಂದರೆ ಕೃತಿ ವಿಮರ್ಶೆ, ಒಂದು ಅಪ್ರಿಷಿಯೇಷನ್, ಗುಣದೋಷಗಳನ್ನು ನೋಡೋದು, ಕೃತಿ ನಿರ್ಮಾಣ ಆದ ನಂತರ. ಅದಕ್ಕಿಂತ ಮುಂಚೆ ಪುಸ್ತಕ ಬರಬೇಕಲ್ಲ, ಕೃತಿ ಬರಬೇಕಲ್ಲ. 19ನೇ ಶತಮಾನದ ಕೊನೆಗೆ ಮುದ್ರಣ ವ್ಯವಹಾರ, ಮುದ್ರಣ ಯಂತ್ರ, ಮುದ್ರಣ ತಂತ್ರ ಬೆಳೆದ ಹಾಗೆ ಕೃತಿಗಳೆಲ್ಲ ಪುಸ್ತಕಗಳಾಗಿ ಬಂದುಬಿಟ್ಟು ಓದಿದ್ವಿ. ಓದಿದ ಮೇಲೆ ಅದರ ವಿಮರ್ಶೆ ಮಾಡಬೇಕಲ್ಲ. ಆ ವಿಮರ್ಶೆ ಮಾಡೋ ಹೊತ್ತಿನೊಳಗೆ ಮೊಟ್ಟ ಮೊದಲು ಬರುವುದು ಅಂತಂದ್ರೆ ಗ್ರಂಥ ವಿಮರ್ಶೆ, ಟೆಕ್ಸ್ಚುವಲ್ ಕ್ರಿಟಿಸಿಸಮ್ ಅಂತ ಹೇಳ್ತೀವಿ ಅದಕ್ಕೆ. ಇದು ಪಾಶ್ಚಾತ್ಯರಲ್ಲಿ ಆರಂಭವಾಗಿದ್ದರಿಂದಲೇ ಸಾಹಿತ್ಯ ಆಧುನಿಕವಾಗಿ ಬೆಳೀಲಿಕ್ಕೆ ಕಾರಣ ಆಯಿತು. ಅದೇ ಕಾರಣಕ್ಕೆ ಕನ್ನಡ ಸಾಹಿತ್ಯ ಕೂಡ ಬೆಳೀಲಿಕ್ಕೆ ಶುರುವಾಯಿತು. ಈ ಪ್ರಿಂಟಿಂಗ್ ಹಂತದಲ್ಲಿ ಒಂದು ಹಳೆಯ ಕೃತಿ ಇರ್ತದೆ. ಆ ಹಳೆಯ ಕೃತಿಯನ್ನು ಮುದ್ರಣ ಮಾಡಬೇಕಾಗಿದೆ. ಮುದ್ರಣ ಮಾಡುವಾಗ ಒಬ್ಬ ಸಂಪಾದಕ ಅದರ ಟೆಕ್ಸ್ಟ್ ಯಾವ ರೀತಿ ಅಭ್ಯಾಸ ಮಾಡಿ ಅದು ಯೋಗ್ಯವಾದ ಕೃತಿ ಇದೆಯೇ ಅನ್ನೋದನ್ನು ನಿರ್ಣಯ ಮಾಡಿ ಯೋಗ್ಯವಾದದನ್ನು ಮಾತ್ರ ನಾವು ಮುದ್ರಣ ಮಾಡಬೇಕು. ಇದರ ಗುಣವಾಗಿ ಸಂಪಾದನಾ ವಿಮರ್ಶೆ, ಗ್ರಂಥ ಸಂಪಾದನಾ ವಿಮರ್ಶೆ ಮೊಟ್ಟ ಮೊದಲು ನಮ್ಮಲ್ಲಿ ಶುರುವಾಯಿತು. ಇದನ್ನೇ ಅನುಸರಿಸಿ ವಚನ ಪಿತಾಮಹ ನಾವು ಯಾರನ್ನು ಕರಿತೀವಿ, ಫಗು ಹಳಕಟ್ಟಿಯವರು, ಈ ತಿಳುವಳಿಕೆ ಇಟ್ಟುಕೊಂಡೇ ಅವರು ವಚನ ಸಾಹಿತ್ಯವನ್ನು ಹಸ್ತಪ್ರತಿಯಿಂದ ತೆಗೆದು ಗ್ರಂಥ ಪ್ರತಿಯಾಗಿ, ಗ್ರಂಥ ಮುದ್ರಣ ಪ್ರತಿಯಾಗಿ ಅವರು ತಂದರು. ಅವರು ಅನುಸರಿಸಿದ್ದು ಈ ಪಠ್ಯ ವಿಮರ್ಶೆಯನ್ನು, ಟೆಕ್ಸ್ಟುವಲ್ ವಿಮರ್ಶೆ, ಟೆಕ್ಸ್ಟುವಲ್ ಕ್ರಿಟಿಸಿಸಮನ್ನು ಅವರು ಅನ್ವಯ ಮಾಡಿ ಆ ಗ್ರಂಥಗಳನ್ನೆಲ್ಲ ತಂದರು. ಇದು ಕನ್ನಡ ವಿಮರ್ಶೆಯ ಮೊದಲನೇ ಹಂತ. ಇದೇ ಹೊತ್ತಿಗೆ ಕನ್ನಡ ಸಾಹಿತ್ಯ ಅನುಕರಣದಿಂದ ಅಥವಾ ಪ್ರಭಾವದಿಂದ ಅಂತನೂ ಅಥವಾ ಅನುವಾದದಿಂದ ಅಂತನೂ ಶುರುವಾಯಿತು. ಅದನ್ನು ಶುರು ಮಾಡಿದವರು BM ಶ್ರೀಕಂಠಯ್ಯನವರು. ಇಂಗ್ಲೀಷ್ ಗೀತೆಗಳು ಅನ್ನುವಂಥ ಅವರ ಮೊಟ್ಟ ಮೊದಲ 26ನೇ ಶತಮಾನ, 100 ವರ್ಷ ಆಗ್ಲಿಕ್ಕೆ ಬಂತದ್ದು. ಇಂಗ್ಲೀಷ್ ಗೀತೆಗಳ ಅನುವಾದವರು ಮಾಡಿ ಆ ಇಂಗ್ಲೀಷ್ ಗೀತೆಗಳ ಮೂಲ ಧ್ವನಿ ಅದಲ್ಲ, ಆಶಯ ಧ್ವನಿ, ಅದನ್ನು ಕನ್ನಡೀಕರಿಸಿದರು ಅವರು. ಕವಿತೆಗಳು ಇಂಗ್ಲೀಷು, ವಸ್ತು ಇಂಗ್ಲೀಷು, ಆದರೆ ಅದರ ಅಭಿವ್ಯಕ್ತಿ ಅಚ್ಚ ಕನ್ನಡದಲ್ಲಿ. ಅಂದರೆ ವಿಮರ್ಶೆ BM ಶ್ರೀಕಂಠ ಅವರು ಮಾಡಿದ್ದೇನು ಅಂತಂದ್ರೆ ಅದು ಅನುಕರಣೆನೂ ಹೌದು, ಅನುವಾದ ಅನ್ನೋಕ್ಕಿಂತ ಭಾವಾನುವಾದ ಅಂತ ಅನ್ಬೋದು, ಅಥವಾ ಕನ್ನಡೀಕರಣ ಅನ್ಬೋದು. ಕನ್ನಡ ದೇಶಕ್ಕೆ ಇವತ್ತು ಇಂಗ್ಲೀಷ್ ಗೀತೆಗಳು ಬೇಕಾಗಿವೆ, ಆದ್ದರಿಂದ ಅನುವಾದ ಮಾಡಬೇಕು ಅನ್ನೋದು ಅವರು ಮೊಟ್ಟ ಮೊದಲು ತಂದರು. ಅಲ್ಲಿಂದ ಶುರುವಾಗಿರ್ತಕ್ಕಂಥ, ಯಾಕಂದ್ರೆ ಆಯ್ಕೆಯೊಳಗೂ ವಿಮರ್ಶೆ ಅಂತ ಇರ್ತದೆ ಒಂದು. ಎಲ್ಲ ಇಂಗ್ಲೀಷ್ ಕವಿತೆಗಳನ್ನು ಅನುವಾದ ಮಾಡಲಿಲ್ಲ ಅವರು. ಯಾವ ಕನ್ನಡಕ್ಕೆ ಬೇಕಾಗಿವೆ, ಕನ್ನಡ ಕವಿಗಳಿಗೆ, ಹೇಗೆ ಕವಿರಾಜ ಮಾರ್ಗಕಾರ ಕೂಡ ಕನ್ನಡವನ್ನೇ ತರ್ತಾನೆ, ಅವನದೆಲ್ಲ ಮಾದರಿ ಸಂಸ್ಕೃತ ಮಾದರಿನೇ ಕಾವ್ಯಾದರ್ಶ. ಆದರೆ ಆ ಕಾವ್ಯಾದರ್ಶ ಆ ಕಾಲದ್ದು, ಈ ಕಾಲದ ಆದರ್ಶ ಯಾವುದು ಅಂತಂದ್ರೆ ಪಾಶ್ಚಾತ್ಯ ಸಾಹಿತ್ಯ, ವಿಶೇಷವಾಗಿ ಇಂಗ್ಲೀಷ್ ಸಾಹಿತ್ಯ. BM ಶ್ರೀಕಂಠಯ್ಯನವರ ಇನ್ನೊಂದು ವೈಶಿಷ್ಟ್ಯ ಅಂತಂದ್ರೆ ವಿಮರ್ಶೆಯನ್ನು ಅಥವಾ ಸೃಷ್ಟಿಶೀಲ ಕವಿತೆಗಳನ್ನು ಇಂಗ್ಲೀಷಿನ ತರೋದ್ರ ಉದ್ದೇಶ ಅಂತಂದ್ರೆ ಅವರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು. ಇಂಗ್ಲೀಷ್ ಪ್ರಾಧ್ಯಾಪಕರ ಒಂದು ಅನುಕೂಲತೆ ಏನು ಅಂತಂದ್ರೆ ಅವರು ವಿಶ್ವ ಸಾಹಿತ್ಯವನ್ನು ಓದಿರ್ತಾರೆ. ಎರಡನೇದಾಗಿ ಮಹತ್ವದಂದ್ರೆ ಸಂಸ್ಕೃತ ಮತ್ತು ಕನ್ನಡವನ್ನು ಓದಿರ್ತಾರೆ. ಕನ್ನಡಕ್ಕೆ ಅಗತ್ಯವಾಗಿದ್ದನ್ನು ಸಂಸ್ಕೃತದ ಇಂಗ್ಲೀಷಿನ ಪ್ರಭಾವದಿಂದ ಅದನ್ನು ತೊಗೊಂಡು ಬಂದಿರ್ತಾರೆ. ಅದು ಹೊಸಗನ್ನಡ ಸಾಹಿತ್ಯ ರೂಪುಗೊಳ್ಳಬೇಕಾದ ಒಂದು ಹಾದಿ ಹೀಗೆ ಅನ್ನೋದನ್ನು BM ಶ್ರೀಕಂಠಯ್ಯನವರು ತೋರಿಸಿಕೊಟ್ರು. ಅವ್ರು ಇನ್ನೊಂದು ವಿಶೇಷ ಲಕ್ಷಣ ಹೇಳಬೇಕು. ಏನು ಅಂದ್ರೆ ಅವರ ಕಾಲದ, ಅವ್ರ ಹೊತ್ತಿಗೆ ಬಂದವರು 1920, 26 ಕರ್ನಾಟಕದಲ್ಲಿ ಹೊಸಗನ್ನಡ ಸಾಹಿತ್ಯ ಪ್ರಭಾವಶಾಲಿ, ಪ್ರತಿಭಾಶಾಲಿ ಲೇಖಕರಿಂದ, ಕವಿಗಳಿಂದ ಹುಟ್ಟಲಿಕ್ಕೆ 3 ಕೇಂದ್ರಗಳು ಇದ್ವು ಇಲ್ಲಿ. ಒಂದನೇ ಕೇಂದ್ರ ಇದೆ ಮಂಗಳೂರು, ಗೋವಿಂದ ಪೈ ಅವರು, ಪಂಜೆ ಮಂಗೇಶ್ವರಾಯರು ಪ್ರಮುಖರವರು. ಎರಡನೇದು ಮೈಸೂರು ಕೇಂದ್ರ, ಕರ್ನಾಟಕ ಮೈಸೂರು ವಿಶ್ವವಿದ್ಯಾಲಯ. ಅಲ್ಲಿ AR ಕೃಷ್ಣಶಾಸ್ತ್ರಿಗಳು, TS ವೆಂಕಣ್ಣಯ್ಯ ಇದ್ದರು. ಇಬ್ಬರು ಕೂಡ ಸಂಸ್ಕೃತ ಮತ್ತು ಕನ್ನಡ ಪಂಡಿತರು, ವಿದ್ವಾಂಸರು, ಸೃಜನಶೀಲ ಸಾಹಿತ್ಯವನ್ನು ಓದಿಕೊಂಡವರು, ಹೊಸಗನ್ನಡಕ್ಕೆ ಏನು ಬೇಕು ಅನ್ನೋ ತಿಳ್ಕೊಂಡವರು. ಅದಕ್ಕಿಂತ ಮುಖ್ಯವಾಗಿ ಪರಂಪರಾಗತವಾದ ಪಂಪನಿಂದ ಹಿಡ್ಕೊಂಡು ಮುದ್ರಣನವರೆಗೆ ಬಂದ ಸಾಹಿತ್ಯದ ಮುಂದುವರಿಕೆಯಾಗಿ, ಆಧುನಿಕ ರೂಪವಾಗಿ ಸಾಹಿತ್ಯ ಹೇಗೆ ಬೆಳಿಬೇಕು ಅನ್ನೋದು ಒಂದು. ಎರಡನೇದು ಭಾಳ ಮಹತ್ವದ ಅಂದರೆ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು. ನಮಗೆ ಇಂಗ್ಲೀಷಿನ ಬಂದಂಥ ಒಂದು ಅನುಕೂಲತೆ ಇದು.
ಸಾಹಿತ್ಯ ಯಾರಿಗೆ ಬೇಕೋ ಅವ್ರು ಓದ್ತಿದ್ರು, ಇಂಡಿವಿಜುವಲ್ ವೈಯಕ್ತಿಕ ಇರ್ತಿತ್ತು ಅದು, ಅಥವಾ ಒಂದು ಮತದ ಮಿತಿಯೊಳಗೆ ಇರ್ತಿತ್ತು ಅದು. ಮತ ಧರ್ಮಗಳ ಮಿತಿಯೊಳಗಿದ್ದಂಥ ಸಾಹಿತ್ಯ ನಮ್ಮದೆಲ್ಲ ಹಿಂದಿಂದು. ಸರ್ವಜ್ಞ ಬಿಟ್ಟರೆ ಎಲ್ಲರೂ ಒಂದಲ್ಲ ಒಂದು ಮತದನ್ನು ಅನುಸರಿಸಿ ಹೋಗ್ತಕ್ಕಂಥವ್ರು, ಆ ಮತದವರಿಗೆ ಪ್ರಿಯವಾಗುವ ರೀತಿಯೊಳಗೆ ಮಾಡಿದವರು. ಅದು ಯಾವಾಗ ಸಾಹಿತ್ಯ ಹೊಸ ಕಾಲದ ಜ್ಞಾನದ ಒಂದು ಶಿಸ್ತಾಗಿ ಬಂದು ಅದು ಇರುವ ಸಮಾಜವನ್ನು ಅಥವಾ ಇರುವ ದೇಶವನ್ನು ಅಥವಾ ಸಾಮಾನ್ಯ ಜನಗಳ ಸ್ಥಿತಿಗತಿಗಳನ್ನು ಉನ್ನತಿ ಒಯ್ಯಬೇಕು, ಹೆಚ್ಚೆಚ್ಚು ನಾಗರಿಕತೆಗೆ ನಾವು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಸಾಹಿತ್ಯದ ಅಭ್ಯಾಸ ಏನು ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಶುರು ಆಯಿತು. ಅದರ ಪರಿಣಾಮವಾಗಿ ಹೊಸಗನ್ನಡದ ವಿಮರ್ಶೆಗೆ ಒಂದು ದಿಕ್ಕು, ಒಂದು ನೆಲೆ ಅಂತ ಹೇಳ್ಬೋದು. ಅದು ಸಿಕ್ಕದ್ದು ಇಂಥ ಪ್ರತಿಭಾವಂತರಿಂದ. ಮಂಗಳೂರು ಒಂದು ಕೇಂದ್ರವಾಗಿ ಹೇಗೆ ಶುರು ಆಯಿತು, ಗೋವಿಂದ ಪೈಗಳಾಗಲಿ ಆಮೇಲೆ ಪಂಚಮಂಗೇಶ್ವರಾಗಲಿ. ವಿಶೇಷ ಅಂತಂದರೆ ಗೋವಿಂದ ಪೈಗಳಿಗೂ ಕೂಡ ಬಹುಭಾಷಿಕರು. ಅವ್ರ ಮನೆ ಮಾತು ಕೊಂಕಣಿ, ಪ್ರದೇಶ ಭಾಷೆ ಕನ್ನಡ, ಇಂಗ್ಲೀಷ್ ಸಾಹಿತ್ಯವನ್ನು ಓದ್ಕೊಂಡಿದ್ರು, ವಿಶೇಷವಾಗಿ ಗ್ರೀಕ್ ಸಾಹಿತ್ಯವನ್ನು ಓದ್ಕೊಂಡಿದ್ರು. ಯಾಕಂದರೆ ಕನ್ನಡದ ಮೊದಲ ಮಾತುಗಳಲ್ಲಿ ಕನ್ನಡ ಶಬ್ದಗಳಿವೆ ಅಂತ ಅನ್ನೋದನ್ನು ಕಂಡು ಹಿಡಿದವ್ರು ಅವರು. ಅವು ಗ್ರೀಕ್ ಮಾತುಗಳಿದ್ದು. ಹೀಗೆ ಸಂಶೋಧಕ ಮತ್ತು ವಿಮರ್ಶಕ ಎರಡೂ ಸ್ಥಾನ ಗೋವಿಂದ ಪೈಗಳಿಗಿರೋದ್ರಿಂದ ವಿಮರ್ಶೆ ಹೊಸ ದಿಕ್ಕುಗಳನ್ನು ಒಂದೊಂದಾಗಿ ತೆಗಿಲಿಕ್ಕೆ ಅವ್ರಿಗೆ ಅನುಕೂಲ ಆಯಿತು. ಅವ್ರು ಮಾಡಿದ ಇನ್ನೊಂದು ಪ್ರಯೋಗ ಅಂತಂದ್ರೆ ಸಾನೆಟ್ಸ್, ಇಂಗ್ಲೀಷ್ನಿಂದ ಬಂದದ್ದು ಸುನೀತ. ಆ ಸುನೀತಾಗೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಪ್ರಾಸಕ್ಕೆ ಭಾಳ ಗಂಟು ಬೀಳ್ತೀವಿ ನಾವು. ಆದಿಪ್ರಾಸ, ಅಂತ್ಯಪ್ರಾಸ. ಆದಿಪ್ರಾಸ ಅಂತ್ಯಪ್ರಾಸದ ಬಂಧನವಿಲ್ಲದೆ ಸ್ವತಂತ್ರ ಆಗಬೇಕು ಕನ್ನಡ ಕಾವ್ಯ, ಕನ್ನಡ ಕವಿತೆ ಅಂಥೇಳಿ ಆ ಪ್ರಾಸಗಳನ್ನು ಬಿಟ್ಟು ಅವ್ರು ಪ್ರಯೋಗ ಮಾಡಿದರು. ಅಂದ್ರೆ ಒಂದು ಕಡೆ BMC, ಇನ್ನೊಂದು ಕಡೆ ಗೋವಿಂದ ಪೈ. ಇವರಿಬ್ಬರು ಸೃಜನಶೀಲತೆಯಿಂದ ಮತ್ತು ವಿಮರ್ಶೆಯ ಪ್ರಜ್ಞೆಯಿಂದ, ವಿಮರ್ಶೆಯ ತಂತ್ರ, ಅದು ಶಕ್ತಿನೂ ಹೌದು ತಂತ್ರನೂ ಹೌದು, ಅದರಿಂದ ಹೊಸಗನ್ನಡ ಸಾಹಿತ್ಯ ರೂಪುರೇಷೆಗಳನ್ನು ಹಾಕೋತಿ ಶುರು ಮಾಡಿದರು ಅವರು. ಮೈಸೂರು 2ನೇ ಕೇಂದ್ರ. 3ನೇ ಕೇಂದ್ರ ಅಂದರೆ ಬೇಂದ್ರೆ ಅವರ ಧಾರವಾಡ, ಗೆಳೆಯರ ಗುಂಪು. ಬೇಂದ್ರೆ ಅವರು ಕನ್ನಡಕ್ಕೆ ಬಂದದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಮನೆ ಮಾತು ಮರಾಠಿ, ಶಾಲೆ, ಕಾಲೇಜು ಮತ್ತು ಜ್ಞಾನ ಪಡೆದದ್ದು ಪುಣೆ. ಹಾಗೆ ನೋಡಿದ್ರೆ ಬೇಂದ್ರೆ ಅವರು 1918ರಲ್ಲಿ BA ಆದಾಗ ಅಲ್ಲಿ ಪುಣೆ ಒಳಗನೆ ಅವರು ತಮ್ಮ ಉದ್ಯೋಗ ಮತ್ತೊಂದು ಮಾಡಿಬಿಟ್ಟಿದ್ರೆ ನನಗನ್ನಿಸ್ತದ ಬೇಂದ್ರೆ ಅವರು ಮರಾಠಿ ಕವಿ ಆಗ್ತಿದ್ರೇನು. ಆದರೆ ಬೇಂದ್ರೆಯವರೊಳಗಿದ್ದ ಅಂಬಿಕಾತನದಿತ್ತಿದ್ದಾನಲ್ಲ, ಅವನು ಧಾರವಾಡಕ್ಕೆ ಬರಬೇಕಾಯ್ತು. ಅದು ಸಂಕಲ್ಪದು. ನಾನು ಹುಟ್ಟು ಕನ್ನಡಿಗ, ಮನೆ ಮಾತಿರ್ಬೋದು, ಫಾರ್ಮಲ್ ಅಷ್ಟೇ, ಅದು ಔಪಚಾರಿಕ. ಆದರೆ ನಾನು ಕನ್ನಡಿಗ ಮತ್ತು ಕನ್ನಡ ನಾಡಿಗೆ ನನ್ನ ಅಗತ್ಯ ಇದೆ, ನಾನು ಕವಿತೆ ಬರೀಬೇಕು. ಕವಿತೆ ಬರೆಯೋದ್ರ ಮೂಲಕ ಆಲೂರು ವೆಂಕಟರಾಯರು ಮತ್ತು ಇತರರೇನು ಕರ್ನಾಟಕ ಏಕೀಕರಣಕ್ಕೆ ಚಳುವಳಿ ನಡೆಸಿದ್ರಲ್ಲ, ಆ ಚಳುವಳಿಗೆ ನಾನು ಬೆಂಬಲ ಕೊಡಬೇಕು. ಕವಿ ಅಂದರೆ ಕೇವಲ ಪ್ರತಿಭಾನ್ವಿತನಾದಂಥ ತನ್ನ ಕಲ್ಪನೆಗೆ ಹೊಳೆದಂಥ ಕವಿತೆಗಳನ್ನು ಬರೆದು ಹೋಗೋದಲ್ಲ. ನನ್ನ ಕವಿತೆ ನನ್ನ ಜನಗಳದ್ದು, ನನ್ನ ಜನಗಳ ಧ್ವನಿಯದು, ನನ್ನ ಜನಗಳ ಆಶಯ, ನನ್ನ ಜನಗಳ ಮಹತ್ವಾಕಾಂಕ್ಷೆ, ಜೀವನದ ಭವಿಷ್ಯದ ಹೋಗ್ತಕ್ಕಂಥದ್ದು. ಆದ್ದರಿಂದ ಜೀವಪರವಾದ ಕಾವ್ಯವನ್ನು ನಾವು ಬರಿಬೇಕಾಗಿದ್ರೆ ಕನ್ನಡ ನಾಡಿನಲ್ಲಿ ಬರಿಬೇಕು. ಒಂದು ಅಷ್ಟೇ ಅಲ್ಲ, ಸಾಹಿತ್ಯವನ್ನು ಒಂದು ಅಭ್ಯಾಸದ ವಿಷಯವಾಗಿ ನಾನು ಬಳಸಬೇಕು. ಅದಕ್ಕಾಗಿ ಗೆಳೆಯರ ಗುಂಪು ಕಟ್ಟಿದ್ರು ಅವರು. ಗೆಳೆಯರ ಗುಂಪಿನೊಳಗೆ ಸಾಹಿತ್ಯದ ಅಭ್ಯಾಸ ಆಗ್ತಿತ್ತು. ಹಳೆಯ ಸಾಹಿತ್ಯದ ಜೊತೆಗೇ ಬೇಂದ್ರೆ ಅವರು ಒಂದು ಕಡೆ ತಮ್ಮದು ಹೇಳ್ತಾರೆ, ನಾನು ಕವಿಯಾಗಿ ರೂಪುಗೊಳ್ಳಲಿಕ್ಕೆ ಕಾರಣರಾದವರು 4 ಜನ. ಒಬ್ಬರು ರವೀಂದ್ರನಾಥ್ ಠಾಕೂರ್, ರಾಷ್ಟ್ರೀಯ ಕವಿ. ಇನ್ನೊಬ್ಬರು ಶ್ರೀ ಅರವಿಂದರು, ಆಧ್ಯಾತ್ಮಿಕ ಅನುಭಾವಿಕ ಯೋಗಿ. ಮತ್ತೊಬ್ಬರು ಖಲೀಲ್ ಗಿಬ್ರಾನ್ ಅನ್ನುವಂಥ ಅರೇಬಿಕ್ ಇಂಗ್ಲೀಷ್ ಕವಿ. ಅಂತ ಇನ್ನೊಬ್ಬ ಐರ್ಲೆಂಡಿಂದ ಬಂದಂಥ ಕವಿ, ಆಧ್ಯಾತ್ಮಿಕ ಅವನು ಕ್ಯಾಂಡಲ್ ಆಫ್ ವಿಷನ್ ಅಂತ ಒಂದು ಕೃತಿ ಬರೀತಾನೆ, ಕವಿತೆ. ಹೀಗೆ 4 ವಿಶ್ವಕವಿಗಳಿವರು ಆ ಕಾಲದ 1914-18 ಕಾಲ ಹೇಳಿಕತ್ತೀನಿ ನಾನು. ಅಂದರೆ ವಿದ್ಯಾರ್ಥಿಯಾಗಲಿ ಬೇಂದ್ರೆ ಅವರು ತಮ್ಮ ಕವಿತೆಯ ದಿಕ್ಕನ್ನು, ಕವಿತೆಯ ಉದ್ದೇಶವನ್ನು ಸ್ಪಷ್ಟ ಮಾಡ್ಕೊಂಡಿದ್ರು. ಹೀಗೆ ವಿಶ್ವಾತ್ಮಕವಾಗಿರುವಂಥ ಕಾವ್ಯ ಅದಲ್ಲ, ಅದು ನಮಗೆ ಇಂಗ್ಲೀಷ್ನಿಂದ ಗೊತ್ತಾದದ್ದು. ಆದರೆ ಇಂಗ್ಲೀಷಿನ ಮೂಲಕವೇ ಕನ್ನಡವನ್ನು ನಾವು ಕಟ್ಟಬೇಕು, ಬೆಳೆಸಬೇಕು ಮತ್ತು ಆಧುನಿಕ ಜೀವನದಲ್ಲೇ ನಾವು ಒಂದಾಗಬೇಕು. ಒಂದಾಗೋದು ಅಂತಂದ್ರೆ ಜನಸಾಮಾನ್ಯರ ಜೋಡಿ ಇರಬೇಕು ನಾವು. ನಾನೇ ಸಾಮಾನ್ಯ, ಬೇಂದ್ರೆ ಅತ್ಯಂತ ಸಾಮಾನ್ಯ ಕುಟುಂಬ ಹುಟ್ಟಿದವರು. ಅವ್ರಿಗೆ ಯಾವ ಹಿನ್ನೆಲೆಯೂ ಇರಲಿಲ್ಲ. ಅಂದರೆ ಒಳಗೆ ಪ್ರತಿಭೆ ಒಂದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅಂಥ ಪ್ರತಿಭಾನ್ವಿತರು 3 ಜನ, BM ಶ್ರೀ, ಬೇಂದ್ರೆ, ಗೋವಿಂದ ಪೈ ಮತ್ತು
ಪಂಜೆ ಮಂಗೇಶ್ವರಾಯರು. ಪಂಜೆ ಮಂಗೇಶ್ವರ ಮಾತು ಯಾಕೆ ಹೇಳ್ಬೇಕಂತಂದ್ರೆ ಅವ್ರು ಬರೆದಂಥ ತೆಂಕಣ ಗಾಳಿ ಆಟ ಕವಿತೆ ನೋಡ್ರಿ, ಅದು ಕೂಡ ಆ ಗಾಳಿ ಒಳನೆ ಹೆಂಗೆ ಬರ್ತಂದ್ರೆ ಈ ಭಾಗದಲ್ಲಿ ಕನ್ನಡ ನಾಡಿನ ದಕ್ಷಿಣ ಭಾಗ ತೆಂಕಣ, ಈ ತೆಂಕಣ ಭಾಗದಲ್ಲಿ ಒಂದು ಬಿರುಗಾಳಿ ಎದ್ದಿದೆ, ತುಂಟರ ಗಾಳಿ ಎದ್ದಿದೆ. ಆ ಗಾಳಿ ಒಳಗೆ ಸಿಕ್ಕವರೆಲ್ಲರೂ ಸಿಕ್ಕಾಪಟ್ಟೆ ಹೋಗಿಬಿಟ್ಟಾರೆ, ಯಾರಿಗೂ ನೆಲೆ ಇಲ್ಲ, ನಮ್ಮ ನೆಲದ ಮೇಲೆ ಇರಲಿಕ್ಕಾಗೋದಿಲ್ಲ. ಇದು ಇಂಗ್ಲೀಷಿನ ಪ್ರಭಾವ. ಇಂಥ ಇಂಗ್ಲೀಷಿನ ಪ್ರಭಾವವನ್ನು ನಾವು ಎದುರಿಸಬೇಕಾಗಿದೆ ಅನ್ನೋ ಸೂಚನೆ ಆ ಕವಿತೆಯೊಳಗೆ ಬರ್ತದೆ. ಹೀಗೆ ಕವಿತೆ ಮೂಲಕ ಮತ್ತು ವಿಚಾರದ ಮೂಲಕ ಮತ್ತು ಸ್ವಂತ ಸಂಕಲ್ಪದ ಮೂಲಕ ಕನ್ನಡದಲ್ಲಿ ವಿಮರ್ಶೆ ಶುರುವಾಯಿತು. ಈ ಕಡೆ ಕ್ರಿಯೇಟಿವ್ ಆಗಿ ಬರ್ತಕ್ಕಂಥದ್ದು ಸೃಜನಾತ್ಮಕ ಕವಿತೆಗಳು ಮತ್ತು ಇತರ ಸಾಹಿತ್ಯದ ಪ್ರಕಾರಗಳಿಗೂ ಹುಟ್ಟಿದ್ವು. ಆಗ ಸಣ್ಣ ಕತೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರದು, ಅಲ್ಲಿಂದ ಸಣ್ಣ ಕತೆ, ನಾಟಕ. ಸ್ವತಃ BMC ಅವರೇ ನಾಟಕನ ಅನುವಾದ ಮಾಡ್ತಾರೆ, ಅಶ್ವತ್ಥಾಮನ ಇಂಥವೆಲ್ಲ ನಾಟಕ ಮಾಡ್ತಾರೆ. ಅವ್ರದ್ದು ಇನ್ನೊಂದು ವಿಶೇಷತೆ ಅಂತಂದ್ರೆ ಗ್ರೀಕನ್ನು ಓದ್ಕೊಂಡ್ರು ಅವರು. ಆ BMC ಪರಂಪರೆಯೊಳಗೆ ಮುಂದೆ ಬರ್ತಕ್ಕಂಥವ್ರು KV ರಾಘವಾಚಾರ ಅಂತ ಒಬ್ಬರು ಬರ್ತಾರೆ. ಅವರು ಕೂಡ ಗ್ರೀಕ್ ಭಾಷೆಯನ್ನು ಓದಿಕೊಂಡು ಅನುವಾದ ಮಾಡ್ತಾರೆ ಮುಂದೆ. ಇನ್ನೊಬ್ಬರು ಮಾತನ್ನು ನಾನು ಹೇಳಬೇಕು, ಬಾಲಸುಬ್ರಹ್ಮಣ್ಯಂ ಅಂತ. ಅವರು ಕೂಡ ಗ್ರೀಕ್ ಓದಿ ಅರಿಸ್ಟಾಟಲ್ನ ಪೊಯಿಟಿಕ್ಸನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಹೀಗೆ ಕನ್ನಡ ಸಾಹಿತ್ಯದ ವಿಮರ್ಶೆ ಮಾಡೋದಷ್ಟೇ ಅಲ್ಲ, ವಿಮರ್ಶೆಗೆ ಬೇಕಾಗಿರ್ತಕ್ಕಂಥ ಪೂರಕ ಸಾಹಿತ್ಯ ಅದಲ್ಲ, ಆ ಪೂರಕ ಸಾಹಿತ್ಯವನ್ನು ಕೂಡ ಆವಾಗ ರಚನೆ ಮಾಡುವಂಥ ಕೆಲಸ ಮೈಸೂರು ಮತ್ತು ಧಾರವಾಡ ಮತ್ತು ಮಂಗಳೂರು ಈ ಮೂರೂ ಭಾಗದ ಕೇಂದ್ರಗಳಲ್ಲಿ ನವೋದಯ ಕೇಂದ್ರ ಅಂತ ಹೇಳ್ತೀವಿ ನಾವು. ನವೋದಯ ಅಂದರೆ ಹೊಸ ಕನ್ನಡ ಅಂತೇ ಅರ್ಥ. ಬರೀ ಕನ್ನಡ ಅಷ್ಟೇ ಅಲ್ಲ, ಇಡೀ ಜನತೆಯ ಹೊಸ ಹುಟ್ಟಿದ್ದು, ಜನರಿಗೆ ಹೊಸ ಕಲ್ಪನೆಗಳು ಬರಬೇಕು, ಹೊಸ ಆಶಯಗಳು ಬರಬೇಕು, ಜೀವನದ ಸಮಸ್ಯೆಗಳನ್ನೆಲ್ಲ ಆ ಕಡೆಗೆ ಇಟ್ಟು ಕೂಡ ನಾವು ಮುಂದೆ ಹೋಗಬೇಕು ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ಅವರು ಆ ವಿಮರ್ಶಾ ಸಾಹಿತ್ಯವನ್ನು ಬೆಳೆಸ್ಕೊಂಡ್ರು. ಅದಕ್ಕೊಂದು ಹೊಸ ದಿಕ್ಕುಗಳನ್ನು ತೋರಿಸ್ಕೊಂಡ್ರು. ಮುಂದಿನ ಹಂತದಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಈ ಪರಂಪರೆ ಅದಲ್ಲ, BMC ಮತ್ತು ಬೇಂದ್ರೆ ಈ ಪರಂಪರೆಯನ್ನು ಮುಂದುವರಿಸಿದವರು ಮುಖ್ಯವಾಗಿ ಕೆಲವರ ಹೆಸರು ನಾ ಹೇಳ್ಬೋದು. ಈಗ ಒಂದು J. ಶಿವರುದ್ರಪ್ಪನವರು ಕಾವ್ಯಾರ್ಥ ಚಿಂತನ ಅಂತ. ಕುವೆಂಪು ಕೂಡ ಬರ್ತಾರೆ. ಕುವೆಂಪು ಶಿವರುದ್ರಪ್ಪ ಇದೆಲ್ಲ ಒಂದು ತೀನಂ ಶ್ರೀಕಂಠರು ಬರೆದಂಥ ಭಾರತೀಯ ಕಾವ್ಯ ಮೀಮಾಂಸೆ. ಅಂದ್ರೆ ನಮ್ಮ ಸಾಹಿತ್ಯವನ್ನು ಅದನ್ನು ಎರಡು ದೃಷ್ಟಿಯಿಂದ ನೋಡ್ಬೋದು ನಾವು. ಕವಿಯ ಅನುಭವ, ಕವಿಯ ಹಿನ್ನೆಲೆ, ಕವಿಯ ವಾತಾವರಣ ಮೂರನ್ನೂ ಕೂಡಿಸಿ ಏನು ಒಂದು ಬರ್ತದೆ, ಜೀವನ ಬರ್ತದೆ, ಕಾವ್ಯ ಜೀವನ ಅಥವಾ ಸಾಹಿತ್ಯ ಜೀವನ. ಈ ಸಾಹಿತ್ಯವನ್ನು ನಾವು ಹೆಚ್ಚೆಚ್ಚು ಸಾಮಾನ್ಯ ಜನರಿಗೂ ತಲುಪಿಸ್ಬೇಕು. ಮುಖ್ಯವಾಗಿ ಕನ್ನಡದ ವಿಮರ್ಶೆ ಬಿಟ್ಟಿದ್ದು ಅಭ್ಯಾಸಕ್ಕಾಗಿ, ಅಕಾಡೆಮಿಕ್ ಶಿಸ್ತು. ಅದನ್ನು ನಾವು ಒಂದು ಶಿಸ್ತು ಅನ್ಬೋದು, ಕಲೆನೂ ಅನ್ಬೋದು, ಶಾಸ್ತ್ರನೂ ಅನ್ಬೋದು. ಇವೆಲ್ಲ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ಇದು GS ಆಮೂರವ್ರಿಗೆ ಕೊಟ್ಟಂಥ ಒಂದು ಪುಸ್ತಕ. ಇದು ಸಹೃದಯ ಸಂವಾದ ಅಂತ. ಈ ಸಹೃದಯ ಸಂವಾದದೊಳಗೆ GS ಆಮೂರವ್ರು ನೆಪ ಇಟ್ಕೊಂಡು 80ನೇ ವಯಸ್ಸಿನೊಳಗೆ ಕೊಟ್ಟಂಥ ಗ್ರಂಥದೊಳಗೆ ಅವರಿಗೆ ಪ್ರಿಯವಾದಂಥ ಒಂದು ವಸ್ತು ಏನಂತಂದ್ರೆ, ನಾನು ವಿಮರ್ಶಕನಾಗಿ ಬಂದೆ, ಭಾಳ ತಡವಾಗಿ ಬಂದರು. 60ನೇ ವರ್ಷದ ಮೇಲೆ ಬರ್ತಾರೆ ಅವರು. ಅದು ಇಂಗ್ಲೀಷನ್ನು ಬಿಟ್ಟು ಕನ್ನಡಕ್ಕೆ ಬರ್ತಾರೆ. ಬಂದಾಗ ನಾನು ಈ ಹೊಸಗನ್ನಡದ ವಿಮರ್ಶಕರ ಪರಂಪರೆಯಲ್ಲಿ ನಾನೇನು ಅಂತ ಗುರುತಿಸ್ಕೋಬೇಕಾಗಿತ್ತು ಅವರಿಗೆ. ಯಾಕಂದ್ರೆ ನಾನು ಸ್ವತಂತ್ರ ಇರುವುದಿಲ್ಲ. ಯಾವುದೇ ಒಬ್ಬ ಸಾಹಿತ್ಯದ ವಿಮರ್ಶಕ ಓದುಗನಾಗಲಿ ಅದ್ರ ಬಗ್ಗೆ ವಿಚಾರ ಅಥವಾ ಜೀವನದ ಬಗ್ಗೆನೂ ಯಾರು ಸ್ವತಂತ್ರ, ಇನ್ನೊಬ್ಬರ ಮೇಲೆ ಅವರು ಸಹಸ್ಪಂದನ ಮಾಡ್ತಿರ್ತಾರೆ. ಅದನ್ನು ತನ್ನನ್ನು ತಾನು ಗುರುತಿಸಿಕೊಳ್ಳಿಕ್ಕೆ, ತನ್ನ ಸ್ಥಾನವನ್ನು, ತನ್ನ ಸಾಧನೆಯನ್ನು ಗುರುತಿಸಿಕೊಳ್ಳಿಕ್ಕೆ ಅವ್ರೇನು ಮಾಡಿದರು ಅಂತಂದರೆ, ಕನ್ನಡದ ಸುಮಾರು 28-29 ಜನ ಸಾಧಕರ, ವಿಮರ್ಶಕ ಸಾಧಕರ ಕಥೆ ಇದು. ಒಂದೇ ಮಾತು ಹೇಳೋದಾದ್ರೆ, ಕನ್ನಡ ವಿಮರ್ಶೆಯ ಚಾರಿತ್ರಿಕ ಬೆಳವಣಿಗೆಯ ಒಂದು ದಾಖಲೆ ಅಂತ ಇದು ಅನ್ಬೋದು. ಈ ದಾಖಲೆ ನೋಡಿದಾಗ 1935-40 ಹೊಸಗನ್ನಡದ 2ನೇ ಹಂತಕ್ಕೆ ಬಂದಾಗ ಸಾಹಿತ್ಯ ಹೇಗೆ ವಿಕಾಸ ಆಕೋತ ಹೋತು. ಯಾಕಂದ್ರೆ ಸಾಹಿತ್ಯದೊಳಗೆ ಅನೇಕ ಪ್ರಕಾರಗಳು ಬಂದು, ಸಣ್ಣ ಕಥೆ, ಕಾದಂಬರಿ, ಪ್ರಬಂಧ, ಇವೆಲ್ಲ ಪ್ರಕಾರಗಳ ಜೊತೆಗೆ ವಿಮರ್ಶೆ ಕೂಡ ಒಂದು ಪ್ರಕಾರ ಅನ್ನೋ ಮಟ್ಟಿಗೆ ಅದ್ರ ಬೆಳವಣಿಗೆ ಆಯಿತು. ಅದು ಒಂದು ತಿಳ್ಕೊಬೇಕು, ಅದನ್ನು ಕೇವಲ ಪ್ರಕಾರ ಅಂಥೇಳಿ ಅದಕ್ಕೊಂದು ಪ್ರತ್ಯೇಕತೆ ಮಾಡೋಕ್ಕಿಂತ ನನಗೇನು ಅನ್ನಿಸ್ತು ಅಂದ್ರೆ, ಕನ್ನಡ ಸಾಹಿತ್ಯ ವಿಮರ್ಶೆ ಸಾಹಿತ್ಯದ ಜೊತೆಗೆ ಸಹಚರ್ಯ ಮಾಡಿದೆ. ಅದು ನಾನು ಬೆಳಿತೀನಿ, ನೀನು ಬೆಳಿಬೇಕು, ನೀನು ಬೆಳೆದು ನಾನು ನೋಡಬೇಕು, ನಾನು ಬೆಳೆಯುವಂತೆ ನೀನು ಕೂಡ ಮಾರ್ಗದರ್ಶನ ತೊಗೊಂಡು ಬೆಳಿಬೇಕು ಅನ್ನುವಂಥ ಪರಸ್ಪರ ಒಂದು ಸಂವಾದ. ಬರಹಗಾರರು ಅಂದರೆ ಕೃತಿ ಕಾರ್ಯತ್ರಿ ಪ್ರತಿಭೆ ಇದ್ದಂಥ ಲೇಖಕರು ಅಥವಾ ಕವಿಗಳು, ಸಾಹಿತಿಗಳು ಅವ್ರ ವಿಮರ್ಶೆಯನ್ನು ಗಮನಿಸಬೇಕು, ವಿಮರ್ಶಕರು ಇವರನ್ನು ಗಮನಿಸಬೇಕು. ಇಬ್ಬರು ಪರಸ್ಪರ
ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ ಅಥವಾ ಕನ್ನಡ ನಾಡಿನ ಜ್ಞಾನ ಏನದಲ್ಲ, ಸಾಹಿತ್ಯ ಅಂದರೆ ಅಂತಿಮವಾಗಿ ಅದು ಜ್ಞಾನ. ಅದು ಆ ಜ್ಞಾನವನ್ನು ನಾವು ಯಾವ ರೀತಿ ಬೆಳೆಸ್ಕೋತ ಹೋಗ್ಬೇಕನ್ನುವಂಥ ಒಂದು ಸಂವಾದ ಇಲ್ಲಿ ಕಾಣಿಸ್ತದೆ. ಕಾಲಕ್ಕೆ ನಮ್ಮ ಸಾಹಿತ್ಯದೊಳಗೆ ಬೆಳವಣಿಗೆಗಳು, ಬದಲಾವಣೆಗಳು, ಅದು ಚಳುವಳಿಗಳು. ನವೋದಯನೇ ಒಂದು ಚಳವಳಿ, ಆನಂತರ ಪ್ರಗತಿಶೀಲರ ಚಳವಳಿ ಬಂತು, ಮಾರ್ಕ್ಸ್ವಾದಿಂದ ಪ್ರಭಾವಿತವಾಗಿದ್ದು. ಆನಂತರ ನವ್ಯ ಚಳವಳಿ ಅಂತ ಒಂದು ಬಂತು, ನವ್ಯೋತ್ತರ ಚಳವಳಿ. ಅದು ಬಂಡಾಯ ಮತ್ತು ಮಹಿಳಾ ಪ್ರಜ್ಞೆ, ಇವೆಲ್ಲ ನಮ್ಮ ಸಾಹಿತ್ಯದೊಳಗೆ 100 ವರ್ಷದೊಳಗೆ ಸಾಹಿತ್ಯಕ ಚಳವಳಿಗೆ ನಡೆದು. ಪ್ರತಿ ಸಾಹಿತ್ಯಕ ಚಳವಳಿ ನಡೆದಾಗ ಕೂಡ ಹೊಸ ಹೊಸ ಅಂಶಗಳೇ ನಮ್ಮ ಕನ್ನಡ ಸಾಹಿತ್ಯ ವಿಮರ್ಶೆಗೆ ಬಂದು ಸೇರ್ತಾ ಇವೆ. ಬೇರೆ ಬೇರೆ ಇಸಮ್ಗಳು, ಅಂದರೆ ಅವು ಸಾಹಿತ್ಯೇತರ ಇಸಮ್ಗಳಿದ್ದರೂ ಕೂಡ ಜೀವನಕ್ಕೆ ಸಂಬಂಧಪಟ್ಟದ್ದು. ಜೀವನವನ್ನು ಬೆಳಿಬೇಕು, ಜೀವನ ಬೆಳಿಬೇಕು, ಬದಲಾಗಬೇಕು. ಮನುಷ್ಯ ಮಾನವೀಯತೆಯ ನೆಲೆಗಳನ್ನು ನಟ್ಕೋತ ಮುಂದೆ ಹೋಗಬೇಕು. ಈ ಒಂದು ಆಶೆ ಇದ್ದಂಥ ಚಳವಳಿಗಳಲ್ಲ. ಈ ಚಳವಳಿಗೆ ಪ್ರತಿಯೊಂದು ಕಾಲದಲ್ಲಿ ಕೂಡ ಒಳ್ಳೊಳ್ಳೆ ವಿಮರ್ಶಕರು, ಸರಿಯಾದ ವಿಮರ್ಶಕರು ಆ ವಾದವನ್ನು ಪ್ರತಿಪಾದನೆ ಮಾಡಿ ಅದನ್ನು ಬೆಳೆಸ್ತಕ್ಕಂಥ ವಿಮರ್ಶಕರು ಕೂಡ ನಮ್ಮಲ್ಲಿ ಬಂದಿದ್ದಾರೆ. ಅವರು ಸಾಧನೆ ಕೂಡ ಇಲ್ಲಿ ಬರ್ತಿದೆ. ಕೊನೆಗೊಂದು ಮಾತು ಹೇಳ್ತೀನಿ, ಟೈಮ್ ಆಯಿತು. ಕನ್ನಡದಲ್ಲಿ ವಿಮರ್ಶೆ ಭಾಳ ಶಿಸ್ತಿನಿಂದ ಬೆಳೆದಿದೆ. ಮೀಮಾಂಸೆಗಳನ್ನು, ಸಂಸ್ಕೃತಿ ಮೀಮಾಂಸೆ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಇವೆರಡನ್ನೂ ಕೂಡ ನಮ್ಮ ವಿಮರ್ಶಕರು ಓದುವಂಥ ಒಂದು ಅನುಕೂಲತೆಯನ್ನು ಕೊಟ್ಟಿದೆ. ಸ್ವತಃ GS ಆಮೂರ್ಯ ಮೀಮಾಂಸಕರವರು. ಕತೆ, ಸಣ್ಣ ಕತೆ, ಕಾದಂಬರಿ, ವಿಶೇಷವಾಗಿ ಇವೆರಡು ಪ್ರಕಾರಗಳ ಬಗ್ಗೆ ಅವ್ರು ಮೀಮಾಂಸೆ ಬರೋದನ್ನು ನಾವು ಮೆಚ್ಚಬೇಕು. ಒಂದು ಶಿಸ್ತನ್ನು ತಂದುಕೊಟ್ಟು. ಎರಡನೇದು ಅಂತಂದ್ರೆ OL ನಾಗಭೂಷಣ ಸ್ವಾಮಿ ನೆನೆಸ್ಬೇಕು ನಾವಿಲ್ಲಿ. ಕನ್ನಡ ವಿಮರ್ಶೆ ಬೆಳವಣಿಗೆಗಳಿಗೆ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಏನಂತಂದ್ರೆ ವಿಮರ್ಶಾ, ಸಾಹಿತ್ಯ ವಿಮರ್ಶಾ ಪರಿಭಾಷೆ ಅಂತ ಅವರೊಂದು ಕೋಶವನ್ನು ಮಾಡಿದ್ದಾರೆ. ಅಂದರೆ ಪಾಶ್ಚಾತ್ಯದಿಂದ ಬಂದಂಥ ಕೆಲವು ಪರಿಕಲ್ಪನೆಗಳಲ್ಲ, ಈ ಪರಿಕಲ್ಪನೆಗಳನ್ನು ನಾವು ಯಾವ ರೀತಿ ಅರ್ಥ ಮಾಡಿಕೊಂಡು, ಉದಾಹರಣೆಗೆ ಕಾವ್ಯ ಅಂದ್ರೇನು, ಪದ್ಯ ಅಂದ್ರೇನು, ಗದ್ಯ ಅಂದ್ರೇನು, ಪ್ರಕಾರಗಳು ಮತ್ತು ಇಸಮ್ಗಳು, ಬೇರೆ ಬೇರೆ ಅಂಶಗಳು ಬರ್ತಾವೆ. ಒಬ್ಬ ವಿಮರ್ಶಕನಿಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಏನದಲ್ಲ, ಅವೆಲ್ಲ ಪದಗಳಿಗೆ ಖಚಿತವಾದಂಥ ಒಂದು ಅರ್ಥ, ಉದಾಹರಣೆ ಇವೆರಡೂ ಕೊಡೋದ್ರ ಮೂಲಕ ಕನ್ನಡ ವಿಮರ್ಶಕರಿಗೆ ಒಂದು ಹಾದಿಯನ್ನು ಅವರು ತೋರಿಸಿದ್ದಾರೆ. ಈ ರೀತಿ ಕನ್ನಡ ವಿಮರ್ಶೆ ಕಳೆದ 100 ವರ್ಷಗಳಲ್ಲಿ ವಿಕಾಸ ಹೊಂತ ಅಪ್ಡೇಟ್ ಆಗಿ ಇವತ್ತಿನ ಜೀವನವನ್ನು ಕೂಡ ನಾವು ವಿಮರ್ಶೆ ಮಾಡಬೇಕು. ಇವತ್ತಿನ ವಿಮರ್ಶೆ ಹೆಂಗೆ ಬಂದು ಅಂದ್ರೆ ನನ್ನ ಜೀವನ ಮತ್ತು ಇರುವ ಸಾಹಿತ್ಯ ಇವೆರಡನ್ನು ಮೂರನ್ನು ಕೂಡಿಸಿ ನಾವು ಯಾವ ರೀತಿ ನೋಡಬೇಕಾಗಿದೆ. ಮತ್ತು ವಿಮರ್ಶೆಯಿಂದ ನಮ್ಮ ವ್ಯಕ್ತಿತ್ವವನ್ನು, ಕನ್ನಡತನವನ್ನು, ನಾಡಿನ ಜ್ಞಾನವನ್ನು ಯಾವ ರೀತಿ ರೂಪಿಸಿಕೊಳ್ಬೇಕಾದ ಅನ್ನೋ ದೃಷ್ಟಿಯೊಳಗೆ ನಮ್ಮ ವಿಮರ್ಶೆ ಪರಿಶ್ರಮ ಮಾಡ್ತಾ ಇದೆ. ಅನೇಕರು ಅದಕ್ಕೆ ಕಾರಣರಾಗಿದ್ದಾರೆ ಅನ್ನೋದನ್ನು ಹೇಳ್ಕೋತ ಕೊನೆಗೊಂದು ಮಾತು, GB ಹರೀಶ್ ಅವರು ಮಾತಾಡೋಕ್ಕಿಂತ ಮುಂಚೆ ಒಂದು ಸಂಸ್ಕೃತ ಮಾತು, ಭಾಳ ಹಳೆ ಮಾತಿದೆ. ಸಂಸ್ಕೃತದಲ್ಲಿ ಕಾವ್ಯ ಓದುವುದು, ಕಾವ್ಯವನ್ನು ಅರ್ಥೈಸೋದು ಮತ್ತು ಕಾವ್ಯಲೋಕವನ್ನೇ ಬೆಳೆಸೋದು ಏನದಲ್ಲ, ಅದ್ರ ಬಗ್ಗೆ ನಮ್ಮ ಹಳೆಯ ಅನ್ಬಾರ್ದು, ಯಾವತ್ತೂ ನಿತ್ಯ ನೂತನರವರು ಭರ್ತೃಹರಿ ನಮ್ಮ ಕವಿನೂ ಹೌದು, ನೀತಿವಿದನೂ ಹೌದು. ಅವನೊಂದು ಸುಭಾಷಿತ ಹೇಳ್ತಾನೆ. ಅದು ಹೇಳಿ ಆ ಸುಭಾಷಿತದಲ್ಲಿ ಬರ್ತಕ್ಕಂಥ ಒಂದು ಶಬ್ದವನ್ನು ನಾನು GB ಹರೀಶರಿಗೆ ದಾಟಿಸ್ತೀನಿ. ಅವನು ಹೇಳ್ತಾನೆ, ಲೀನಂ ವಸ್ತುನಿ ಏನ ಸೂಕ್ಷ್ಮ ಸುಭಗಂ ತತ್ವಂ ಗಿರಾಕೃಚ್ಯತೆ ನಿರ್ಮಾತುಂ ಪ್ರಭವೇನ್ ಮನೋಹರಮಿದಂ ವಾ ಚೈವ ಯೋ ವಾ ಬಹಿ ಒಂದೇ ದ್ವಾವ ಪಿತಾವಹಂ ಕವಿವರೌ ಒಂದೇ ತರಾತುಂ ಪುನಃ ಯೋ ವಿಜ್ಞಾತ ಪರಿಶ್ರಮೋ ಯಮನ್ ಅಮೌರ್ಭಾರಾವತಾರ ರಕ್ಷಮಃ. ವಸ್ತುಲೀನವಾದ ಸೌಂದರ್ಯವನ್ನು ತನ್ನ ಮಾತಿನಿಂದ ಹೊರತರುವ ಕವಿಗೆ ನಮಸ್ಕಾರ. ತನ್ನ ಮಾತಿನಿಂದಲೇ ಅಭೂತ ಅಪೂರ್ವವಾದ ವಸ್ತುವನ್ನು ನಿರ್ಮಿಸುವ ಕವಿಗೂ ನಮಸ್ಕಾರ. ಇಂಥ ಕವಿಗಳ ಪರಿಶ್ರಮವನ್ನು, ವಿಮರ್ಶೆಗೆ ಬೇಕಾಗಿದ್ದು ಪರಿಶ್ರಮ, ಪ್ರತಿಭೆ ಅಂತೂ ಬೇಕೇ ಬೇಕು, ಪರಿಶ್ರಮ ಬೇಕು. ಕವಿ ಮತ್ತು ಸಾಹಿತಿಗಳಿಗೆ ಇರತಕ್ಕಂಥ ಪರಿಶ್ರಮ, ಇನ್ನೊಂದು ಹೆಚ್ಚಿನ ಪರಿಶ್ರಮ ವಿಮರ್ಶಕರಿಗೆ ಬೇಕಾಗ್ತದೆ. ಮಧ್ಯದ ಓದುವ ಪರಿಶ್ರಮ, ಎರಡನೇದರ ಬಗ್ಗೆ ಕುರಿತು ಯೋಚನೆ ಮಾಡೋದು ಮತ್ತು ಬರೆಯೋದು, ಇವು ಸಾಮಾನ್ಯ ಅಲ್ಲಿವು. ಇಂಥ ಕವಿಗಳ ಪರಿಶ್ರಮವನ್ನು ಅರಿತು ನೆನ್ಪಿಡಬೇಕು. ಅವರ ಹೊರೆಯನ್ನು, ಭಾರವನ್ನು, ಕವಿಗಳು ಹೊತ್ತಂಥ ಭಾರವನ್ನು ಇಳಿಸಬಲ್ಲ ರಸಿಕನಿಗೆ ಮತ್ತೂ ಹೆಚ್ಚಿನ ನಮಸ್ಕಾರ. ಅಂದರೆ ವಿಮರ್ಶಕ, ಸಹೃದಯ ಎರಡೂ ಈಕ್ವಲ್ ಟರ್ಮ್ಸೇ ಅವು.
ಅವೆರಡೂ ಇಕ್ಟೋಸನ್ಸ್ ಹೇಗೆ, ಅದರದ್ದು ಪರಿಕಲ್ಪನೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಮತ್ತು ನಮ್ಮಲ್ಲಿ ಸಹೃದಯತೆ ಇದೆಯೇ ಅನ್ನುವಂಥ ವಿಷಯಗಳನ್ನ ಇಟ್ಟುಕೊಂಡು ನಮ್ಮ ಜಿ ಬಿ ಹರೀಶ್ ಅವರು ತಮ್ಮ ಮಾತನ್ನು ಮುಂದುವರಿಸ್ಬೇಕಂತ ಹೇಳ್ತೀನಿ. ನಮಸ್ಕಾರ. ಬಿದರ್ ಗುರುಗಳಿಗೆ ಧನ್ಯವಾದಗಳು. ಇಲ್ಲಿ ಮೇಲೆ ಕುಳಿತಂಥ 3 ಜನರದು ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಅಂತ ಇಂಥ ಪರಿಚಯ ಮಾಡೋದ್ರಲ್ಲಿ ನಾವು ಕೇಳ್ತಾ ಇರ್ತೀವಿ, ಅವ್ರದ್ದು ವೃತ್ತಿ ಇಂಥದ್ದು ಪ್ರವೃತ್ತಿ ಇಂಥದ್ದು ಅಂತ. ಆದರೆ ಸುದೈವ ಅಂದರೆ ಇವತ್ತು 3 ಜನರ ಇಂಥ ಪ್ರತಿಭಾವಂತರನ್ನ ನಾವು ಸ್ಟೇಜ್ ಮೇಲೆ ನೋಡ್ತಾ ಇದ್ದೀವಿ. 3 ಜನರ ವೃತ್ತಿ ಪ್ರವೃತ್ತಿ ಎರಡೂ ಒಂದೇ, ಸಾಹಿತ್ಯ ಸಾಹಿತ್ಯ ಸಾಹಿತ್ಯ. ಹೀಗಾಗಿ ಗಂಟೆಗಟ್ಟಲೆ ಮಾತನಾಡುವಂಥ ಒಂದು ಶಕ್ತಿಯನ್ನು ಹೊಂದಿದಂಥ ಜನ. ಈಗ ರಸ ಮತ್ತು ಸಹೃದಯ ವಿಮರ್ಶಕ ಈ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಜಿ ಬಿ ಹರೀಶ್ ಅವರು ಮಾತನಾಡ್ತಾರೆ. 20 ನಿಮಿಷ ಒಂದು ಸರ್, 20 ನಿಮಿಷ ಇರಲಿ. ಓಂ ತತ್ಸತ್. ಸಾಕಲ್ಲ. ಸಭೆಗೆ ನಮಸ್ಕಾರ. ಮಂಗಳೂರಿನ ಎಲ್ಲ ರಸಿಕರಿಗೆ ನಮಸ್ಕಾರ. ಎಲ್ಲ ಯಕ್ಷಗಾನ, ತಾಳಮದ್ದಲೆ ಮತ್ತು ತುಳು ಪಾಡ್ದನಗಳನ್ನು ಆನಂದಿಸುವವರಿಗೆ ನಮಸ್ಕಾರ. ಏಕೆಂದರೆ ಇದು ಅಕಾಡೆಮಿಕ್ ಚರ್ಚೆ ಅಂತ ಆದರೂ ಅಕಾಡೆಮಿಕ್ ಅನ್ನುವಂಥದ್ದೇ ಒಂದು ಕ್ರಿಶ್ಚಿಯನ್ ವಾತಾವರಣದಲ್ಲಿ ಯುರೋಪ್ನಲ್ಲಿ ಸೃಷ್ಟಿಯಾಗಿದ್ದು, ಅದಕ್ಕೆ ಬಗ್ಗೆ ಬೇಕಾದಷ್ಟು ಪುಸ್ತಕಗಳು ಎಲ್ಲ ಬಂದಿದೆ. ಇವ್ರು ಹೇಳ್ಬೋದು, ಗುಂಡೂರವರು. ನಮಗೆ ಕರ್ನಾಟಕದ ಸಂದರ್ಭದಲ್ಲಿ ಒಂದು ವಿಮರ್ಶೆ, ಸಹೃದಯರು, ರಸ ಇದನ್ನು ಇಟ್ಕೊಂಡು ನಾವು ಯೋಚನೆ ಮಾಡೋದಾದರೆ ತುಂಬ ವ್ಯಾಪಕವಾಗಿ ನಾವು ಯೋಚನೆ ಮಾಡುವಷ್ಟು ಸಾಮಗ್ರಿಗಳನ್ನು ಈಗಾಗಲೇ ಬಿದರ್ಕುಂದಿಯವರು ಹೇಳಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ಕ್ರಮದಲ್ಲಿ ವಿಮರ್ಶೆಯನ್ನು ನೋಡೋದೇ ಬೇರೆ. ಇನ್ನೊಂದು ಸತಿ ಹೇಳ್ತೀನಿ, ನನ್ನ ಪಾಯಿಂಟ್ ಅದೇ ಇರೋದು. ಯೂನಿವರ್ಸಿಟಿ ಕಾಲೇಜುಗಳ ಕ್ರಮದಲ್ಲಿ ವಿಮರ್ಶೆಯನ್ನು ನೋಡೋದೇ ಬೇರೆ. ಸಾಮಾನ್ಯವಾಗಿ ಓದುಗರು ಅದನ್ನು ಎಂಜಾಯ್ ಮಾಡೋರು, ಸಾಹಿತ್ಯವನ್ನು ಸವಿಯೋರು, ಎಂಜಾಯ್ ಮಾಡೋರು, ಅವರ ಹಂತದಲ್ಲಿ ವಿಮರ್ಶೆಯನ್ನು ನೋಡೋದೇ ಬೇರೆ. ಯಾರಿಗೆ ಬೇಕೈತಿ ನಿನ್ನ ಕವಿತಾ, ಬ್ರೆಡ್ತಾ ಇಲ್ಲ ಬೆಣ್ಣೀತಾ, ಇಲ್ಲ ಅಂದರೆ ಎಣ್ಣೀತಾ ಅಂತ ಹೇಳಿದವ್ರು ಬೇಂದ್ರೆ ಅವರು. ಇದರ ಅರ್ಥ ಏನಂದರೆ, ಅವರೇ ಇನ್ನೊಂದು ಕಡೆ ಹೇಳ್ತಾರೆ, ನಾನು ಕವಿತಾ ಬರೀಬಾರ್ದಿತ್ತು, ನೀನು ಓದಬಾರ್ದಿತ್ತು ಅಂತ. ಇದರ ಅರ್ಥ ಸ್ವಲ್ಪ ನಿಮ್ಮನ್ನು ಟ್ಯೂನ್ ಮಾಡೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಅಥವಾ ಮಂಗಳೂರು ಭಾಗದಲ್ಲಿ ಸಾಹಿತ್ಯ ಅಂದರೆ ಜೊತೆಯಲ್ಲಿರೋದಕ್ಕೆ ಸಾಹಿತ್ಯ ಅಂತ. ಸ್ವಲ್ಪ ಸಾಹಿತ್ಯ ಅಂದರೆ ಅದು ಜೊತೆಗಿರೋದು ಅನ್ನೋ ಅರ್ಥದಲ್ಲಿ ಬಂದಿದ್ದು. ಸಮಾಜದ ಜೊತೆಯಲ್ಲಿರೋದು ಸಾಹಿತ್ಯ, ಸಮಾಜದ ಜೊತೆಯಲ್ಲಿರೋದು ಉಳಿದಂಥ ಎಲ್ಲ ಭಾಗಗಳೇ ಹೊರತು ಅದೇ ಪೂರ್ತಿ ಕೇಂದ್ರ ಅಂತ ಆಗ್ಬಿಡೋದಿಲ್ಲ. ಅದೆಲ್ಲೋ ಆ ಸಬ್ಜೆಕ್ಟ್ನ ಓದೋರ್ಗಂಗೆ ಅನಿಸ್ಬೋದು. ಇಂಗ್ಲೀಷ್ ಮೇಸ್ಟ್ರಿಗೆ ಇಂಗ್ಲೀಷೇ ಜಗತ್ತಿನ ಕೇಂದ್ರ ಅನಿಸ್ಬೋದು, ಕನ್ನಡ ಮೇಸ್ಟ್ರಿಗೆ ಅಥವಾ ತುಳು ಮೇಸ್ಟ್ರಿಗೆ ಅದೇ ಜಗತ್ತಿನ ಕೇಂದ್ರ ಅನಿಸ್ಬೋದು. ಜಗತ್ತಿನ ಕೇಂದ್ರ ಜೀವನವೇ. ಈ ಜಗತ್ತಿನ ಕೇಂದ್ರ ಜೀವನದ ಉಪಾಸನೆ. ಇದನ್ನು ಇಟ್ಕೊಂಡು ನಮ್ಮಲ್ಲಿ ಒಂದು 10,000 ವರ್ಷಗಳಿಂದ ಒಂದು ವಿಮರ್ಶೆ ಅಥವಾ ಒಂದು ಭಾಷ್ಯ ಅಥವಾ ಒಂದು ವ್ಯಾಖ್ಯಾನ ಅನ್ನೋದು ನಡ್ಕೊಂಡು ಬಂದಿದೆ. ಇದನ್ನು ನಾವು ಮನದಟ್ಟು ಮಾಡ್ಕೋಬೇಕು. ಕನ್ನಡದಲ್ಲಿ ಬೇಂದ್ರೆಯವರು, ಮುಂದೆ ಬಂದಂಥ ಕೆಲವರು ಹೆಸರುಗಳನ್ನು ಅವರು ಹೇಳ್ತಾರೆ, ಗುಂಡೂರವರು, ಕುರ್ತಕೋಟಿಯವ್ರನ್ನು ಸೇರಿ, ಅವರನ್ನ, ಮೊಕಾಶಿಯವರು, ಅವ್ರನ್ನ ಹೊರತುಪಡಿಸಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಎವ್ರಿಬಡಿ, ತುಂಬ ಜನ ಯುರೋಪಿನಿಂದ ಬಂದಿರುವ ವಿಮರ್ಶೆ ಅಂತ ಹೇಳ್ತಾರೆ. ಬಿದರ್ಕುಂದಿಯವರು ಹಂಗೆ ಹೇಳಲಿಲ್ಲ. ಅವರು ಒಂದು ದೊಡ್ಡ ಪರಂಪರೆಯನ್ನು ನಮ್ಮ ಮುಂದೆ ಇಟ್ಟರು. ಅದು ಸರಿಯಾದ ವ್ಯಾಖ್ಯಾನ ಅಂತ ನನಗನ್ಸುತ್ತೆ. ಯಾಕೆ ಅಂತ ನಾನು ಒಂದಷ್ಟು ನಿಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ದೇಶದಲ್ಲಿ ಒಂದು ಫಿಲಾಸಫಿಲಾಗ್ಬೋದು, ವಿಜ್ಞಾನದಲ್ಲಾಗ್ಬೋದು, ಜ್ಯೋತಿಷ್ಯದಲ್ಲಾಗ್ಬೋದು, ಅಥವಾ ಭಾಷೆಯಲ್ಲಿ ಬರುವಂಥ ಈ ಕಾವ್ಯ, ನಾಟಕ ಇತ್ಯಾದಿ ಸಾಹಿತ್ಯದಲ್ಲಾಗ್ಬೋದು, ಬರುವಂಥ ಗ್ರಂಥಗಳಲ್ಲಿ ಪ್ರೌಢ ಗ್ರಂಥಗಳು ಅಂತಿರುತ್ತೆ. ಯಾಕೆ ವಿಮರ್ಶೆ ಬರುತ್ತೆ, ಭಾಷ್ಯ ವ್ಯಾಖ್ಯಾನ ಬರುತ್ತೆ ಅನ್ನೋಕ್ಕೊಂದು ರೀಸನ್ ಬೇಕಲ್ವಾ? ರೀಸನ್ ಏನಂದರೆ, ಒಂದು ಮಕ್ಕಳು ಪುಸ್ತಕ ಇರುತ್ತೆ, ಅದ್ರ ಮೇಲೆ ಯಾರೂ ವಿಮರ್ಶೆ ಮಾಡ್ತಾ ಕೂರಲ್ಲ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಅಂದರೆ ಅರ್ಥ ಆಗುತ್ತೆ. ಅದೇ ನಾನು ನೀನು ಆನು ತಾನು ನಾಲ್ಕು ನಾಕೆ ತಂತಿ ಅಂದರೆ ಇದ್ಯಾವ ತಂತಿ ಅಂತ ಗೊತ್ತಾಗಲ್ಲ. ನಾನೇ ಹೋದ ಸರ್ತಿ ಇಲ್ಲಿ ಮಾತನಾಡಿದ್ದೀನಿ. ಅದಕ್ಕೆ ನಿಮಗೆ ಭಾಷ್ಯ ಬೇಕಾಗತ್ತೆ, ವ್ಯಾಖ್ಯಾನ. ಅದಕ್ಕೆ ಕುರ್ತಕೋಟಿ ಬರೀತಾರೆ, ಆಮೂರು ಬರೀತಾರೆ, KS ನಾರಾಯಣಾಚಾರ್ಯ ಬರೀತಾರೆ, ಬನ್ನಂಜ ಗೋವಿಂದಾಚಾರ್ಯ ಬರೀತಾರೆ, ಇನ್ನೂ ಎಷ್ಟೊಂದು ಜನ ಬರೀತಾನೆ ಇದ್ದಾರೆ. ಪ್ರೌಢ ಗ್ರಂಥಗಳಿವೆ, ಮಧ್ಯಮ ತರಗತಿಯ ಗ್ರಂಥಗಳಿವೆ, ಅಧಮ ಗ್ರಂಥಗಳಿವೆ. ಅಧಮ ಗ್ರಂಥಗಳು ಅಂದರೆ ತಿರಸ್ಕಾರ ಯೋಗ್ಯವಾದವು. ಅದನ್ನು ಅಪ್ಪಯ್ಯ ದೀಕ್ಷಿತ ಇತ್ಯಾದಿಯವರು ಚಿತ್ರಕಾವ್ಯದ ಬಗ್ಗೆ ಬರೆದಿದ್ದಾರೆ. ಈ ಥರದ್ದೊಂದು ಲೆಕ್ಕಾಚಾರ ನಮ್ಮಲ್ಲಿದ್ದು, ಯಾವುದು ಸಮಾಜಕ್ಕೆ ಬೇಕೋ, ರಸಿಕ ಜನರಿಗೆ ಬೇಕೋ, ಆದರೆ ನಮಗದು ಅರ್ಥ ಆಗ್ತಿಲ್ವೋ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ತಿಣುಕ್ತಾ ಇದ್ದೀವೋ,
ಅದು ಶಾಸ್ತ್ರ ಆಗ್ಬೋದು, ಅದು ಕಾವ್ಯ ಆಗ್ಬೋದು. ಅದನ್ನು ಕುರಿತು ಆ ಮೂಲ ಲೇಖಕನಷ್ಟೇ ಅಥವಾ ಮೂಲ ಲೇಖಕಿಯಷ್ಟೇ ಪ್ರತಿಭೆಯನ್ನು ಉಳ್ಳವರು, ಶಕ್ತಿಯನ್ನು ಉಳ್ಳವರು, ಅಧ್ಯಯನವನ್ನು ಉಳ್ಳವರು, ಈ ಟ್ಯಾಲೆಂಟ್ ಅಥವಾ ಜೀನಿಯಸ್ಸನ್ನು ಉಳ್ಳವರು ಅದಕ್ಕೆ ಕೈ ಹಾಕ್ತಾರೆ. ಒಬ್ಬ ಮಲ್ಲಿನಾಥ ಒಬ್ಬ ಕಾಳಿದಾಸನ ರಘುವಂಶ ಕಾವ್ಯಕ್ಕೆ ಅವನು ಕೈ ಹಾಕಿ ವ್ಯಾಖ್ಯಾನ ಮಾಡಬೇಕಾದ್ರೆ ಅವನು ಹೇಳೋ ಮಾತು ನಾ ಮೂಲಂ ಲಿಖ್ಯತೆ ಕಿಂಚಿತ್ ಅಂತ. ಮೂಲದಲ್ಲಿ ಇಲ್ಲದೆ ಇರೋದು ನಾನು ಏನು ಬರೆಯೋದಿಲ್ಲ ಅಂತ ಹೇಳಿ. ವಿಜ್ಞಾನದಲ್ಲಿ ನ್ಯೂಟನ್ ಇತ್ಯಾದಿಯವರು ಅವ್ರದ್ದೇ ಆದಂಥ ಒಂದು ಡಿಟರ್ಮಿನಿಸ್ಟಿಕ್ ವಿಜ್ಞಾನವನ್ನು ಮಾಡಿದ ಮೇಲೆ 20ನೇ ಶತಮಾನದಲ್ಲಿ ವಿಜ್ಞಾನವೇ ಒಮ್ಮೆ ತಬ್ಬಿಬ್ಬಾದಾಗ, ವೆರ್ನರ್ ಹೈಸಿನ್ಬರ್ಗ್ ಇರ್ಬೋದು, ಐನ್ಸ್ಟೀನ್ ಇರ್ಬೋದು, ಮತ್ತೊಬ್ಬರು ಎಲ್ಲ ಬಂದಾಗ ಥಿಯರಿ ಆಫ್ ರಿಲೇಟಿವಿಟಿ ಪುಸ್ತಕವನ್ನು, ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಮತ್ತು ಸ್ಪೆಸಿಫಿಕ್ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಆಲ್ಬರ್ಟ್ ಐನ್ಸ್ಟೀನ್ ಅವರು ಜಗತ್ತಿನ ಮುಂದೆ ಇಡ್ತಾರೆ. ಆಗ ಏನಾಗ್ಬಿಡುತ್ತೆ, ಎಲ್ಲ ಫೀಲ್ಡಲ್ಲೂ ಇವಾಗ ಇದೆಯಲ್ಲ ಟ್ರೆಂಡ್ ಅಂತ, ಹ್ಯಾಶ್ಟ್ಯಾಗ್ಸ್, ಆ ಥರ ಟ್ರೆಂಡ್ ಏನಂದರೆ ಸುಮ್ಮನೆ ರಿಲೇಟಿವಿಟಿ ಅಂತ ಪದ ಹೇಳೋದು, ರಿಲೇಟಿವ್ ಅಂತ ಪದ ಹೇಳೋ ಅಂತ ಒಂದು ಹುಚ್ಚಾಟ ಯುರೋಪಲ್ಲಿ ಶುರುವಾಗುತ್ತೆ. ಆಗ ಬರ್ಟ್ರಾಂಡ್ ರಸಲ್ ABC ಆಫ್ ರಿಲೇಟಿವಿಟಿ ಅನ್ನೋ ಪುಸ್ತಕವನ್ನು ಬರೀತಾರೆ. ರಿಲೇಟಿವಿಟಿ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದು ನೋಡ್ತಾರೆ. ಆಮೇಲೆ ಹರ್ಮನ್ ಬೋಂದಿ ಅನ್ನೋರು ಇನ್ನೊಂದು ಪುಸ್ತಕವನ್ನು ವಿಜ್ಞಾನದಲ್ಲಿ ಬರೀತಾರೆ. ನಾನು ಓದಿದ ನನ್ನ ಮಿತಿಯಲ್ಲಿ ನಾನು ಹೇಳ್ತೀನಿ. ಇದು ಏನು ಅಂದರೆ, ಟು ಪ್ರೂವ್ ಮೈ ಪಾಯಿಂಟ್, ಕಷ್ಟಕರವಾದ ನಮ್ಮ ಮಿದುಳನ್ನು, ಮನಸ್ಸನ್ನು ತಬ್ಬಿಬ್ಬು ಮಾಡುವ ಸಂಗತಿಗಳು ಕಾವ್ಯಲೋಕದಲ್ಲಿ ಬಂದಾಗ, ರಸಲೋಕದಲ್ಲಿ ಅಥವಾ ನಾಟಕ ಲೋಕದಲ್ಲಿ ಬಂದಾಗ ಅದಕ್ಕೆ ಪ್ರತಿಸ್ಪಂದಿಸಬೇಕು ಅಂತ ಸಮಾಜಕ್ಕೆ ಅನ್ನಿಸ್ತಾ ಇದೆ ಅಥವಾ ಓದುಗರಿಗೆ ಅನ್ನಿಸ್ತಾ ಇದೆ. ಆದರೆ ಹೇಗೆ ಸ್ಪಂದಿಸಬೇಕು ಅಂತ ಮೆಥಡ್ ಗೊತ್ತಾಗ್ತಿಲ್ಲ. ಫಾರ್ ಎಕ್ಸಾಂಪಲ್, 4 ತಂತಿ ಆದಮೇಲೆ ಕನ್ನಡದಲ್ಲಿ ಬಂದಿರುವ ಕ್ಲಿಷ್ಟಕರವಾದ ಒಂದು ಪುಸ್ತಕ ಅಂದರೆ ತೇಜಸ್ವಿಯವರ ಮಾಯಾಲೋಕ. ಈ ಸಭೆಯಲ್ಲಿ ಬೇಕಾದ್ರೆ ಚರ್ಚೆ ಮಾಡುವಾಗ ಯಾರು ನನಗೆ ಹೇಳಿ, ಮಾಯಾಲೋಕದ ಬಗ್ಗೆ ನಾನೊಂದು ಒಳ್ಳೆ ವಿಮರ್ಶೆ ಲೇಖನ ಓದಿದ್ದೀನಿ ಅಂತ ಯಾರು ಬೇಕಾದರೂ ನನಗೆ ಹೇಳಿ, ನಾನು ಸಂತೋಷ ಪಡ್ತೀನಿ, ನನ್ನ ಜ್ಞಾನವನ್ನು ಜಾಸ್ತಿ ಮಾಡ್ಕೊತೀನಿ. ಬಂದಿಲ್ಲ. ಯಾಕಂದರೆ ಅದಕ್ಕೆ ಮುಂಚೆ ಮಲೆನಾಡು, ಸಕಲೇಶ್ಪುರ, ಮೂಡಿಗೆರೆ ಅದನ್ನೆಲ್ಲ ಬರೆಯೋ ತೇಜಸ್ವಿ ಎಲ್ರಿಗೂ ಭಾಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿತ್ತು. ಇದರೊಳಗಡೆ ಒಂದು ಸ್ಪಿನ್ ಮಾಡಿದ್ರು. ಕ್ರಿಕೆಟಲ್ಲಿ ಒಂದು ಫಾಸ್ಟ್ ಬೌಲಿಂಗ್ ಆದಮೇಲೆ ಒಂದು ಸ್ಪಿನ್ ಬೌಲಿಂಗ್ ಬರುತ್ತಲ್ಲ, ಒಂದು ಸ್ಪಿನ್ ಮಾಡಿದ್ದಾರೆ ಅವರು. ಅದ್ರ ಬಗ್ಗೆ ಇನ್ನೂ ಕನ್ನಡ ಲೋಕ ಎಲ್ಲೆಲ್ಲ ವಿಮರ್ಶಕರು, TAS ಯಾರೋ ಅನೇಕ ವಿಮರ್ಶಕರು, ಹೆಸರುಗಳನ್ನು ಹೇಳಲ್ಲ, ಎಲ್ಲ ವಿಮರ್ಶಕರು ಯಾರು ತೇಜಸ್ವಿ ಎಕ್ಸ್ಪರ್ಟ್ಸ್ ಅಂತ ಕರೀತಾರೆ, ಅವರು ಕೂಡ ಒಳ್ಳೆ ವಿಮರ್ಶೆ ಮಾಡೋಕ್ಕಾಗಿಲ್ಲ. ಇದು ಅವ್ರ ಮೇಲಿನ ಟೀಕೆ ಅಲ್ಲ. ಪ್ರತಿಭೆ ಹಾಗೆ ಓದುಗರನ್ನು ಕೆಣಕಿದೆ. ಅವರು ಅದಕ್ಕೆ ಇನ್ನೂ ಸಜ್ಜಾಗ್ತಾ ಇದ್ದಾರೆ. ಇದು ಯಾರ ಮೇಲೂ ಆರೋಪ ಮಾಡೋ ಮಾತಲ್ಲ. ಇಂಥ 10 ಸಂದರ್ಭಗಳನ್ನು ಭಾರತದಲ್ಲಿ, ಕ್ರಿಶ್ಚಿಯನ್ ಜಗತ್ತಲ್ಲಿ, ಮುಸ್ಲಿಂ ಜಗತ್ತಲ್ಲಿ, ಗ್ರೀಕ್ ಜಗತ್ತಲ್ಲಿ, ಅನೇಕ ಕಡೆಗಳಲ್ಲಿ ಜನ ಗಣಿತದಲ್ಲಿ, ವಿಜ್ಞಾನದಲ್ಲಿ, ಸಾಹಿತ್ಯದಲ್ಲಿ, ಇನ್ನೂ ಧರ್ಮಶಾಸ್ತ್ರದಲ್ಲಿ, ವೇದಗಳಲ್ಲಿ, ಮೀಮಾಂಸೆನಲ್ಲಿ ಸಮಸ್ಯೆಗಳನ್ನು ಎದುರಿಸಿದರು. ಆಗ ಮೂಲ ಕೃತಿಯನ್ನು ಈಗೋ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಇದನ್ನು ನಾನು ನಿನಗೆ ಪದಶಃ ವಾಕ್ಯಶಃ ಬಿಡಿಸಿ ಬಿಡಿಸಿ ಹೇಳ್ತೀನಿ ಅನ್ನುವ ರೀತಿಯಲ್ಲಿ ಜಗತ್ತಿನಲ್ಲಿ ಭಾಷ್ಯಗಳು ಬಂದವು. ಭಾಷ್ಯ ಈಸ್ ಎ ಪಾರ್ಟ್ ಆಫ್ ವಿಮರ್ಶೆ. ಶಂಕರಾಚಾರ್ಯರ ಭಾಷ್ಯ, ಮಧ್ವಾಚಾರ್ಯರ ಭಾಷ್ಯ, ರಾಮಾನುಜಾಚಾರ್ಯರ ಭಾಷ್ಯ, ನಿಂಬಾರ್ಕರ ಭಾಷ್ಯ, ಅದು ಗೀತೆಗಿರ್ಬೋದು, ಉಪನಿಷತ್ತಿಗಿರ್ಬೋದು, ಬ್ರಹ್ಮಸೂತ್ರಕ್ಕಿರ್ಬೋದು, ವಾಟ್ ಎವರ್. ಸಾಯಣಾಚಾರ್ಯರು ಅವ್ರಿಗಿಂತ ಮುಂಚೆ ಉವಟ ಅಂತಿದ್ರು. ಸಾಯಣಾಚಾರ್ಯರು ವೇದಗಳಿಗೆ, ಋಗ್ವೇದಕ್ಕೆ ಮತ್ತು ಯಜುರ್ವೇದಕ್ಕೆ ಸಮಗ್ರವಾಗಿ ಭಾಷ್ಯವನ್ನು ಬರೆದ್ರು. ಅದಕ್ಕೆ ಮುಂಚೆ ನಮಗೆ ಪೂರ್ಣವಾಗಿ ಭಾಷ್ಯ ಸಿಕ್ಕೋಲ್ಲ. ಮೈಸೂರಿನ ಮಹಾರಾಜರು ಅರಮನೆಯ ಪ್ರಕಟಣೆಯಿಂದ ಅದನ್ನು ಮಾಡಿದರು. ಮುಂದೆ ಕರ್ನಾಟಕ ಸರ್ಕಾರ ಅದನ್ನು ರೀಪ್ರಿಂಟ್ ಮಾಡ್ತು. ಅಲ್ಲಿ ಹೇಗಿರುತ್ತೆ ನಮ್ಮ 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 ವಿಮರ್ಶೆ ಅಥವಾ ನಮ್ಮ ಸಹೃದಯ ರಸಿಕ ವಿಮರ್ಶೆ ಅಂದರೆ, ಒಂದು ಶ್ಲೋಕವನ್ನು ಅಥವಾ ಒಂದು ಸಾಲನ್ನು ತಗೊಂಡು ಅದರ ಭಾಗ ಮಾಡೋದು, ವ್ಯಾಕರಣ ದೃಷ್ಟಿಯಿಂದ ಅಥವಾ ಬೇರೆ ಬೇರೆ ದೃಷ್ಟಿಗಳಿಂದ ಪದಚ್ಛೇದ ಮಾಡೋದು. ಪದಚ್ಛೇದ ಮಾಡಿ ಒಂದು ಜನರಲ್ ಆಗಿರೋ ಮೀನಿಂಗ್ ಕೊಡೋದು, ವಿಶೇಷವಾಗಿರೋ ಮೀನಿಂಗ್ಗಳಿದ್ದರೆ ವಿಶೇಷವಾಗಿರೋ ಅರ್ಥಗಳನ್ನು ಕೊಡೋದು. ಅದನ್ನು ಹಿಂದಿನ ಕವಿಗಳು, ಹಿಂದಿನ ಚಿಂತಕರು ಅಥವಾ ಹಿಂದಿನ ಡಿಕ್ಷನರಿಗಳಲ್ಲಿ, ನಿಘಂಟುಗಳಲ್ಲಿ ಬಳಸಿದರೆ ಅದರ ಉಲ್ಲೇಖವನ್ನು ಆ ಶಾಸ್ತ್ರದಿಂದ ಕೊಡೋದು. ಅಂದರೆ ವಿಜ್ಞಾನದ ಬಗ್ಗೆ ಬರೆಯುವಾಗ ವಿಜ್ಞಾನದ ಡಿಕ್ಷನರಿಯಿಂದ ಕೊಡೋದು, ಸಾಹಿತ್ಯದಿಂದ ಬರೆಯುವಾಗ ಸಾಹಿತ್ಯದಿಂದ ಕೊಡೋದು, ಸಂಸ್ಕೃತದಿಂದ ಬರೆಯುವಾಗ ಸಂಸ್ಕೃತದಿಂದ ಕೊಡೋದು. ಕೊಟ್ಬಿಟ್ಟು ಆಮೇಲೆ ಇವಂದೇನಾದರೂ ಪ್ರತಿಭೆ ಇದ್ದರೆ ಅದನ್ನು ಕೊಡೋದು. ಇನ್ ಇಂಡಿಯಾ ಒರಿಜಿನಾಲಿಟಿ ಈಸ್ ಸೋ ಒರಿಜಿನಲ್ ದಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಫೈನ್ ಆಟ್ ಒರಿಜಿನಲ್ ಇನ್ ದಿ ವೆಸ್ಟರ್ನ್ ಸೆನ್ಸ್ ಆಫ್ ಒರಿಜಿನಾಲಿಟಿ. ಪಶ್ಚಿಮದ ಅರ್ಥದಲ್ಲಿ ಒರಿಜಿನಲ್ ಅಂತ ಹೇಳುವ ಅರ್ಥದಲ್ಲಿ ನಮ್ಮ ದೇಶದ ಒರಿಜಿನಾಲಿಟಿಯನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಆಗಲ್ಲ. ಪಾಣಿನಿ ಪತಂಜಲಿಯ ವಿಷಯಕ್ಕೆ ಆಮೇಲೆ ಪಾಣಿನಿ ಭಾಷ್ಯ ಬರೀತಾರೆ, ಮಹಾಭಾಷ್ಯ. ಅವನು ದೊಡ್ಡ ಪ್ರತಿಭಾವಂತ. ಈ ಭಗವದ್ಗೀತೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಂದಾಗ ಶಂಕರಾಚಾರ್ಯರು ಅದಕ್ಕೊಂದು ಭಾಷ್ಯ ಬರೀತಾರೆ, ಬ್ರಹ್ಮಸೂತ್ರಕ್ಕೊಂದು ಭಾಷ್ಯ ಬರೀತಾರೆ. ನಮ್ಮ ದೇಶದಲ್ಲಿ ಶಂಕರಾಚಾರ್ಯ ಆರ್ ಎನಿ ಆಚಾರ್ಯ ಈಸ್ ಜೀನಿಯಸ್ ನಾಟ್ ಬಿಕಾಸ್ ಹಿ ಹ್ಯಾಸ್ ಪ್ರೊಡ್ಯೂಸ್ ಸಮಥಿಂಗ್ ಒರಿಜಿನಲ್.
ಹಿ ಡಿಡೆಂಟ್ ಪ್ರೊಡ್ಯೂಸ್ ಎನಿಥಿಂಗ್, ದೇರ್ ಫಾರ್ ಈಸ್ ಒರಿಜಿನಲ್. ನಿಮ್ಗೆ ಅರ್ಥ ಆಗತ್ತಾ ನೋಡಿ. ಅವನು ತಾನಾಗಿ ಸ್ವಂತ ಏನನ್ನೂ ಬರೆಯದೆ ಪರಂಪರೆಯಿಂದ ದತ್ತವಾದದ್ದನ್ನು ಸಮಾಜವು ಅರ್ಥ ಮಾಡಿಕೊಳ್ಳಲು ತಿಣುಕುವಾಗ ಈಗೋ ಬೆಳಕು, ಬೆಳಕು ಅಂತ ಹೇಳಿದ್ರು ಬಿದಿರುಕುಂತಿಯವರು, ಇದೋ ಬೆಳಕು ಅಂತ ಆ ಬೆಳಕನ್ನು ಅವನು ಪ್ರಜ್ವಲಿಸುವ ಕೆಲಸವನ್ನು ಮಾಡ್ತಾನೆ. ಉದಾಹರಣೆಗೆ ನಮ್ಮ ಸಾನೆಟ್ಗಳು ಬಂದಾಗ, ಸಾನೆಟ್ಗಳನ್ನು ಹೆಂಗೆ ಬರೆಯೋದು ಅಂತ ಕಷ್ಟಪಟ್ಟಾಗ ಮಾಸ್ತಿಯವರು ಒಂಥರ ಬರೆದ್ರು, ಬೇಂದ್ರೆಯವರು ಒಂಥರ ಬರೆದ್ರು, ಮುಂದೆ ಚನ್ನವೀರ್ ಕಣವಿಯವರು ಒಂಥರ ಬರೆದ್ರು. ಅದರೊಳಗೆ ಎರಡು ಗುಂಪುಗಳಾಯಿತು. ಸಾನೆಟ್ಗಳನ್ನು ಹೇಗೆ ನೋಡಬೇಕು, ಶೇಕ್ಸ್ಪಿಯರಿಯನ್ ಸಾನೆಟ್ ಅಂತ ಇದೆ, ಇನ್ನೊಂದು ಥರ ಸಾನೆಟ್ ಇದೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ವಿಮರ್ಶೆಯ ಕೆಲಸ ಮೂಲ ಕೃತಿಯಲ್ಲಿ ಇರುವ ರಸವನ್ನು ಹಿಂಡುವುದು. ಯಾವುದೋ ಒಂದು ಹಣ್ಣಿರುತ್ತೆ, ಆ ಹಣ್ಣನ್ನು ಹಿಂಡಿ ಅದರಿಂದ ನಾವು ರಸವನ್ನು ತೆಗಿತೀವಿ. ಅದನ್ನು ತೆಗೆದು ವಾಚಕರ ಮುಂದೆ ಕೊಡುವುದು ವಿಮರ್ಶೆಯ ಕೆಲಸ ಅನ್ನುವುದು ನನಗೆ ಅರ್ಥವಾಗಿರುವಂತೆ ಭಾರತೀಯ ದೃಷ್ಟಿಕೋನ. ಈ ಅರ್ಥದಲ್ಲಿ ಆಧುನಿಕವಾಗಿ ಎಷ್ಟೋ ಲೇಖಕರು ಹೇಳ್ತಾರೆ, ನಮ್ಮ ಕೃತಿಗಳ ಮೇಲೆ ವಿಮರ್ಶೆನೇ ಬರಲ್ಲ, ನಮಗೆ ವಿಮರ್ಶಾ ಲೋಕದಿಂದ ಅನ್ಯಾಯವಾಗಿದೆ, ಇಂತಿಂಥ ಲೇಖಕರಿಗೆ ವಿಮರ್ಶೆಯಲ್ಲಿ ಒಂದು ಸವತಿ ಅಂತ ಹೇಳೋಕ್ಕಲ್ಲ, ಏನು ಹೇಳ್ತಾರೆ ಅದಕ್ಕೆ, ಒಂದು ಮಲತಾಯಿ ಧೋರಣೆ ಬಂದಿದೆ. ಸವತಿ ಅಂದರೆ ಅದು ಹೆಂಡತಿ ಆಗಿಬಿಡುತ್ತೆ, ಇದಾದರೆ ಮಲತಾಯಿ ಅಂದರೆ ತಾಯಿ ಆಗುತ್ತೆ. ಆ ರೀತಿ ಎಲ್ಲ ಹೇಳ್ತಾರೆ. ಇವ್ರಿಗೆ ಜಾಸ್ತಿ ವಿಮರ್ಶೆ ಆಯಿತು, ಇವ್ರಿಗೆ ಜಾಸ್ತಿ ವಿಮರ್ಶೆ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದು ಅದು ಇರಲಿ, ಆ ಥರದ್ದೊಂದು ಚರ್ಚೆ ನಡಿಬಾರ್ದು ಅಂತಿಲ್ಲ. ನೀವು ಒಂದು ಸಾವಿರಾರು ವರ್ಷಗಳ ಒಂದು ಟ್ರೆಡಿಷನ್ ನೋಡಿದ್ರೆ ಭಾರತದಲ್ಲಿ ಅದಲ್ಲವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ನನ್ನನ್ನು ಕೆಣಕುವಂಥ ಕೃತಿ ಬಂದಾಗ, ನನ್ನ ಬುದ್ಧಿಯನ್ನು ಪ್ರಚೋದಿಸುವ, ನನ್ನ ಹೃದಯವನ್ನು ಪ್ರಚೋದಿಸುವಂಥ ಕೃತಿ ಬಂದಾಗ ನಾನು ಅದರ ಕಡೆ ಗಮನವನ್ನು ಕೊಡ್ತೀನಿ. ನಾನು ಒಂದು ಸರ್ತಿ ಓದಿದ ಮೇಲೆ ನನಗೆ ಅರ್ಥ ಆಗತ್ತೆ ಅಂತ ಗೊತ್ತಾದರೆ ನಾನು ಸುಮ್ಮನಾಗ್ತೀನಿ. ಇಲ್ಲ ನಿನಗೆ ಅರ್ಥ ಆಗಿಲ್ಲ, ಅದಕ್ಕಿಂತ ಡೀಪ್ ಆಗಿರೋ ಮೀನಿಂಗ್ ಇದರಲ್ಲಿದೆ ಅನ್ನುವ ರೀತಿ ಬಂದಾಗ, ಈಗ 7 ಟೈಪ್ಸ್ ಆಫ್ ಆಂಬಿಗ್ಯೂಟಿ ಅಂತ ಒಂದು ಪುಸ್ತಕ ಇಂಗ್ಲೀಷ್ನಲ್ಲಿ ಭಾಳ ಫೇಮಸ್ ಆದ್ದು, ಅಥವಾ ವಿಮರ್ಶೆ ಅಂತಲೇ ಅಯ್ಯರ್ ರಿಚರ್ಡ್ಸ್ ಮಾಡಿರೋದು, ಅಂತಹ ಕೃತಿಗಳು ಬಂದಾಗ ಜನ ಅದನ್ನು ಓದ್ತಾರೆ. ವೆಸ್ಟಿಂದೊಂದು ಉದಾಹರಣೆ ಕೊಡ್ತೀನಿ ನನ್ನ ಮಾತಿಗೆ. ವೇಸ್ಟ್ಲ್ಯಾಂಡ್ ಬಂತು ಟಿ.ಎಸ್. ಎಲಿಯಟ್ದು. ಟಿ.ಎಸ್. ಎಲಿಯಟ್ನ ವೇಸ್ಟ್ಲ್ಯಾಂಡು ಅಥವಾ ಜೇಮ್ಸ್ ಜಾಯ್ಸ್ದು ಯುಲಿಸಿಸ್ ಬಂದಾಗ, ಬೇಡ ನಮ್ಮ ಕೆ.ಪಿ. ರಾವ್ ಅವರಿದ್ದಾರೆ, ಅವರ ವರ್ಣಕ ಪುಸ್ತಕ ಬಂದಾಗ, ಕಾದಂಬರಿ ಬಂದಾಗ ಎಷ್ಟು ಜನಕ್ಕೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕಾಯ್ತು? ಒದ್ದಾಡ್ತಾ ಇದ್ದಾರೆ. ಈಗ ನಾವು ಪೌನಜ ಅವರು ಮತ್ತು ರಾವ್ ಅವರು ಮಾತಾಡ್ತಿದ್ವಿ ಇದಕ್ಕೆ ಮುಂಚೆ. ಅವ್ರು ಹೇಳ್ತಿದ್ರು ಅದನ್ನು ಅವರು ಸಂಶೋಧನಾ ಕೃತಿಯಾಗೆ ಬರೆದಿದ್ರು ಒಳ್ಳೆಯದಾಯಿತು, ಕಾದಂಬರಿ ಆದರೆ ರೆಫರೆನ್ಸ್ ಕೊಡ್ಲಿಕ್ಕೆ ಬರಲ್ಲ ಅಂತ. ವಾಟ್ ಎವರ್, ಆ ಕೃತಿ ಅವರು ಮಾಡಿರುವ ಜ್ಞಾನದ ಸಾಧನೆಯನ್ನು ಕಥಾರೂಪದಲ್ಲಿ ಅವ್ರು ಕೊಟ್ಟಿದ್ದಾರೆ. ಈಗ ಹಾಗೆ ಅವ್ರು ಬಿಡಬೇಕಿತ್ತ ಅನ್ನೋದು ಅದೊಂದು ಬೇರೆ ಚರ್ಚೆ. ಆದರೆ ಹಾಗೆ ಕೊಟ್ಟಿರೋದ್ರಿಂದ ನಾನು ಕೇಳ್ತೀನಿ, ಈಗ ಕನ್ನಡದಲ್ಲಿ ಈಗ ವಿಮರ್ಶಕರಿದ್ದಾರಪ್ಪ, ಒಂದು 20 ಜನ, 5 ಜನ ಇರ್ಬೋದು, 10 ಜನ ಇರ್ಬೋದು. ವರ್ಣಕ ತೆಗೆದುಕೊಂಡು ನೀವು ವಿಮರ್ಶೆ ಮಾಡಿ ನೋಡೋಣ. ಒಂದು ಸವಾಲು ಅಂತಲೇ ತೊಗೊಳ್ಬೇಕಾದ್ರೆ ಅದನ್ನು ಒಂದು ಸಹೃದಯ ಸವಾಲು, ಏನೋ ಬೇರೆ ರೀತಿ ಸವಾಲಲ್ಲ. ನೀವು ವಿಮರ್ಶೆ ಮಾಡಿ, ನಿಮ್ಮ ನವ್ಯ ವಿಮರ್ಶೆ, ನಿಮ್ಮ ದಲಿತ ಬಂಡಾಯ ವಿಮರ್ಶೆ, ಸ್ತ್ರೀವಾದಿ ವಿಮರ್ಶೆ, ಆ ವಿಮರ್ಶೆ, ಈ ವಿಮರ್ಶೆಗೆ ಟೂಲ್ಸ್ ಇದೆಯಲ್ಲ, ಆ ಟೂಲ್ಸ್ಗಳನ್ನು ಹಾಕ್ಬಿಟ್ಟು ನೀವು ವಿಮರ್ಶೆ ಮಾಡಿ ನೋಡಿ. ಅದು ನಿಮಗೆ ಕೀಲಿ ಕೈ ತೆಗೆಯತ್ತಾ? ನೋ, ಇಟ್ಸ್ ಎ ವೆರಿ ಒಳ್ಳೆ ಅರ್ಥದ ವೆರಿ ಡೇಂಜರಸ್ ಬುಕ್. ಪ್ರೀತಿಯಿಂದ ಹೇಳ್ತಾ ಇರೋದು, ಸುಲಭ ಇಲ್ಲ ಪುಸ್ತಕ. ಅವರು ತುಂಬ ಕಾಲ ಅವರು ಭಾಷೆಯಲ್ಲಿ ಇನ್ನೊಂದರಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಅದನ್ನು ಅಲ್ಲಿ ಅವರು ಕಥಾರೂಪದಲ್ಲಿ ಕೊಟ್ಟಿದ್ದಾರೆ. ಇದು ಸುಮ್ಮನೆ ಗಂಡು ಹೆಣ್ಣು ಒಂದು ಪ್ರೇಮ ಪ್ರಕರಣ ಆ ರೀತಿ ಪುಸ್ತಕ ಇಲ್ಲ ಅಲ್ವಾ. ಈಗ ಡಾನ್ ಬ್ರೌನ್ ಪುಸ್ತಕಗಳು ಬಂತು, ಒಂದು ಸರ್ತಿ ಸಾಹಿತ್ಯ ಜಗತ್ತು ಬೆಚ್ಚಿಬಿತ್ತು ಅಲ್ವಾ ಡಾನ್ ಬ್ರೌನ್ ಪುಸ್ತಕಗಳು ಬಂದಾಗ. ಏನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಭಾಷೆಗಳು, ವಾರ್ತಿಕಗಳು, ವ್ಯಾಖ್ಯಾನಗಳು, ಟೀಕುಗಳು, ಇವು ನಮ್ಮ ಪ್ರಾಚೀನ ಕನ್ನಡದಲ್ಲಿ ನಡ್ಕೊಂಡು ಬಂದಿರುವ ವ್ಯಾಖ್ಯಾನ. ಈ ಉದಾಹರಣೆಗೆ ದೊಡ್ಡಬೆಲೆ ನಾರಾಯಣ ಶಾಸ್ತ್ರಿ ಅಂತ, ಜೈಮಿನಿ ಭಾರತ ಅಂದರೆ ಕರ್ನಾಟಕದಲ್ಲಿ ಕುಮಾರವ್ಯಾಸ ಭಾರತಕ್ಕಿಂತ ಕಷ್ಟ ಅಂತ ನಮ್ಮ ಭಾಗದಲ್ಲಿ, ನಾನು ಹಾಸನದ ಭಾಗದವನು, ನಮ್ಮ ಭಾಗದಲ್ಲಿ ಹಂಗಿತ್ತು. ಯಾರು ಹುಡುಗನಿಗೆ ಹೆಣ್ಣು ಕೊಡಬೇಕು ಅಂದರೆ ಜೈಮಿನಿ ಭಾರತ ಓದಿದ್ರೆ ಅವನಿಗೆ ಹುಡುಗಿ ಕೊಡ್ಬೋದು ಬುದ್ಧಿವಂತ ಅಂತ. ದಿಸ್ ವಾಸ್ ದೇರ್ ಇನ್ ಹಾಸನ, ಚಿಕ್ಕಮಂಗ್ಳೂರು. ಯಾಕಂದ್ರೆ ಜೈಮಿನಿ ಭಾರತ ಕಬ್ಬಿಣದ ಕಡಲೆ. ದೊಡ್ಡಬೆಲೆ ನಾರಾಯಣ ಶಾಸ್ತ್ರಿ ಅವರು ಕುಮಾರವ್ಯಾಸ ಭಾರತಕ್ಕೂ ವ್ಯಾಖ್ಯಾನ ಬರಿಬೋದಿತ್ತು, ಸ್ಕಾಲರ್ ಇದ್ದರು. ಅವರು ಜೈಮಿನಿ ಭಾರತಕ್ಕೆ ಯಾಕೆ ಬರೆದ್ರು ಅಂದರೆ, ನಾನು ಇದುವರೆಗೂ ಹೇಳ್ಕೊಂಬಂದಲ್ಲ, ಆ ಕೃತಿ ಕಷ್ಟ ಆಗ್ತಾ ಇದೆ, ಆದರೆ ಓದಬೇಕು ಅಂತ ಜನಕ್ಕೆ ಇಷ್ಟ ಇದೆ, ಅದರಲ್ಲಿ ಏನೋ ಒಂದಿದೆ, ರಸ ಇದೆ, ಮಹತ್ವ ಇದೆ ಅಂತ ಅನ್ನಿಸ್ತಿದೆ, ಅದಕ್ಕೋಸ್ಕರ ಅದನ್ನು ಓದ್ತಿದ್ರು. ನೀಲಕಂಠ ಮಹಾಭಾರತಕ್ಕೆ ಬರೆದಿರೋ ವ್ಯಾಖ್ಯಾನ ಆಗ್ಬೋದು, ಗೋವಿಂದರಾಜ ರಾಮಾಯಣಕ್ಕೆ ಬರೆದಿರೋ ಗೋವಿಂದರಾಜಿ ಆಗ್ಬೋದು, ಶ್ರೀಧರ ಸ್ವಾಮಿಗಳು ಭಾಗವತಕ್ಕೆ ಬರೆದಿರೋ ವ್ಯಾಖ್ಯಾನ ಆಗ್ಬೋದು, ಮಲ್ಲಿನಾಥ ಕಾಳಿದಾಸನಿಗೆ ಬರೆದಿರೋದಾಗಿರ್ಬೋದು, ಇನ್ನು ಅನೇಕ ಸರ್ತಿ ಕುರ್ತಕೋಟಿಯವರೇ, ಆಮೂರೇ, ಬೇಕಾದಷ್ಟು ಬೇಂದ್ರೆಯವರ ಮತ್ತು ಬೇರೆಯವರ ಕೃತಿಗಳಿಗೆ ಬರೆದಿರೋ ವ್ಯಾಖ್ಯಾನಗಳಿರ್ಬೋದು. ಇವುಗಳೆಲ್ಲ ನಮಗೇನು ತೋರಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ
ಟೆಕ್ಸ್ಚುಯಲ್ ಕ್ರಿಟಿಸಿಸಮ್ ಅಂತ ಕರೆಯುವಂಥದ್ದು ಪಶ್ಚಿಮದಲ್ಲಿ ಕರೆಯೋ ಟೆಕ್ಸ್ಚುಯಲ್ ಕ್ರಿಟಿಸಿಸಮ್ಗಿಂತ ಸ್ವಲ್ಪ ಭಿನ್ನ. ಅದನ್ನು ಮೋಸ್ಟ್ಲಿ ಅವರು ಹೇಳ್ಬೋದು, ಗುಂಡೂರವರು. ಅಲ್ಲಿರುವಂಥ ಪಠ್ಯಕೇಂದ್ರಿತ ವಿಮರ್ಶೆ ಅಂದರೆ ಕೃತಿಯನ್ನು ಬಗೆಯುವುದು, ಸೀಳುವುದು, ಬಿಡಿಸೋದು. ಅಡಿಗರ ಭೂಮಿಗೀತ ಬಂದಾಗ ಹಂಗೆ ಬೇಕಾದಷ್ಟು ಬಂತು, ಆಯಿತಾ? ಅಥವಾ ಸಂಸ್ಕಾರ ಬಂದಾಗ ಅನಂತಮೂರ್ತಿಯವ್ರದ್ದು ಬೇಕಾದಷ್ಟು ಬಂತು. ನಮ್ಮಲ್ಲಿರೋದೇನೆಂದರೆ ಈ ಕೃತಿಯನ್ನು ನೀನು ಬಗೆದು ಅಂದರೆ ವಿಶ್ಲೇಷಣೆ, ಅನಾಲಿಸಿಸ್ ಮಾಡಿದ್ರೆ ಸಾಲದು. ನೀನು ಒಂದು ರೇಡಿಯೋನ ಅಥವಾ ಒಂದು ಯಾವುದೋ ಮೊಬೈಲ್ನ ಬಿಚ್ಚಿದ್ರೂ ಸಾಲದು, ಬಿಚ್ಚಿ ಕ್ಲೀನ್ ಮಾಡಿ ಅದಕ್ಕೆ ಇನ್ನೇನೋ ಒಂದು ಹೊಸದನ್ನು ಹಾಕಿದ್ರೆ ಸಾಲದು. ವಾಪಸ್ ಅದು ಹೆಂಗಿತ್ತು ಹಾಗೆ ಜೋಡಿಸ್ಕೊಡ್ಬೇಕು ನನಗೆ. ಈ ಮನೆಗೆ ಕೆಲಸ ಮಾಡುವಂಥ ಬಾಯಿ ಯಾಕೆ ಬಂದಾಗ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ವಸ್ತುಗಳನ್ನು ಎಲ್ಲೆಲ್ಲ ಹಾಕಿ ಹೋದ್ರೆ ಒಪ್ಕೊಳ್ತೀವ? ವಾಪಸ್ ಅದನ್ನು ಅದೇ ಜಾಗದಲ್ಲಿ ಇಡಬೇಕು. ಟಿ ವಿ ಸ್ಟ್ಯಾಂಡ್ ಮುಂದೆ ಹೂವಿನ ಒಂದು ಕುಂಡ ಇದ್ದರೆ ಹಾಗೆ ಇಡಬೇಕು. ಅವಳು ಸರಿ ಇಟ್ಟೋಗು ಅಂತ ಹೇಳ್ತಾರೆ ಮನೆಯಲ್ಲಿ. ಬಿಡಿಸುವುದು ವಿಶ್ಲೇಷಣೆ, ಸೇರಿಸುವುದು ಸಂಶ್ಲೇಷಣೆ. ಇಟ್ ಈಸ್ ಕಾಲ್ಡ್ ಸಿಂಥಸಿಸ್. ಸಿಂಥಸಿಸ್ ಈಸ್ ಎಸೆನ್ಷಿಯಲಿ ಮಿಸ್ಸಿಂಗ್ ಇನ್ ವೆಸ್ಟರ್ನ್ ಕ್ರಿಟಿಸಿಸಮ್. ನನ್ನ ಪ್ರತಿಪಾದನೆ ಇದು. ನಮ್ಮ ದೇಶದಲ್ಲಿ ಅದನ್ನು ಪೂರೈಸಿದ್ದು ಈ ಬಿಡಿಬಿಡಿಯಾಗಿ ಪದ್ಯಗಳ ಅರ್ಥ ಹೇಳಿ, ಬಿಡಿಬಿಡಿಯಾಗಿ ಚಾಪ್ಟರ್ಗಳ ಅರ್ಥವನ್ನು ಹೇಳಿ, ಇಡಿಯಾಗಿ ಕೃತಿ ಏನು ಹೇಳ್ತಾ ಇದೆ ಇದನ್ನು ಪ್ರಬಂಧ ಧ್ವನಿ ಅಂತ ಕರೆದ್ರು, ದಾರ್ಶನಿಕ ದೃಷ್ಟಿ ಅಂತ ಕರೆದ್ರು. ಮೊದಲನೇದು ವಸ್ತುಧ್ವನಿ, ವ್ಯಂಗ್ಯಧ್ವನಿ, ವಾಚ್ಯಧ್ವನಿ ಅಂತ ಕರೆದ್ರು. ಬಿಡಿಬಿಡಿಯಾಗಿ ಪದಗಳ ಅರ್ಥ ಹೇಳಿದ್ರು, ವಾಕ್ಯಗಳ ಅರ್ಥ ಹೇಳಿದ್ರು, ಪ್ಯಾರಾಗಳ ಅರ್ಥ ಹೇಳಿದ್ರು, ಒಂದೊಂದು ಕಾವ್ಯದ ಅಥವಾ ಪುಸ್ತಕದ ಭಾಗಗಳನ್ನು ಹೇಳಿದ್ರು. ಸಮಗ್ರವಾಗಿ ಏನು ಹೇಳ್ತಾ ಇದೆ ಈ ಕೃತಿ, ಇದರ ಒಟ್ಟಾರೆ ಪಾಯಿಂಟ್ ಏನು ಅನ್ನುವುದನ್ನು ಅವರು ಹೇಳುವ ಕ್ರಮವನ್ನು ರೂಢಿಸ್ಕೊಂಡು ಬಂದರು. ಕೊನೆಯದಾಗಿದೆ, ಎಷ್ಟು ಹೇಳಿದ್ರು ಇಷ್ಟೇ. ಕೊನೆಯದಾಗಿ ಹೇಳಬೇಕಂದ್ರೆ ಮೀಮಾಂಸಕರಲ್ಲಿ ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಜೀನಿಯಸ್ಸು ಅಂತ ಹೇಳಿದ್ರೆ ಕುಮಾರಿಲ ಭಟ್ಟ. ಯಾಕೆ ನನ್ನ ಮುಖ್ಯ ವಿಷಯವೇ ಫಿಲಾಸಫಿ, ಅದರಿಂದ ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. ಕುಮಾರಿಲ ಭಟ್ರು ಮೀಮಾಂಸಾ ಶಾಸ್ತ್ರವನ್ನು ಬರಿಬೇಕಾದ್ರೆ ಪ್ರಾರಂಭದಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾರೆ, ನಾನು ಈ ವಿಷಯಗಳನ್ನು ತಿಳಿಸ್ಲಿಕ್ಕೆ ಈ ಗ್ರಂಥವನ್ನು ಬರಿತಾ ಇದ್ದೀನಿ, ಮೀಮಾಂಸಾ ಶಾಸ್ತ್ರವನ್ನು ಅಂತ. ಅಂದರೆ ಪೂರ್ವ ಮೀಮಾಂಸಾ ಅಂದರೆ ಯಜ್ಞಯಾಗಗಳು, ಅವುಗಳ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಿದೆ. ಮಧ್ಯದಲ್ಲಿ ಬರ್ತಾರೆ, ಗ್ರಂಥದ ಮಧ್ಯಭಾಗಕ್ಕೆ ಬರ್ತಾರೆ. ಮಧ್ಯಕ್ಕೆ ಬಂದು ಇದುವರೆಗೂ ನಾನು ಇಂಥ ವಿಷಯವನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇನ್ನು ಮುಂದೆ ಹಿಂಗೆ ಹೋಗ್ತೀನಿ ಅಂತಾರೆ. ಕೊನೆಯಲ್ಲೂ ಇದುವರೆಗೂ ಇಷ್ಟಿಷ್ಟು ವಿಷಯ ಹೇಳಿದ್ದೀನಿ, ಈಗ ನಾನು ಸಮಾಪ್ತಿ ಮಾಡ್ತಾ ಇದ್ದೀನಿ ಅಂತ. ಅಂದರೆ ಆದಿತರ್ಕ, ಮಧ್ಯತರ್ಕ, ಅಂತ್ಯತರ್ಕ ಮೂರನ್ನು ಹೇಳಿ ತರ್ಕಬದ್ಧವಾಗಿ ವಿಷಯವನ್ನು ಜನಗಳ ಮುಂದೆ ಮಂಡಿಸುವುದು ಭಾರತದಲ್ಲಿ ಬಂದಿರುವಂಥ ರಸಕೇಂದ್ರಿತ ವಿಮರ್ಶೆಯ ಒಂದು ದೃಷ್ಟಿಕೋನ. ಇದು ನಮಗೆ ಇವತ್ತಿಗೂ ಉಳ್ಕೊಂಬರ್ತಿದೆ. ನಮಗೆ ಅರ್ಥವೇ ಆಗದೇ ಇರೋ ಒಂದು ಕಾದಂಬರಿಯನ್ನು ವಸುಧೇಂದ್ರ ಬರೆದ್ರೆ, ನಮಗೆ ಅರ್ಥವಾಗದೇ ಇರುವಂಥ ಒಂದು ನಮ್ಮ ಮಿದುಳಿಗೆ ಕೈ ಹಾಕೋದು ಅಂತಾರಲ್ಲ ಕನ್ನಡದಲ್ಲಿ ಮಾಮೂಲಿ ಮಾತಲ್ಲಿ, ಅಂಥ ಪುಸ್ತಕವನ್ನು ಯಾರಾದರೂ ಇವತ್ತು ಬರೆದ್ರೆ ಅದಕ್ಕೆ ವಿಮರ್ಶೆ ಸಲ್ಲಬೇಕು. ಉದಾಹರಣೆಗೆ ವರ್ಣಕ ಅಂತ ಪುಸ್ತಕ ಅಂತ ನಾನು ಹೇಳ್ತೀನಿ ಇವತ್ತಿನ ಸಭೆಯಲ್ಲಿ. ಅವ್ರು ಇದ್ದಾರೆ ಅಂತ ಹೇಳ್ತಿದ್ದೀನಿ ಅಂತಲ್ಲ, ಆ ಪುಸ್ತಕ ನಾನು ಓದಿದ್ರಿ ಅಂತ ಹೇಳ್ತೀನಿ. ಇಟ್ ಈಸ್ ಜಸ್ಟ್ ಮಾಕಿಂಗ್ ಎಟ್ ದಿ ಕ್ರಿಟಿಕ್ಸ್. ವಿಮರ್ಶಕರನ್ನು ತಿವಿತಿದೆ, ಬಾ ನೀನು ನನ್ನನ್ನು ಓದು ನೀನು ಅಂತ ಹೇಳ್ತಾ ಇದೆ. ವಿಮರ್ಶಕರು ಓದಬೇಕಾದ್ರೆ ಅವ್ರು ಅವಾಗ ಹೇಳಿದಂತೆ ಬಿದರ್ಕುಂದಿಯವರು ತುಂಬ ಬೇರೆ ಬೇರೆ ಶಾಸ್ತ್ರಗಳ, ಬೇರೆ ಬೇರೆ ಸಬ್ಜೆಕ್ಟ್ಗಳ ಅವ್ರಿಗೆ ಬ್ಯಾಕ್ಗ್ರೌಂಡ್ ಬರುತ್ತೆ. ಗಣೇಶಯ್ಯ ಅವರ ಅನೇಕ ಕಾದಂಬರಿಗಳು ಅಲ್ಲಿಗೆ ಬರುತ್ತೆ. ಅವ್ರು ಸೈನ್ಸಿಂದ ಏನೇನೋ ವಿಷಯಗಳನ್ನು ತೊಗೊಂಡು ಬಂದು ಹೇಳಿದಾಗ ಕತೆ ಸುಮ್ಮನೆ ಚೆನ್ನಾಗಿದೆ ಅಂತ ಓದ್ಬೋದು. ಅದು ಸಿಲಿಗುರಿಯ ಇರ್ಬೋದು, ಏಳು ರೊಟ್ಟಿಗಳು ಇರ್ಬೋದು, ಮೊನ್ನೆ ಬಂದಿರೋ ಕಾನನ ಜನಾರ್ದನ ಇರ್ಬೋದು, ವಾಟ್ ಎವರ್. ಅದು ಏನು ಒಳಗಿನ ಕಂಟೆಂಟ್ ಹೇಳ್ತಾ ಇದ್ದಾರೆ ಅನ್ನೋದನ್ನು ಆ ಫಿಕ್ಷನ್ನಿನ ಪತ್ತೇದಾರಿ ಭಾಗ ಅಲ್ಲದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆಯೇ ರೀತಿಯ ವ್ಯಾಖ್ಯಾನದ ಅವಶ್ಯಕತೆ ಬರುತ್ತೆ. ಹೀಗಾಗಿ ಈ ರೀತಿ ವ್ಯಾಖ್ಯಾನ ಕೇಂದ್ರಿತ ಮತ್ತು ರಸಕೇಂದ್ರಿತವಾದ ವಿಮರ್ಶೆ ಕನ್ನಡಕ್ಕೆ ಅವಶ್ಯಕತೆ ಇದೆ. ಅದು ಬಿಟ್ಟು ಉಳಿದಂತೆ ಬರ್ತಿರೋ ವಿಮರ್ಶೆ ಇದೆಯಲ್ಲ, ಅದು ಶಾಲಾ ಅಕಾಡೆಮಿಕ್ ಶೈಕ್ಷಣಿಕವಾದ ಪೂರ್ತಿಗೋಸ್ಕರ ಬರುತ್ತಿರುವ ಅಂದಂದು ಹುಟ್ಟುವ ಅಂದಂದು ಮುಳುಗುವ ವಿಮರ್ಶೆ. ನಮಸ್ಕಾರ. ಈಗ ಗುಂಡೂರವರು, ಎದುರುಗಡೆ ಕುರ್ತಕೋಟಿಯವರು, ಬಲಗಡೆ ಆಮೂರವರು, ಹಿಂದ್ಗಡೆ ಗಿರೆಡ್ಡಿಯವರು ಇದ್ದಂಥ ಒಂದು ಪ್ರದೇಶದಲ್ಲಿದ್ದಂಥ ಮನುಷ್ಯ. ಹೀಗಾಗಿ ಎಲ್ಲರನ್ನೂ ಅರ್ದು ಕುಡಿದಂಥವ್ರು. ಆದರೆ ಟೈಮಿನ ಪಾಬಂದಿ ಇರೋದ್ರಿಂದ ಸ್ವಲ್ಪ ಎಸ್ ಸರ್, 10 ನಿಮಿಷ. ನಾನು ನನ್ನ ವೃತ್ತಿ ಟೀಚಿಂಗ್ ಮಾಡೋದು, ಪ್ರಾಧ್ಯಾಪಕನಾಗಿರೋದ್ರಿಂದ ನಾನು ಸ್ವಲ್ಪ ಎದ್ದು ನಿಂತ್ಕೊಂಡು ಮಾತಾಡ್ತೇನೆ. ಅದರ ಅರ್ಥ 1 ತಾಸು 2 ತಾಸು ಕ್ಲಾಸ್ ಏನು ತೊಗೊಳೋದಿಲ್ಲ. ಜಿ ಬಿ ಹರೀಶ್ ಸರ್ ಹೇಳಿದರು, ಕೃತಿ ಭಾಳ ಕ್ಲಿಷ್ಟವಾಗಿದ್ದರೆ ಅದನ್ನು ವಿಮರ್ಶಕ ಬಂದು ಬಿಡಿಸ್ಬೇಕು ಅಂತ. ಅದನ್ನು ಮೊದಲು ಭಾಷ್ಯ ಬರೆದು ಅದನ್ನು ತಿಳಿಸ್ತಾ ಇದ್ರು. ಇವತ್ತಿನ ಕಾಲದಲ್ಲಿ ಎಲ್ಲ ಕೃತಿ ಸರಳವಾಗಿರಲಿ,
ಕಾಂಪ್ಲೆಕ್ಸ್ ಆಗಿರಲಿ, ಗೈಡ್ ಬರೆಯೋರಂತೂ ಇದ್ದಾರೆ. ಸೊ ವಿಮರ್ಶಕರು ಇಲ್ಲದೆ ಇದ್ದರು, ಗೈಡ್ ಬರೆಯೋರು ಇದ್ದಾರೆ. ಸೊ ಈ ಗೋಷ್ಠಿಯ ಒಂದು ಸಂದರ್ಭ ಕಾಂಟೆಕ್ಸ್ಟಿಗೆ ಬರುವುದಾದರೆ ಕುರ್ತಕೋಟಿಯವರು ಒಂದು ವರ್ಡ್ ಹೇಳ್ತಾರೆ, ಪುರುಷಾರ್ಥ. ಇದರ ಪುರುಷಾರ್ಥ ಏನು ಅಂತ, ಈ ಗೋಷ್ಠಿಯ ಪುರುಷಾರ್ಥ ಏನು ಅಂತಂತಂದರೆ ಅದನ್ನು OL ನಾಗಭೂಷಣ ಸ್ವಾಮಿಯವರು ಹೇಳಿದ ಒಂದು ಮಾತನ್ನು ನೆನಪಿಸ್ಕೊಂಡ್ರು ಕಾಕಣ್ಗಿ ಸರ್. ಯಾವುದು ಅಂತಂತಂದರೆ, ಅಳಿವಿನ ಅಂಚಿನಲ್ಲಿರುವ ಒಂದು ಪ್ರಾಣಿ ಯಾವುದು ಅಂತಂತಂದರೆ ವಿಮರ್ಶಕ ಅಂತೇಳಿ. ಹಾಗಾದರೆ ನಮ್ಮ ವಿಮರ್ಶೆಗೆ ಒಂದು ಬಿಕ್ಕಟ್ಟು ಬಂದಿದೆ, ಒಂದು ಕ್ರೈಸಿಸ್ ಬಂದಿದೆ. ಹೀಗೆ ಕ್ರೈಸಿಸ್ ಬಂದಾಗ ಒಂದು ಸಂಸ್ಕೃತಿ ಏನು ಮಾಡಬೇಕು? ಅದು ಇತಿಹಾಸಕ್ಕೆ ಹೋಗಬಾರ್ದು, ಗತಕ್ಕೆ ಹೋಗಬೇಕು. ಹಾಗೆ ನೋಡಿದರೆ ನಮ್ಮ ಪೂರ್ವಸೂರಿಗಳು ವಿಮರ್ಶೆಯ ಪ್ರಾಕ್ಟೀಸನ್ನು, ಆ ಕಸಬನ್ನು ಮತ್ತು ಅದರ ಕುರಿತು ಏನು ಹೇಳಿದ್ದಾರೆ ಅಂಥೇಳಿ ಒಂದು 2-3 ವಿಷಯಗಳನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಮಗೆ 100 ವರ್ಷದ ಒಂದು ವಿಮರ್ಶೆಯ ಪರಂಪರೆ ಇದೆ ಮತ್ತು ವಿಮರ್ಶಕರಿದ್ದಾರೆ. ಅಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, 3 ಜನರ ಪ್ರಾಕ್ಟೀಸಿಂಗ್ ಕ್ರಿಟಿಕ್ಸ್ ಅಂತ ಏನಿದ್ದಾರೆ, ಅವರು ವಿಮರ್ಶೆ ಬಗ್ಗೆ ಏನು ಬರೆದಿದ್ದಾರೆ, ಏನು ಆಲೋಚನೆ, ಈ ಸೆಲ್ಫ್ ರಿಫ್ಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಅನ್ನುವ ಒಂದು 2-3 ವಿಚಾರಗಳನ್ನು ನಿಮಗೆ ನಾನು ಹೇಳ್ತೇನೆ. ಮೊದಲನೆಯದಾಗಿ ಪ್ರೊಫೆಸರ್ GS ಆಮೂರ್ ಅವರು 1986ರಲ್ಲಿ ಒಂದು ಲೇಖನವನ್ನು ಬರೆದ್ರು. ಅವರು ವಿಮರ್ಶೆಗೆ ಬಂದ ವಿಪತ್ತು ಅಂತೇಳಿ ಆ ಕಾಲದಲ್ಲೇ ಈ ಕ್ರೈಸಿಸನ್ನು ಅವರು ಅಡ್ರೆಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸಂಗತಿ ಅವರು ಏನು ಗುರುತಿಸ್ತಾರೆ ಅಂತಂದರೆ, ಈ ವಿಮರ್ಶೆ ಅನ್ನುವುದು ಸಾಹಿತ್ಯವನ್ನು ಅಧ್ಯಯನ ಮಾಡುವ ಪ್ರಕಾರ. ಇದೊಂದು ಪ್ರಕಾರ, ಇಟ್ಸ್ ಅ ಜಾನ್ರ. ನಮ್ಮ ಆಧುನಿಕ ಪೂರ್ವಕಾಲದಲ್ಲಿನೂ ಈಗ ಇಬ್ಬರು ವಿದ್ವಾಂಸರು ಹೇಳಿದಾಗೆ ನಮ್ಮಲ್ಲಿ ಸಾಹಿತ್ಯ ಅಧ್ಯಯನ ಓದನ್ನ ಮಾಡುವ ಕೆಲಸಗಳು ನಡೀತಾ ಇದ್ವು. ಬಟ್ ಅದೂ ಬೇರೆ, ಇದೂ ಬೇರೆ. ಇದು ಇಲ್ಲಿ ಸಮಸ್ಯೆ ಯಾಕಾಗಿದೆ, ನಮಗೆ ವಿಮರ್ಶೆ ಏನು, ಯಾಕೆ ನಮಗೆ ವಿಮರ್ಶೆ ಸಮಸ್ಯೆ ಆಗಿದೆ? ಇದು ಒಂದರ್ಥದಲ್ಲಿ ಇದು ಹೊರಗಿನಿಂದ ನಮಗೆ ಹೇರಲ್ಪಟ್ಟಿದ್ದು. ಎಸ್ಪೆಷಲಿ ನವ್ಯ ವಿಮರ್ಶೆ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ನಿಂದ ಬಂದಿದ್ದರಿಂದ ನಾವು ಹೆಚ್ಚಾಗಿ ಏನು ಮಾಡ್ತೇವೆ ಅಂತಂತಂದರೆ, ಅಡಿಗರ್ನ ಎಲಿಯಟ್ಗೆ ಕಂಪೇರ್ ಮಾಡೋದು, ಬೇಂದ್ರೆ ಅವ್ರನ್ನ ಇನ್ಯಾವುದೋ ರೊಮ್ಯಾಂಟಿಕ್ ಪೋಯಿಟಿಗೆ ಕಂಪೇರ್ ಮಾಡುವುದು. ಇದರಿಂದ ನಮಗೆ ಹೆಚ್ಚಿನ ಪ್ರಯೋಜನ ಆಗೋದಿಲ್ಲ. ನಾವು ನಮ್ಮ ಪರಂಪರೆ ಜೊತೆ ನಮ್ಮ ಪರಂಪರೆಯನ್ನು ನೋಡಬೇಕು. ಸೊ ವಿಮರ್ಶೆ ಅನ್ನುವುದು ಪರಂಪರೆಯನ್ನು ಮರೆಯಬಾರದು. ಪರಂಪರೆ ಇಂಟು ಇನ್ವರ್ಟೆಡ್ ಕಾಮ್ ಅಂದರೆ, ಅಡಿಗರನ್ನ ಬೇಂದ್ರೆ ಅವ್ರನ್ನಿಟ್ಟು ನೋಡಬೇಕು. ಹೇಗೆ ಈ ಹರಾಲ್ಡ್ ಬ್ಲೂಮ್ನ ಒಂದು ಎಂಗ್ಸೈಟಿ ಆಫ್ ಇನ್ಫ್ಲೂಯೆನ್ಸ್ ಅಂತ ಇದೆ. ಅಡಿಗರು ಬೇಂದ್ರೆ ಅವರ ಇನ್ಫ್ಲೂಯೆನ್ಸ್ನಿಂದ ಪಾರಾಗಕ್ಕೆ ಹೆಂಗೆ ಪ್ರಯತ್ನ ಮಾಡಿದರು ಅನ್ನುವ ಕಡೆ ಕನ್ನಡದ ವಿಮರ್ಶಕ ಲಕ್ಷ್ಯ ಕೊಡಬೇಕು ಅನ್ನುವ ಒಂದು ಮಾತು. ಆಮೇಲೆ ಅವರು ಇನ್ನೊಂದು ತಮ್ಮ ಸಮಕಾಲೀನ ವಿಮರ್ಶೆಗೆ ಒಂದು ತಕರಾರು ಯಾವುದು ಅಂತಂತಂದರೆ, ಅದು ಹೆಚ್ಚಾಗಿ ಮತ್ತೆ ನವ್ಯ ವಿಮರ್ಶೆಗೆ ಮಾಡುವ ತಕರಾರು, ಎಲ್ಲ ಸಾಹಿತ್ಯದ ಪ್ರಕಾರಗಳಿಗೂ ಒಂದೇ ಶರ್ಟು, ಅಂದರೆ ಒಂದೇ ರೀತಿಯ ವಿಮರ್ಶೆ ಮಾಡುವುದಿದೆಯಲ್ಲ, ಅದನ್ನು ಅವರು ಆಬ್ಜೆಕ್ಟ್ ಮಾಡಿ ಕಡೆಗೆ ಭಾಳ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಮಾತು ಹೇಳ್ತಾರೆ. ಇಲ್ಲಿ ನಾವು ಅಂದರೆ ಸಾಹಿತ್ಯ ಅಧ್ಯಯನದಲ್ಲಿ ತೊಡಗಿಕೊಳ್ಳುವವರು ಏನಾದರೂ ಕಲಿಯೋದಿದ್ದರೆ ಈ ಪಾಯಿಂಟ್ ನನಗೆ ಭಾಳ ಇಂಪಾರ್ಟೆಂಟು ಅನಿಸುತ್ತೆ. ಹೆಚ್ಚಾಗಿ ಆಧುನಿಕ ವಿಮರ್ಶೆ ಅದು ಪಠ್ಯ ಕೇಂದ್ರಿತ. ಅವರು ಸಜೆಸ್ಟ್ ಮಾಡುವುದು ಏನು ಅಂತಂತಂದರೆ, ಪಠ್ಯವನ್ನು ಅದರ ಆಚೆಗೆ ಹೋಗಿ ಸಾಹಿತ್ಯ ಸಂಸ್ಕೃತಿ ಅಂತ ಹೇಳ್ತೇವಲ್ಲ. ಈಗ ಧಾರವಾಡದಲ್ಲಿ ಮನೋಹರ ಗ್ರಂಥಮಾಲೆಯ ಒಂದು ಜೀವನ ಚರಿತ್ರೆ ನಾವು ಬರೀಬೇಕು. ಅದು ಹೇಗೆ ಒಂದು ಸಾಹಿತ್ಯ ಸಂಸ್ಕೃತಿಯನ್ನು ಹುಟ್ಟಿ ಹಾಕ್ತು ಅಂತೇಳಿ. ಬೇಂದ್ರೆ ಅವರ ಒಂದು ಬಯೋಗ್ರಫಿ ಇನ್ನೂವರೆಗೂ ನಮ್ಮಲ್ಲಿಲ್ಲ, ಒಂದು ಇಂಟೆಲೆಕ್ಚುವಲ್ ಬಯೋಗ್ರಫಿ ಇಲ್ಲ. ಸೊ ಸಾಹಿತ್ಯ ವಿಮರ್ಶೆ ಈ ಪಠ್ಯ ಕೇಂದ್ರಿತ ವಿಮರ್ಶೆಯಿಂದ ಸಾಹಿತ್ಯ ಸಂಸ್ಕೃತಿ ಅಂದರೆ ಲಿಟರರಿ ಹಿಸ್ಟ್ರಿಯೂ ಕೂಡ ನಮ್ಮಲ್ಲಿ ಇನ್ನೂ ಅಷ್ಟು ಲಿಟರರಿ ಹಿಸ್ಟ್ರಿ ಮತ್ತು ಮುಗುಳಿಯವ್ರನ್ನೇ ನಾವು ಕೋಟ್ ಮಾಡ್ತಾ ಇದ್ದೇವೆ. ಸಾಹಿತ್ಯದ ಇತಿಹಾಸವನ್ನು, ಸಾಹಿತಿಗಳ ಜೀವನ ಚರಿತ್ರೆಯನ್ನು ಓದುಗರು ಹಾಗೆ ಹೆವನ್ನಿಂದ ಬರೋದಿಲ್ಲ, ಅವರನ್ನು ಸೃಷ್ಟಿಸಿರ್ತಾರೆ ನಮ್ಮ ಸಾಹಿತ್ಯ ಸಂಸ್ಕೃತಿ. ಸೊ ಓದುಗರ ಕುರಿತು ಇಷ್ಟಕ್ಕೆಲ್ಲ ಇದರ ಸ್ಕೋಪ್ ಎಕ್ಸ್ಟೆಂಡ್ ಆಗಬೇಕು ಅನ್ನುವ ಮಾತು ನಮಗೆ ಕೇಳಿಸ್ಬೇಕು ಇವತ್ತು. ಅದಾದ ನಂತರ ಲಾಸ್ಟ್ ಒಂದು ಮಾತು ಹೇಳ್ತಾರೆ ಅವರು ಆ ಎಸೆಯಲ್ಲಿ ಏನು ಅಂತಂತಂದರೆ, ಸರ್ ಹೇಳಿದ ಹಾಗೆ
ಸಾಹಿತ್ಯ ವಿಮರ್ಶಕನಿಗೆ ಪ್ರತಿಭೆ ಬೇಕು, ಅದ್ರ ಜೊತೆ ಸಾಹಿತ್ಯದ ಅನುಭವ ಬೇಕು, ಸಾಹಿತ್ಯದ ಬಗ್ಗೆ ಪ್ರೀತಿ ಬೇಕು. ಅದರಾಚೆಗೆ ಸ್ಕಾಲರ್ಶಿಪ್, ಅಧ್ಯಯನ. ಇವತ್ತು ChatGPT AI ಕಾಲದಲ್ಲಿರುವಾಗ ನಾವು ಅದನ್ನು ಕೂಡ ಔಟ್ಸೋರ್ಸ್ ಮಾಡ್ತೇವೆ. ಅಧ್ಯಯನವನ್ನು ChatGPT AI ಮಾಡಬೇಕು, ನಾನು ಮಾಡಬಾರ್ದು ಅನ್ನೋ ಕಾಲದಲ್ಲಿ ಅಮೂರ್ ಅವರು ಹೇಳುವ ಈ ವಿಷಯ ಸ್ಕಾಲರ್ಶಿಪ್ ಈಸ್ an extremely important thing for a practicing critic. This is one of the takeaways from Professor J.S. Amoor ಅವರ ಈ ಲೇಖನದಿಂದ. ಕಡೆಗೆ ಪುಣೇಕರ್ ಅವರ ಸಮಗ್ರ ಕೃತಿಗಳನ್ನು GB ಹರೀಶ್ ಎಡಿಟ್ ಮಾಡಿದ್ದಾರೆ. ನಾನು ಅವತ್ತು ಇದ್ದೆ ಅದರ ಬಿಡುಗಡೆ ಸಮಾರಂಭದಲ್ಲಿ. ಪುಣೇಕರ್ ಅವರು ಒಂದು ಭಾಳ ಅದು ಟೈಟ್ಲೇ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಪಾಶ್ಚಾತ್ಯ ವಿಮರ್ಶೆ ಕನ್ನಡ ವಿಮರ್ಶಕ. ಇವರು ನಮ್ಮ ಎಲ್ಲ ಪ್ರಾಕ್ಟೀಸಿಂಗ್ ಕ್ರಿಟಿಕ್ಸು ಇದು ಎಲ್ಲಿಂದ ಬಂದಿದೆ, ಇಲ್ಲಿ ಏನು ಸಮಸ್ಯೆ ಇದು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲದಿಂದ ಚರ್ಚೆ ಮಾಡಿ ಚಿಂತನೆ ಮಾಡಿದ್ದಾರೆ. ಅವರೊಂದು ಭಾಳ ಇಂಟ್ರೆಸ್ಟಿಂಗ್, ಪುಣೇಕರ್ ಅವರು ಹೇಳುವ ಒಂದು ಇಂಟ್ರೆಸ್ಟಿಂಗ್ ಕೆಲಸ, ವಾಟ್ ಈಸ್ ದ ಟಾಸ್ಕ್ ಆಫ್ ಕ್ರಿಟಿಸಿಸಮ್. ಸಾಹಿತ್ಯ ವಿಮರ್ಶೆಯ ಕೆಲಸ ಏನು? ಫಿಲಿಸ್ಟೈನ್ಸ್ ಅಂತ ಇರ್ತಾರಲ್ಲ, ಕಲಾಹೀನರು ಇರ್ತಾರಲ್ಲ, ಅವರಿಗೆ ಕಲೆಯ ಅಭಿರುಚಿ, ಸಾಹಿತ್ಯದ ಅಭಿರುಚಿಯನ್ನು ಪ್ರಚೋದನೆ ಮಾಡಿ ಅವ್ರಿಗೊಂದು ಸಂಸ್ಕಾರ ಕೊಡುವ ಕೆಲಸವನ್ನು ವಿಮರ್ಶಕ ಮಾಡಬೇಕು ಅಂತ ಅವರ ಪ್ರಬಂಧದ ಒಂದು ಆಶಯ. ಹಾಗಾಗಿ ಈ ಕಾರಣದಿಂದ ವಿಮರ್ಶಕ ಅನ್ನುವನು ಒಂದು ಸಾಹಿತ್ಯ ಸಂಸ್ಕೃತಿಯ ನಿರ್ಮಾಪಕ. ಹಿ ಈಸ್ ಅ ಮೇಕರ್ ಆಫ್ ಲಿಟರರಿ ಕ್ರಿಟಿಸಿಸಮ್. ಮತ್ತು ನನ್ನ ಫೇವ್ರೆಟ್ ಕ್ರಿಟಿಕ್ ಅವ್ರಿಗೆ ಬರೋದಾದರೆ ಕುರ್ತಕೋಟಿಯವರ ಒಂದು ಭಾಳ ಫಾರ್ಮ್ಯುಲೇಷನ್ ಇದೆ. ಇಲ್ಲಿ ಒಂದು ಮಾತನ್ನು ಹೇಳಬೇಕು. ಆಮೂರ್ ಸರು ಕನ್ನಡ ವಿಮರ್ಶೆಗೆ ಒಂದು ಶಿಸ್ತನ್ನು ತಂದುಕೊಟ್ರು. ನಾವು ಯಾವುದು ಜರ್ಮನ್ ಭಾಷೆಯಲ್ಲಿ ವಿಷನ್ ಶಾಫ್ಟ್ ಅಂತ ಹೇಳ್ತೇವೆ, ಸರಿಯಾಗಿ ಕ್ರಮಬದ್ಧವಾಗಿ ಫುಟ್ನೋಟ್ಗಳನ್ನು ಕೊಟ್ಟು ಬೇರೆಯವರ ಹೇಳಿಕೆಗಳನ್ನು ಇದು ಕೊಟ್ಟು. ಕುರ್ತಕೋಟಿಯವರು ಹಾಗಲ್ಲ, ಅದು ಒಂಥರ ಚಿಮ್ಮುತ್ತೈತೆ. ಅದು ಒಳನೋಟಗಳನ್ನು ಒಟ್ಟೆ ಯಾವುದೇ ಫುಟ್ನೋಟುಗಳ ಮತ್ತು ಈ ಸ್ಕಾಲರ್ಲಿ ಅಪ್ಯಾರಿಟಸ್ಗಳ ಹಂಗಿಲ್ಲದೇ ನಾಗಾಲೋಟಕ್ಕೆ ಇಡುವ ಒಂದು ಕುದುರೆ ಅದು. ಸೊ ಅವರು ವಿಮರ್ಶೆಯ ವಿನಯ ಅನ್ನುವ ಒಂದು ಲೇಖನ, ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾವು ಇವತ್ತು ಅಂದರೆ ಅವ್ರ ಕಾಲದಲ್ಲಿ ಹೇಳ್ತಾ ಇದ್ದಾರೆ, ಅದು ಇವತ್ತಿಗೂ ಪ್ರಸ್ತುತ. ಏನು ಅಂತಂತಂದರೆ, ಸಾಹಿತ್ಯದ ಪ್ರಯೋಜನಗಳೇನು ಅನ್ನುವ ಪ್ರಶ್ನೆಗಿನ ವಿಮರ್ಶೆಯ ಪ್ರಯೋಜನ ಇವೇನು ಅನ್ನುವ ಪ್ರಶ್ನೆ ಭಾಳ ಮುಖ್ಯ ಆಗ್ತತಿ ಅಂತ ಅವರು ಹೇಳ್ತಾರೆ. ಆಮೇಲೆ ಬಹುಶಃ ಅವರ ಕಾಲದ ಒಂದು ವಿದ್ಯಮಾನ ಇರಬೇಕೋ ಏನು ಇರಬೇಕೋ, ಅವರ ಜಗಳಗಳು ಇರಬೇಕೋ, ಅವ್ರು ಯಾವುದಕ್ಕೋ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ವಿಮರ್ಶಕನಿಗೆ ಈಗ ನೋಬೆಲ್ ಪ್ರೈಸನ್ನು ಒಬ್ಬ ಲಿಟ್ರರಿ ಫಿಗರಿಗೆ ಕೊಡಬೇಕಂದ್ರೆ ವಿಮರ್ಶಕರನ್ನ ಅಪಾಯಿಂಟ್ ಮಾಡಿರ್ತಾರಲ್ಲ, ಜ್ಞಾನಪೀಠ ಕೊಡಬೇಕಂದ್ರೂ ಅಕಾಡೆಮಿ ಹೌದಲ್ಲ. ಆ ಕಾರಣದಿಂದ ವಿಮರ್ಶಕನಿಗೆ ಅಹಂ ಇರಬಾರದು. ವಿಮರ್ಶಕನಿಗೆ ವಿನಯ, ಕರ್ಟಸಿ, ವಿಮರ್ಶೆಯ ವಿನಯ ಅನ್ನುವ ಒಂದು ತತ್ವವನ್ನು ಅವರು ಆ ಲೇಖನದಲ್ಲಿ ಹೇಳ್ತಾ ಇರೋದು ನಮಗೆ ಮತ್ತೊಂದು ಟೇಕ್ಅವೇ ಆಗಬೇಕು. ಸೊ ಹಾಗಾಗಿ ಕುರ್ತಕೋಟಿಯವರ ಇನ್ನೊಂದು ಏನು ಅಂತಂದ್ರೆ, ಅವರು ಹೆಚ್ಚಾಗಿ ಬೇರೆ ಸಂಶೋಧನೆ ವಿಮರ್ಶೆ ಬೇರೆ ಬಗ್ಗೆ ಬರೀಬೇಕಾದ್ರೆ ಸಾಹಿತ್ಯದ ಪ್ರೀತಿ, ಹುಚ್ಚು, ಗೀಳು ಇಲ್ಲದೇ ಇದ್ದರೆ ವಿಮರ್ಶೆ ಬರೋದಿಲ್ಲ. ಬರೋದೇನೇ ಇದ್ದರೂ ಗೈಡ್ಗಳು. ನಮಸ್ಕಾರ. NS ಗುಂಡೂರವ್ರಿಗೆ ಧನ್ಯವಾದಗಳು. ಪ್ರಶ್ನೋತ್ತರ ನಡೀಲಿಲ್ಲ ಅಂತ ಆಗಬಾರ್ದು ಅಂತ ಒಂದು ಪ್ರಶ್ನೆ ಅವಕಾಶ ಕೊಡ್ತೇವೆ. ಯಾರಾದರೂ ಕೇಳೋರು ಇದ್ದರೆ ಕೇಳ್ಬೋದು. ಒಂದು ಪ್ರಶ್ನೆ ಯಾರಾದರೂ ಕೇಳೋರು ಇದ್ದರೆ ಕೇಳ್ಬೋದು. ಬಹುಶಃ 3 ಜನ ವಿದ್ವಾಂಸರು ಬಹಳ ಸಹಸ್ಥಿತಿನಿಂದ ಅನ್ನಬೇಕು, ಒಂದು ವಿಮರ್ಶೆಯ ಕುರಿತು ಒಂದು ಅಕಾಡೆಮಿಕ್ ಚರ್ಚೆ ಅನ್ನೋದಕ್ಕಿಂತ ಇದೊಂದು ದೀರ್ಘಾವಧಿಯ ಗಹನ ವಿಷಯವಾಗಬಹುದಾದಂಥ ಒಂದು ವಿಷಯವನ್ನು 1 ಗಂಟೆಯ ಅವಧಿಯಲ್ಲಿ ನಮ್ಮ ಎದುರಿಗೆ ಪ್ರಸ್ತುತಪಡಿಸಿದ್ದಾರೆ. ಕೇಳಿಬೋದು ಸರ್. ಕೇಳಿ ಸರ್. ನನ್ನ ಹೆಸರು ದಾಮೋದರ್ ಪಡುಬಿದ್ರಿ ಹೇಳಿ. ನನ್ನ ಪ್ರಶ್ನೆ ಏನಂತೇಳಿದರೆ, ತಾವು ಈಗ ಹೇಳಿದ ಪ್ರಕಾರ
ಪಾಣಿನಿಯವರು ಗ್ರಾಮರನ್ನು ರಚಿಸಿದರು. ಪಾಣಿನಿಯವ್ರದ್ದು ನಮ್ಮ ಸಂಸ್ಕೃತಿಯಲ್ಲಿ ನೀವು ಹೇಳಿದ ಹಾಗೆ ಅದು ಕರೆಕ್ಟ್. ಆದರೆ ನಮ್ಮ ಅದಕ್ಕಿಂತ ನಾವು ಒಂದು ಸ್ಟೆಪ್ ಫರ್ದರಲ್ಲೇ ಇದ್ದೇವೆ. ನೀವು ಎಷ್ಟು ಈಗ ಎಷ್ಟು ನೀವು ಆಥರ್ಸ್ ಹೇಳಿದ್ರಿ, ಅವ್ರಿಗಿಂತ ಒಂದು ಸ್ಟೆಪ್ ಮೇಲೇ ಇದ್ದೇವೆ ನಮ್ಮ ಸಂಸ್ಕೃತಿ. ಅದರಲ್ಲಿ ನಮಗೆ ಹೆಮ್ಮೆ ಇದೆ. ಇದು ನಮ್ಮ ಎಕ್ಸಾಂಪಲ್ ನಾನು ಹೇಳ್ತೇನೆ, ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ಇದರಲ್ಲಿ ಗಾಯತ್ರಿ ಮಂತ್ರ ಇದೆ. ಆ ಗಾಯತ್ರಿ ಮಂತ್ರ ರಚಿಸಿದವರು ವಿಶ್ವಾಮಿತ್ರ ಋಷಿಗಳು. ವಿಶ್ವಾಮಿತ್ರ ಋಷಿಗಳು 4 ವೇದದಿಂದ ತೆಗೆದರು. ಈಗ ರೀಸೆಂಟ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಅದು ಫೈಂಡ್ ಔಟ್ ಮಾಡಿದಾರಂತೆ. ಈ ಗಾಯತ್ರಿ ಮಂತ್ರವನ್ನು 4 ವೇದದಿಂದ ಹೇಗೆ ಅವರು ತೆಗೆದರು ಅಂತೇಳಿ ಸಾರ, ಅದು ಸಾರ. ಅದು ಗಾಯತ್ರಿ ಮಂತ್ರ ಒಂದು ಸಾರ, 4 ವೇದಗಳ ಸಾರ. ಅದು ಹೇಗೆ ಅವರು ತೆಗೆದರು ಅಂತೇಳಿ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಈಗಲೂ ಆಗ್ತಾ ಉಂಟು. ಆದರೆ ನನ್ನ ಪ್ರಶ್ನೆ ಏನಂತ ಹೇಳಿದರೆ, ತಾವು ಇಷ್ಟು ಇದು ಮಾಡುವಾಗ ನಮ್ಮ ಸಂಸ್ಕೃತಿಯನ್ನು ಮೇಲೆ ಎಳೆಯಲು ನೀವು ಎಂತ ಮಾಡಬೇಕು ಅದು ಮಾಡೋ ಬದಲು ನೀವು ವೆಸ್ಟರ್ನನ್ನು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳೋದು. ವೆಸ್ಟರ್ನ್ ಆಥರ್ಸ್, ವೆಸ್ಟರ್ನ್ ಸಿವಿಲೈಸೇಷನ್ ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡಿ ಅಂತ ಹೇಳೋದು. ನೇರವಾಗಿ ಪ್ರಶ್ನೆ ಹೇಳ್ತೇನೆ ನಾನು. ಇದರಲ್ಲಿ ಈಗ ಬೇಂದ್ರೆಗೆ ಕುಮಾರವ್ಯಾಸ ಭಾರತ ಅದನ್ನು ನೀವು ಕಂಪೇರ್ ಮಾಡ್ತೀರ ಅಂತ ಹೇಳ್ತೀರಿ. ಈಗ ಇದರಲ್ಲಿ ಕಂಪ್ಯಾರಿಸನಲ್ಲಿ ಕೆಲವೆಲ್ಲ ನ್ಯೂನತೆಗಳು ಇವೆ. ಆ ನ್ಯೂನತೆಯಲ್ಲಿ ತಮ್ಮ ಅಭಿಪ್ರಾಯ ಏನಂತೇಳಿ ನೀವು ಹೇಳ್ಬೋದಾ? ಜ್ಞಾನದ ಚರ್ಚೆಯನ್ನು ಮಾಡುವಾಗ ನನ್ನ ಅಭಿಪ್ರಾಯ ಹೇಳ್ತೀನಿ. ಪೂರ್ವ ಪಶ್ಚಿಮ ಅನ್ನುವುದನ್ನು ನಾನು ಒಪ್ಪಲ್ಲ. ನಾನು ಪಕ್ಕಾ ಹಿಂದೂ, ಪಕ್ಕಾ ಭಾರತೀಯ. ಅದನ್ನು ಒಪ್ಕೊಂಡು ಕೂಡ ಅವರ ಪ್ರಶ್ನೆಗೆ ನಾನು ಅಷ್ಟೇ ನೇರವಾಗಿ ಹೇಳ್ತಾ ಇರೋದು. ಪ್ರಶ್ನೆ ಅಂದರೆ ಪಶ್ಚಿಮದ್ದು ಅನ್ನೋ ದೃಷ್ಟಿಯಿಂದ ನೀವು ಅದನ್ನು ಚರ್ಚೆ ಮಾಡಬೇಡಿ, ಅಥವಾ ಭಾರತದ್ದು ಅನ್ನೋ ದೃಷ್ಟಿಯಿಂದ ಚರ್ಚೆ ಮಾಡಿ ಅನ್ನೋದಕ್ಕಿಂತ ಸ್ವಲ್ಪ ಪ್ರಶ್ನೆಯೇ ಕ್ವಾಲಿಫೈ ಮಾಡೋದಾದರೆ, ಪ್ರಶ್ನೆಯನ್ನೇ ಉತ್ತಮಪಡಿಸೋದಾದರೆ, ಆನಂದ ಕುಮಾರಸ್ವಾಮಿ ಒಂದು ಮಾತು ಹೇಳ್ತಾನೆ ಸರ್. ಐ ಲವ್ ಇಂಡಿಯನ್ ಕಲ್ಚರ್ ನಾಟ್ ಬಿಕಾಸ್ ಇಟ್ ಈಸ್ ಇಂಡಿಯನ್ ಬಟ್ ಬಿಕಾಸ್ ಇಟ್ ಈಸ್ ಎ ಕಲ್ಚರ್ ಅಂತ. ಭಾರತೀಯ ಸಂಸ್ಕೃತಿಯು ಭಾರತೀಯ ಅನ್ನೋ ಕಾರಣಕ್ಕೆ ನಾನು ಇಷ್ಟಪಡ್ತಿಲ್ಲ ಅಂದರೆ ವಿರೋಧ ಮಾಡ್ತಿದ್ದೀನಿ ಅಂತಲ್ಲ, ಅವನಷ್ಟು ಬರೆದವ್ರು ಯಾರಿದ್ದಾರೆ ಇಂಡಿಯನ್ ಕಲ್ಚರ್ ಮೇಲೆ. ಆದರೆ ಅದರಲ್ಲಿ ಸಂಸ್ಕೃತಿಯ ಧಾತು ತುಂಬಿ ತುಳುಕ್ತಿದೆ ಅಂತ. ಈಗ ವೆಸ್ಟಲ್ಲಿ ಒಬ್ಬ ಶೇಕ್ಸ್ಪಿಯರ್ ಇದ್ದರೆ, ಇದು ಸಾಹಿತ್ಯದ ಗೋಷ್ಠಿ, ಅದನ್ನು ಬರೀ ಸಾಹಿತ್ಯದ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಎಲಿಯಟ್ ಇದ್ದರೆ, ಒಬ್ಬ ಏಟ್ಸ್ ಇದ್ದರೆ, ಅಥವಾ ಈಗ ಮೊನ್ನೆ ಅವಳು ಹುಡುಗಿ, ಅವಳಿಗೆ ನೊಬೆಲ್ ಬಂತು ವೆಜಿಟೇರಿಯನ್ ಕಾದಂಬರಿಗೆ ನೊಬೆಲ್ಲು. ಅವಳಿದ್ದರೆ ಜಸ್ಟ್ ಬಿಕಾಸ್ ಪ್ರಾದೇಶಿಕವಾಗಿ ಅವರು ಭಾರತೀಯರಲ್ಲ ಅನ್ನೋ ಕಾರಣಕ್ಕೆ ನಾವು ಅವರನ್ನು ಪಕ್ಕಕ್ಕಿಡೋಕ್ಕಾಗಲ್ಲ. ಈ ಉದಾಹರಣೆಗೆ ಸಿಸ್ಟರ್ ನಿವೇದಿತಾ, ಅದೇ ಟು ಆನ್ಸರ್ ಆನ್ ದಿ ಸೇಮ್ ಗ್ರೌಂಡ್ಸ್, ಸಿಸ್ಟರ್ ನಿವೇದಿತಾ ಹುಟ್ಟಿದ್ದು ಐರ್ಲೆಂಡಲ್ಲಿ. ಅಥವಾ WB ಯೇಟ್ಸ್ ತುಂಬ ಪತ್ರವ್ಯವಹಾರ ಮಾಡ್ತಾ ಇದ್ದಿದ್ದು ಮುಂಬೈಯಲ್ಲಿ ಇದ್ದಂತಹ ಪುರೋಹಿತ ಸ್ವಾಮಿ ಜೊತೆ. ಅವಧೂತ ಗೀತೆಯನ್ನು ಅವನು ಅವ್ರಿಗೋಸ್ಕರನೇ ಅನುವಾದ ಮಾಡ್ತಾನೆ, ಪುರೋಹಿತ ಸ್ವಾಮಿ ಏಟ್ಸ್ಗೋಸ್ಕರ. ಅಂದರೆ ಈ ಇಂಟ್ರ್ಯಾಕ್ಷನ್ ಇದೆಯಲ್ಲ, ವಿ ಕೆನಾಟ್ ಸ್ಟಾಪ್ ಇಟ್ ಜಸ್ಟ್ ಬಿಕಾಸ್ ಆಫ್ ದಿ ಜೋಗ್ರಫಿಕಲ್ ಎಂಟಿಟೀಸ್. ಅವಾಗ ಏನು ನ್ಯೂನತೆ ಬರುತ್ತೆ, ಪ್ರಶ್ನೆಯಲ್ಲೇ ಏನು ನ್ಯೂನತೆ ಬರುತ್ತೆ ಅಂದರೆ ಅವ್ರು ಕೇಳಿದ್ರಲ್ಲಿ ಭಾರತೀಯರೆಲ್ಲರೂ ಶುದ್ಧವಾಗಿ ಭಾರತೀಯರೇ ಆಗಿದ್ದಾರೆ ಬರುತ್ತಾ? ಯಾರಾದರೂ ಈ ಹಾಲಲ್ಲಿ ಇರೋರು ಹೇಳ್ಬೋದಾ? ನಮ್ಮ ನೆಂಟರಲ್ಲಿ 25 ಜನ ಇದ್ದಾರೆ, 25 ಜನ ನೆಂಟರುಗಳು ಎಲ್ಲರೂ ಶುದ್ಧವಾಗಿ ಭಾರತೀಯರೇ ಆಗಿದ್ದಾರೆ. ಯಾರಿಗೆ ಹೇಳೋಕ್ಕಷ್ಟು ಧೈರ್ಯ ಇದೆ ಇವತ್ತು? ಇಲ್ಲ. ಇದು ಯಾರನ್ನೂ ಕೆಣಕ್ತಿರೋ ಪ್ರಶ್ನೆ ಅಲ್ಲ. ಭಾರತೀಯತೆ ಎನ್ನುವುದು ಆ ಸಂಸ್ಕೃತಿಯ ನಡವಳಿಕೆಯಲ್ಲಿ ಬರೋದೇ ಹೊರತು ಆಧಾರ್ ಕಾರ್ಡಿಂದ, ವೋಟರ್ ಕಾರ್ಡಿಂದ, ಸೀಮೆಎಣ್ಣೆ ರೇಷನ್ ಕಾರ್ಡಿಂದ ಬರೋವಂಥದ್ದಲ್ಲ. ನೀವು ಇಂತಿಂಥ ಕುಟುಂಬದಲ್ಲಿ ಹುಟ್ಟಿದರೆ ನಿಮ್ಮ ಪೂರ್ವಿಕರ ಆಚರಣೆಗಳನ್ನು ನೀವು ಮಾಡ್ತಿದ್ದೀರಾ, ನಿಮ್ಮ ದೇಶೀಯ ಭಾಷೆಗಳನ್ನು ಕಲ್ತಿದ್ದೀರಾ, ಸಂಸ್ಕೃತವನ್ನು ಕಲ್ತಿದ್ದೀರಾ, ನಿಮಗೊಂದಷ್ಟು ನಿಮ್ಮ ದೇಶದ ಮ್ಯೂಸಿಕ್ಕೋ ಜಾನಪದವೋ ಅರ್ಥವಾಗತ್ತಾ, ಅದಕ್ಕೆ ಸ್ಪಂದಿಸ್ತೀರಾ ಅನ್ನುವ ಆಧಾರದ ಮೇಲೆ ನಾವು ಭಾರತೀಯರಾಗ್ತಾರೆ ಹೊರತು ಜೋಗ್ರಫಿಕಲಿ ನಾವು ಭಾರತೀಯರಾಗಿದ್ದಿದ್ರೆ ಭಾರತೀಯತೆಗೆ ಇವತ್ತಿನ ಈ ಬಿಕ್ಕಟ್ಟುಗಳೇ ಬರ್ತಾ ಇರಲಿಲ್ಲ. ಹೀಗಾಗ್ಬಿಟ್ಟು ಲೆಟ್ ಅಸ್ ನಾಟ್ ರೆಸ್ಟ್ರಿಕ್ಟ್ ಅವರ್ ಸೆಲ್ಫ್ ಇನ್ ಅಪ್ರಿಷಿಯೇಟಿಂಗ್ ದಿ ಸುಪ್ರೀಮ್ ಟ್ಯಾಲೆಂಟ್ಸ್ ಇನ್ ದಿ ವೆಸ್ಟ್. ಪಶ್ಚಿಮದಲ್ಲಿರುವ ಶ್ರೇಷ್ಠ ಪ್ರತಿಭೆಗಳನ್ನು ಅವರು ಪಶ್ಚಿಮದಲ್ಲಿ ಹುಟ್ಟಿದರು ಅನ್ನೋ ಕಾರಣಕ್ಕೆ ವಿರೋಧ ಮಾಡುವುದು, ಭಾರತದಲ್ಲಿ ಇರೋರನ್ನ ಅವರು ಕೇವಲ ಭಾರತೀಯರು ಅನ್ನೋ ಕಾರಣಕ್ಕೆ ಇಲ್ಲಿ ಯಾರೂ ಮಾಡ್ತಿಲ್ಲ. ಹಾಗೆ ಮಾಡಿದರೆ ಆನಂದ್ ಕುಮಾರಸ್ವಾಮಿನ ಏನು ಮಾಡೋಣ? ಅಥವಾ ಇಂಡಿಯನ್ ಕಲ್ಚರ್ ಬಗ್ಗೆ ಬೇರೆ ಬೇರೆ ದೇಶದಲ್ಲಿ, ಉದಾಹರಣೆಗೆ ಡೇವಿಡ್ ಫ್ರಾಲಿ, ವಾಮದೇವ ಶಾಸ್ತ್ರಿ ಅಂತ ಕರೀತಾರೆ,
ಆತ ಬಹಳ ದೊಡ್ಡ ಸ್ಕಾಲರ್ ಆಗಿ ಇಲ್ಲಿ ಬಂದು ತನ್ನ ಹೆಸರು ಎಲ್ಲವನ್ನೂ ಬದಲಾಯಿಸ್ಕೊಂಡು ಬದುಕ್ತಾ ಇದ್ದಾರೆ ವಾಮದೇವ್ ಶಾಸ್ತ್ರಿ. ಎಕ್ಸಾಂಪಲ್ ನಾನು ಹೇಳ್ತಿರೋದು. ಅಂದರೆ ಅವರನ್ನು ಇವರಿಗೆ ಕಂಪೇರ್ ಮಾಡಲಿಕ್ಕೆ ಅವರು ಯೋಗ್ಯರಲ್ಲ ಅಂತ ಹೇಳಿದರೆ ಅದು ಅಕಾಡೆಮಿಕ್ ಚರ್ಚೆ ಆಗುತ್ತೆ. ಅಂದರೆ ಬೇಂದ್ರೆಯವ್ರನ್ನ ಅಥವಾ ಏಟ್ಸ್ನ ಅಥವಾ ಅಡಿಗರನ್ನ ಮತ್ತು ಏಲಿಯಟ್ಟನ್ನು ಹೋಲಿಕೆ ಮಾಡುವ ಮಟ್ಟಕ್ಕೇನು ಏಲಿಯಟ್ ಇಲ್ಲ ಬಿಡ್ರಿ ಅಂತ ಹೇಳಿದಾಗ ನಾನು ನೀವು ಏನು ಚರ್ಚೆ ಮಾಡ್ಬೋದು, ಬನ್ನಿ ಏಲಿಯಟ್ ಬಗ್ಗೆ ನಮ್ಮಿಬ್ಬರ ಒಂದು ಚರ್ಚೆಯನ್ನು ಮಾಡೋಣ ಅನ್ನೋ ರೀತಿ ಆಗತ್ತೆ ಹೊರತು ಅವನ ಹೆಸರಲ್ಲಿ ಏಲಿಯಟ್ ಅಂತ ಇದೆ, ಅವನ ಹೆಸರಲ್ಲಿ ಶೇಕ್ಸ್ಪಿಯರ್ ಅಂತ ಇದೆ ಅನ್ನೋ ಅದು ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಅದನ್ನು ಭಾರತೀಕರಣ ಮಾಡಿ ಶೇಕ್ಸ್ಪಿಯರ್ ಅಂದರೆ ಸಾಲದು ಅಂತ ಶೇಷಪ್ಪ ಅಯ್ಯರ್ ಅಂತ ಮಾಡಿದ್ದಾರೆ. ಮ್ಯಾಕ್ಸ್ ಮುಲ್ಲರ್ನ ಮೋಕ್ಷ ಮುಲ್ಲರ ಭಟ್ಟ ಅಂತ ಮಾಡಿದ್ದಾರೆ. ಅನಿಲ್ ಲೈಟರ್ ನೋಟ ಅಭಿಮಾನದಿಂದ ಮಾಡಿದ್ದಾರೆ. ಆದರೆ ಕೊನೆಗೆ ಉಳಿಯುವುದು ಅಭಿಮಾನವಲ್ಲ ಸತ್ಯವೇ. ಇದು BMC ಅವ್ರ ಮಾತು. ನಾವು ಅವರನ್ನು ಒಳಕ್ಕೆ ತೆಗೆದುಕೊಳ್ಳುವುದು ಅವರು ನಮಗಿಂತ ಸುಪ್ರೀಂ ಅಂತ ಒಪ್ಲಿಕ್ಕಲ್ಲ, ಅವರೊಂದಿಗೆ ಚರ್ಚೆ ಮಾಡಲಿಕ್ಕೆ ಅಷ್ಟೇ. ಚರ್ಚೆ ಮಾಡಲಿಕ್ಕೆ ಒಂದು ಸಂವಾದಿಯಾದ ಮನಸ್ಸು ಬೇಕಲ್ವಾ? ಆ ಎತ್ತರದ ಸಂವಾದಿಯಾದ ಮನಸ್ಸು ಪೂರ್ವದಲ್ಲಿದ್ದರೇನೋ, ಪಶ್ಚಿಮದಲ್ಲಿದ್ದರೇನೋ, ಉತ್ತರದಲ್ಲಿದ್ದರೇನೋ, ಅಲಾಸ್ಕಾದಲ್ಲಿದ್ದರೇನೋ, ಓರ್ವ ತಾಯಿಯು ತನ್ನ ತೊಡೆ ತೊಟ್ಟಿಲಲ್ಲಿ ಪೂರ್ವ ಪಶ್ಚಿಮಗಳನ್ನು ತೂಗುತಿಗಳು ಬೇಂದ್ರೆ. ಓರ್ವ ತಾಯಿಯು ತನ್ನ ತೊಡೆ ತೊಟ್ಟಿಲಲ್ಲಿ ಪೂರ್ವ ಪಶ್ಚಿಮವನ್ನು ತೂಗುತಿಗಳು. ಒಳ್ಳೆಯದು ಆನೋ ಭದ್ರಾಹ ಕೃತವೋ ಎಂತ ವಿಶ್ವತಃ. ಒಳ್ಳೆಯ ವಿಚಾರಗಳು ಜಗತ್ತಿನ ಯಾವ ಮೂಲೆಯಿಂದಲೂ ಬರಲಿ, ಆದರೆ ಬರುವಾಗ ನಾವು ಅದನ್ನು ವಿಮರ್ಶಾತ್ಮಕವಾಗಿ ನಮ್ಮ ಸಂಸ್ಕೃತಿಯ ಬೇರುಗಳು ಅಲ್ಲಾಡದಂತೆ ಎಷ್ಟು ಬೇಕೋ ಅಷ್ಟದನ್ನು ನಾವು ಜೀರ್ಣಿಸಿಕೊಳ್ಳುವ ತಾಕತ್ತು ನಮಗೆ ಬರಲಿ ಅಂತ ಹೇಳ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಮಂಗಳೂರು ಲಿಟರರಿ ಫೆಸ್ಟಿವಲ್ದವರಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಒಂದು ನಿಮಿಷ. ಧನ್ಯವಾದಗಳು ಸರ್. ಈಗ ಚರ್ಚೆಯ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಅದಕ್ಕೆ ಸರಿಯಾದ ಉತ್ತರವನ್ನು ಇಲ್ಲಿ ವೇದಿಕೆ ಮೇಲೆ ಬಂದು ಹೇಳುವವರಿಗೆ ಒಂದು ಪುಸ್ತಕ ಬಹುಮಾನವಾಗಿ ದೊರೆಯುತ್ತದೆ. ಈ ಚರ್ಚೆಯ ಬಗ್ಗೆ ಇರುವ ಪ್ರಶ್ನೆ: ವಿಮರ್ಶೆ ಪದದಲ್ಲಿ ಇರುವ ಬೃಷ್ ಎಂಬ ಭಾಗದ ಅರ್ಥವೇನು? ಸುಂದರ್ ಕೇದರ್ಕುಂದಿ ಅವರು ಪುಸ್ತಕ ಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ನಾನು ಡಾಕ್ಟರ್ ಸುಧೀಂದ್ರ ಶಿವಮೊಗ್ಗನವರು, ಚರ್ಚೆಯಲ್ಲಿ ಭಾಗವಹಿಸಿದ ಡಾಕ್ಟರ್ GB ಹರೀಶ್, ಡಾಕ್ಟರ್ NS ಗುಂಡೂರ್, ಡಾಕ್ಟರ್ ಶ್ಯಾಮ್ ಸುಂದರ್ ಖಿದರ್ಕುಂದಿ ಮತ್ತು ಡಾಕ್ಟರ್ ಖಾಕಂಡಕಿ HV ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಡುತ್ತಿದ್ದೇನೆ.